ಟ್ರಸ್ಟ್ ಮೀ, ನೀವು ಎಷ್ಟು ಕಪಲ್ಸ್ ಮಧ್ಯದಲ್ಲಿ ಹೋಗಿ ಕೇಳಿ ದಟ್ ಹ್ಯಾವ್ ದೇ ಸ್ಪೋಕನ್ ಅಬೌಟ್ ದರ್ ಸೆಕ್ಸ್ ಲೈಫ್, ದೇ ಹ್ಯಾವ್ ನಾಟ್. HIV ಮತ್ತೆ ಏಡ್ಸ್ಗೂ ಡಿಫ್ರೆನ್ಸ್. ಯಾರಿಗೂ ಫಾಲ್ಸ್ ಪಾಸಿಟಿವ್ ಬಂದಿದೆ. ಈಗ ಪ್ರೆಗ್ನೆನ್ಸಿಯಲ್ಲಿ ಫಾಲ್ಸ್ ಪಾಸಿಟಿವ್ ಹೇಗೆ ಬರುತ್ತೆ, ಅದೇ ತರ HIV ಕೂಡ ಫಾಲ್ಸ್ ಪಾಸಿಟಿವ್ಸ್ ಬಂದಿದೆ. ಸ್ಮೋಕಿಂಗ್ ಮತ್ತೆ ಡ್ರಿಂಕಿಂಗ್ ಇಂದ ಯಾವ ತರ ಸೆಕ್ಸ್ ಲೈಫ್ ಎಫೆಕ್ಟ್ ಆಗುತ್ತೆ? STIs ಅಥವಾ HIV ಇದ್ದು ಹೈಯೆಸ್ಟ್ ರಿಸ್ಕ್ ಇರೋದೇ ಏನಲ್ ಸೆಕ್ಸ್. ವೈಫ್ ಸ್ವಾಪಿಂಗ್ ವಿಚ್ ಇಸ್ ವೆರಿ ಕಾಮನ್, ಪಾರ್ಟೀಸ್ ಹೋಲ್ಡ್ ಆಗುತ್ತೆ. ಈವನ್ ಇನ್ ಬ್ಯಾಂಗ್ಳೂರ್ ಇಟ್ಸ್ ಗೋಯಿಂಗ್ ಆನ್ ವೆರಿ ವೆರಿ ಕಾಮನ್ಲಿ. DM ಬರ್ತಾ ಇರುತ್ತೆ ದಟ್ ನಾನು 2 ಕಾಂಡಮ್ಸ್ ಹಾಕಿದ್ರೆ ನನಗೆ ಸೇಫ್ಟಿ ಅಲ್ವಾ ಮ್ಯಾಮ್, ನನ್ಗೇನು ಆಗಲ್ವಲ್ಲ ಅಂತ. 2 ಸ್ಟೆಪ್ ಅಥೆಂಟಿಕೇಶನ್ ತರ ಛತ್ರಿ ಮೇಲೆ ಛತ್ರಿ ಇಟ್ಕೊಂಡು. I got a patient who was interested only to have sex with a pencil. I am surrounded with all men ma'am. ನಮ್ದು ಆರ್ಮಿ ಫ್ಯಾಮಿಲಿ ಟೈಪ್ಸ್. ಸೊ ಎಲ್ಲರೂ ಗಂಡಸರೇ ಇದ್ರು. ನನ್ಗೆ ಗಂಡಸರ ಮೇಲೆನೆ ಎಫೆಕ್ಷನ್ ಬರಕ್ ಸ್ಟಾರ್ಟ್ ಆಯ್ತು. ನಾಳೆ ಗಂಡಸರು ಹೊರಗಡೆ ಹೋದ್ರು ಅಂತ ಹೇಳಕ್ಕೆ ತುಂಬಾ ಸುಲಭ, ಬಟ್ ನಾವೇ ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೆ ಯು ವಿಲ್ ಫೇಲ್ ಇನ್ ಯೋರ್ ಮ್ಯಾರೇಜ್ ಅಂತ ಹೇಳಿ. ಮದ್ವೆ ಆಗಕ್ಕಿಂತ ಮುಂಚೆ ಜಾತಕ ಅದು ಇದು ಎಲ್ಲ ತಗೊಳಕ್ಕಿಂತ ಮುಂಚೆ ಫಸ್ಟ್ ನಿಂದೊಂದು STD ಸರ್ಟಿಫಿಕೇಟ್ ನಿಂದೊಂದು STD ಸರ್ಟಿಫಿಕೇಟ್ ಕೊಟ್ಟು ಅದನ್ನ ಮ್ಯಾಚ್ ಮಾಡಿ ಓಕೆ ಮುಂದೆ ನೋಡೋಣ ಅನ್ನೋದು ಮಾಡಿದ್ರೆ ಇಟ್ ವಿಲ್ ಬಿ. ಇವತ್ತಿನ ಕಾಲದಲ್ಲಿ ನೀವು ರಿಲೇಶನ್ಶಿಪ್ ಅಥವಾ ಲವ್ ಹೇಳಿದ್ರೆ ದೇರ್ ಇಸ್ ನೋ ಲವ್. ಲವ್ ಅನ್ನ ಮೈನಸ್ ಮಾಡ್ಬಿಡಿ. ದ ಫಸ್ಟ್ ಪಾಯಿಂಟ್ ದಟ್ ಇಸ್ ಕಮಿಂಗ್ ಔಟ್ ಇಸ್ ಸೆಕ್ಸ್. Here come the all-rounders. ಆಲ್ರೌಂಡರ್ಸ್ ಮೊದಲನೇ ಎಪಿಸೋಡ್ ನೋಡಿ ನೀವೆಲ್ಲ ತಲೆ ಕೆಡ್ಸ್ಕೊಂಡಿರ್ತೀರ ಅಂತ ಗೊತ್ತು, ಬಟ್ ಈ ತಲೆ ಕೆಡ್ಸ್ಕೊಳ್ಳೋ ಮ್ಯಾಟ್ರೇ ಅಲ್ಲ, ಜಗತ್ತಲ್ಲಿ ಏನು ನಡೀತಾ ಇದೆ ಅದನ್ನೇ ಮಾತಾಡ್ತಾ ಇದ್ದೀವಿ. ಸೆಕ್ಸ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಇಂಟೆಗ್ರಲ್ ಪಾರ್ಟ್. ಸೊ ಒಂದನೇ ಭಾಗದಲ್ಲಿ ಏನೇನಾಯಿತು ಅಂತ ನೋಡಿರ್ತೀರ. ಸೆಕೆಂಡ್ ಪಾರ್ಟ್ ವಿಲ್ ಸರ್ಪ್ರೈಸ್ ಯು ಮೋರ್. ಹಳ್ಳಿಗಳಲ್ಲಿ ಏನೇನಾಗ್ತದೆ, ರಿಯಾಲಿಟಿಲಿ ಏನೇನಾಗ್ತಾ ಇದೆ, ಪ್ರಾಸ್ಟಿಟ್ಯೂಷನ್ ಒಳ್ಳೆಯದಾ ಕೆಟ್ಟದ್ದಾ, ಇನ್ನೊಂದು ಬೇರೆ ಜಗತ್ತನ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇವತ್ತು ನಮ್ಮ ಜೊತೆ ಇದ್ದಿದ್ದು ಡಾಕ್ಟರ್ ದುರ್ಗಾಶ್ರೀ ಶೆಟ್ಟಿ, ಶೀ ದ ಸೆಕ್ಸಾಲಜಿಸ್ಟ್. ಸೊ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು ಮಾತಾಡಿದ್ದೀವಿ. ಹಾಗೆಯೇ ಇವತ್ತಿನ ಕಾಫಿ ಸ್ಪಾನ್ಸರ್ಸ್ ನಮ್ಮ ಫಿಲ್ಟರ್ ಕಾಫಿಗೆ ಥ್ಯಾಂಕ್ ಯು ಹೇಳ್ತಾ ಪಾರ್ಟ್ 2 ಆಫ್ ಸೆಕ್ಸ್ ಲೆಟ್ಸ್ ಗೋ. ಸರ್ ಡಾಕ್ಟರ್, ಇವಾಗ ಮಾತಾಡ್ತಾ ಇದ್ವಿ ಅನ್ಪ್ರೊಟೆಕ್ಟೆಡ್ ಸೆಕ್ಸ್. ಸಮ್ ಪೀಪಲ್ ಆರ್ ಲೈಕ್ ಐ ಲೈಕ್ ಹಿಟಿಂಗ್ ಇಟ್ ರಾ, ನನಗೆ ಐ ಡೋಂಟ್ ಲೈಕ್ ವೇರಿಂಗ್ ಕಾಂಡಮ್ಸ್ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ಕೆಲವೊಂದ್ಸಲ ಫೀಮೇಲ್ಸೂ ಆಯಿತು ಪರವಾಗಿಲ್ಲ, ಯಾರ್ ಹ್ಯಾಪಿನೆಸ್ ಇಸ್ ಮೈ ಹ್ಯಾಪಿನೆಸ್ ಅಂತ ಓಕೆ ಅಂತಾರೆ. ಕೆಲವೊಂದ್ಸಲ ಈವನ್ ಪ್ರೀಕಮ್ ಇಂದ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನೀವು ಸ್ಟಾಪ್ ಮಾಡೋದಕ್ಕೆ 72 hour ವಿಂಡೋ ಅಲ್ಲಿ you have to take not for the pregnancy, for HIV. No, pregnancy goes 72 hour window ಅಲ್ಲಿ you have to take exactly ಹೌದು I pill or whatever you have to take it. yes ಅದನ್ನ ತಗೊಳ್ಳೋದ್ರಿಂದ ಫೀಮೇಲ್ಸ್ ಗೆ ಯಾವ ತರ ಎಫೆಕ್ಟ್ ಆಗುತ್ತೆ ತುಂಬಾ, ಬಿಕಾಸ್ ಐ ಡೋಂಟ್ ಟೇಕ್ ಅ ನೇಮ್. ನನಗೆ ಗೊತ್ತಿರೋರೊಬ್ರು ಇದೇ ತರ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಇಂದ ಶಿ ಗಾಟ್ ಪ್ರೆಗ್ನೆಂಟ್. ಅದಾದ್ಮೇಲೆಲ್ಲ ಗೊತ್ತಾಗಿ ದೊಡ್ಡ ಸೀನ್ ಆಯ್ತು. ಸೊ ವಿಮೆನ್ ಕೆಲವೊಂದ್ಸಲ ನೆಗ್ಲೆಕ್ಟ್ ಮಾಡ್ತಾರೆ, ಬಿಕಾಸ್ ದ ಗೈ ಸೇಸ್ ಮೈ ಪುಲ್ ಔಟ್ ಗೇಮ್ ಇಸ್ ಗುಡ್, ಏನಾಗಲ್ಲ ಅಂತ ಒಂದ್ ಕಡೆ ಹೇಳಿದ್ರೆ ಇನ್ನೊಂದ್ ಕಡೆ ಇದು ಕೂಡ ಆಗುತ್ತೆ. ಸೊ ಕಾಂಟ್ರಸೆಪ್ಷನ್ ಇಂದ ಏನೇನ್ ಎಫೆಕ್ಟ್ ಆಗುತ್ತೆ, ತಗೋಬೇಕಾ ಬೇಡವಾ? contraception it's not a problem at all. It's not a problem at all. You can take it 72 hours ಒಳಗಡೆ ನೀವು ತಗೊಳ್ಳೋದಾದ್ರೆ that will never ever create a problem. ನೋಡಿ, obviously that person will not take it as chocolate ತರ ಅಂತೂ ತಗೊಳ್ಳಲ್ಲ ಅವರು, ದಿನ ತಗೊಳ್ಳಲ್ಲ. obviously once in a blue moon unwanted pregnancies ಅನ್ನ ಸ್ಟಾಪ್ ಮಾಡುತ್ತೆ ಅಂದ್ರೆ ಪ್ಲೀಸ್ ಡೂ ಹ್ಯಾವ್ ಅನ್ ಐಪಿಲ್. ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಫಾರ್ ದ ಪೀಪಲ್ ಯಾರೆಲ್ಲ, ಈಗ ಫಾರ್ ಎಕ್ಸಾಂಪಲ್ ಸೆಕ್ಸ್ ವರ್ಕರ್ಸ್ ಆಗಲಿ, ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂಥವ್ರಿಗೆ ದೇರ್ ಕುಡ್ ಬಿ, ಬಿಕಾಸ್ ಅವರು ಕೂಡ ಕಾಂಡಮ್ಸ್ ಅನ್ನ ಯೂಸ್ ಮಾಡ್ತಾರೆ, ಬಟ್ ದೇ ಆಲ್ಸೋ ಆಸ್ ವಿಮೆನ್ ಕಾಂಡಮ್ ಪ್ಯಾಕೆಟ್ಸ್ ಇಟ್ಕೊಳ್ತಾರೆ ಫಾರ್ ಸೇಫ್ಟಿ. ಓಕೆ, ಸೊ ವೆನ್ ಯು ಸೇ ಅಬೌಟ್ ಲಾಂಗ್ ಟರ್ಮ್, ಇಫ್ ದಟ್ ಪರ್ಸನ್ ಇಸ್ ಟೇಕಿಂಗ್ ಎವ್ರಿ ಒನ್ಸ್ ಇನ್ ಅ ವೈಲ್ ಅಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು. ಬಟ್ ಇಫ್ ದಟ್ ಇಸ್ ಲೈಕ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಆ ಥರ ಸಿಚುವೇಶನ್ ಬಂದ್ರೆ ಅಂಡ್ ಶಿ ಸ್ಕೇರ್ಡ್, ಶಿ ಕ್ಯಾನ್ ಟೇಕ್ ಇಟ್ ಅಂಡ್ ಶಿ ಶುಡ್ ಟೇಕ್ ಇಟ್. ಫೀಮೇಲ್ ಕಾಂಡಮ್ಸ್ ಅಂತ ಏನಾದರೂ ಇದೆಯಾ? ಎಸ್, ಫೀಮೇಲ್ ಕಾಂಡಮ್ಸ್ ಕೂಡ ಇದೆ. ದಟ್ ಈಸ್ ಆಲ್ಸೋ ದೇರ್. ಯು ಹ್ಯಾವ್ ದಿಸ್, ಅದು ವಜೈನಲ್ ಪ್ಯಾಸೇಜ್ ಅನ್ನ ಕವರ್ ಮಾಡುತ್ತೆ. ದ ಮೆನ್ ನೀಡ್ ನಾಟ್ ವೇರ್ ಅ ಕಾಂಡಮ್. ಫೀಮೇಲ್ ಕಾಂಡಮ್ಸ್ ಫೀಮೇಲ್ಸ್ ಹಾಕೊಂಡಿದ್ರೆ ಮೇಲ್ ಹಾಕೋ ಅವಶ್ಯಕತೆ ಇಲ್ಲ, obviously. And the worst part is ಯಾಕಂದ್ರೆ we have got a case where a female also have worn and a male also has worn. ನಾನು ಅದಕ್ಕೆ ಕೇಳಿತ್ತು. That is also there. So but ಅಲ್ಲಿ ಪ್ರಾಬ್ಲಮ್ ಫ್ರಿಕ್ಷನ್ ಇದಾಗಿತ್ತು ತುಂಬಾ, and ಎರಡು ರಬ್ಬರ್ ತುಂಬಾ ಇದಾಗಿದೆ. exactly. Some people wear double condoms, even men. Yes. And ನನಗೆ ಎಷ್ಟು DM ಬರ್ತಾ ಇರುತ್ತೆ ದಟ್ ನಾನು 2 ಕಾಂಡಮ್ಸ್ ಹಾಕಿದ್ರೆ ನನಗೆ ಸೇಫ್ಟಿ ಅಲ್ವಾ ಮ್ಯಾಮ್, ನನ್ಗೇನು ಆಗಲ್ವಲ್ಲ ಅಂತ. 2 ಸ್ಟೆಪ್ ಅಥೆಂಟಿಕೇಶನ್ ತರ ಛತ್ರಿ ಮೇಲೆ ಛತ್ರಿ ಇಟ್ಕೊಂಡಂಗೆ. ಅದೇ OTP ಪಾಸ್ವರ್ಡ್ ಪ್ಲಸ್ OTP ಪ್ರೊಟೆಕ್ಟೆಡ್. ಆಲ್ಸೋ ದೇರ್ ಒನ್ ತುಂಬಾ ಮಿತ್ಸ್ ಇದೆ. ಯು ಹ್ಯಾವ್ ದಿಸ್ ಒನ್ ಇಸ್ ಕಾಂಡಮ್ ಮೇಲೆ ಕಾಂಡಮ್ ಹಾಕೋದು. ಅಂಡ್ ಪೀಪಲ್, ಓಕೆ, ಐ ವಿಲ್ ಗಿವ್ ಯು ಅ ವೆರಿ ಬಿಗ್ ಇನ್ಸಿಡೆಂಟ್. ಏನಾಗಿತ್ತಂದ್ರೆ ಒನ್ ಮೇಲ್
he came out to be positive for HIV positive ಬಂದ್ರು. And he called up and we spoke to each other, and then he was like, madam, ನನ್ನ ಲೈಫಲ್ಲಿ ನಾನು ಅನ್ಪ್ರೊಟೆಕ್ಟೆಡ್ ಆಕ್ಟಿವಿಟಿ ಯಾವತ್ತೂ ಮಾಡಿಲ್ಲ. ನಾವು ದಿಸ್ ಇಸ್ ಅ ಬಿಗ್, ಅದೇನಂದ್ರೆ ವೆನ್ ಯು ಆರ್ ಡಿಕ್ಲೇರಿಂಗ್ ಆಸ್ ಅ ಡಾಕ್ಟರ್, ನಾವು ಯಾವಾಗ HIV ಪಾಸಿಟಿವ್ ಡಿಕ್ಲೇರ್ ಮಾಡ್ತೀವೋ ನಾವು ಹಿಸ್ಟ್ರಿಯನ್ನ ಕರೆಕ್ಟಾಗಿ ತಿಳ್ಕೊಬೇಕು. ಬಿಕಾಸ್ ಯು ಕೆನಾಟ್ ಜಸ್ಟ್ ಡಿಕ್ಲೇರ್ ಇಟ್ ಟು ಸಮ್ವನ್ ಈ ಥರನೋ ನೀವು ಪಾಸಿಟಿವ್ ಅಂತ. ಸೊ ಆ ಹಿಸ್ಟ್ರಿಯನ್ನ ಸರಿಯಾಗಿ ತಿಳ್ಕೊಂಡು ಓಕೆ ಈ ಹಿಸ್ಟ್ರಿಯಿಂದ ಬಂದಿರಬಹುದು ಅಂತ ಒಂದು ಯೋಚನೆ ಬಂದ್ಬಿಡುತ್ತೆ Correct. ನಮಗೆ. ಅಂಡ್ ವಿದೌಟ್ ದ್ಯಾಟ್ ಐ ಕೆನಾಟ್ ಸ್ಲೀಪ್, ಐ ಆಮ್ ದ್ಯಾಟ್. ಇವರು ನಾನು ಒಂದೇ ಒಂದು ಅನ್ಪ್ರೊಟೆಕ್ಟೆಡ್ ಆಕ್ಟಿವಿಟಿ ಮಾಡಿಲ್ಲ ಅಂತ ಇವರು. ಅಂಡ್ ವಿ ಆರ್ ಲೈಕ್ ಓರಲ್ ಆಕ್ಟಿವಿಟಿ ಇಲ್ಲ ಮ್ಯಾಮ್, ಏನಲ್ ಆಕ್ಟಿವಿಟಿ ಇಲ್ಲ, ಪೆನಿಟ್ರೇಟಿವ್ ಇಲ್ಲ, ಯಾವುದೂ ಇಲ್ಲ, ವಜೈನಲ್ ಆಕ್ಟಿವಿಟಿ ಇಲ್ಲ. ವಿ ಲೈಕ್ ವಾಟ್ ದ ಹೆಲ್ ಇಸ್ ದಿಸ್? ಓರಲ್ ಇಂದ ಅಂತೂ HIV ಬರುತ್ತೆ, ದೇರ್ ಇಸ್ 1.5%. ಆದ್ರೂ he was like, no, I've always used condom. ನನ್ನ ಹತ್ರ ಕಾಂಡಮ್ ಇತ್ತು, ನನ್ನ ಹತ್ರ ಕಾಂಡಮ್ ಇತ್ತು. He was only telling this. ನಂಗೆ ತಲೆ ಹೊಡೆದ್ರು ನಂಗೆ ಬರ್ತಾ ಇರಲಿಲ್ಲ. ಇನ್ ದ ಎಂಡ್ ಆಫ್ ದ ಹೋಲ್ ಥಿಂಗ್ ವೆನ್ ವಿ ಸ್ಟಾರ್ಟೆಡ್ ಎಮ್ ಆನ್ ART ಆ್ಯಂಡ್ ಆಲ್, ದಿನಾಲು ಯಾವಾಗಲೂ ಅವ್ರು ಬಂದರೆ ಮೆಡಿಸಿನ್ ಎಲ್ಲ ತೊಗೊಂಡು ಹೋಗುವಾಗ ಯು ಆಲ್ವೇಸ್ ಯೂಸ್ ಟು ಸೇ ಒನ್ ಥಿಂಗ್, ಲೈಕ್ ನಾನು ಯಾವಾಗಲೂ ಹೇಳೋದು, ನನಗೆ ಆಶ್ಚರ್ಯ ನಿಮಗೆ ಹೇಗೆ ಬಂತು ಅಂತ. ಆ್ಯಂಡ್ ದೆನ್ ಹಿ ಸೇಸ್, ನಿಮಗೆ ಗೊತ್ತಾ, ನಾನು ಒಂದು ಜಸ್ಟ್ ನಾರ್ಮಲ್ ಆಗಿ ಕೇಳಿದೆ, ಲೈಕ್ ನೀವು ಕರೆಕ್ಟಾಗಿ ಕಾಂಡಮ್ ಹಾಕ್ಕೊಂಡಿದ್ರಲ್ವಾ? ಕಾಂಡಮ್ ಸ್ಲಿಪ್ಪೇಜ್ ಬ್ರೇಕೇಜ್ ಮ್ಯಾಮ್ ಯಾವತ್ತೂ ಹಾಕಿಲ್ಲ. ಕಾಂಡಮ್ ಹಾಕೊಂಡಿದ್ನ, ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ ಅಲ್ವಾ ಮ್ಯಾಮ್ ಅಂತ ಹೇಳ್ತಾನೆ. Are you serious? Yes, this is an incident that happened in India and the city also, I can say it. Yeah, you can tell city. Hyderabad. And this very, very village, a very village guy. He was like, ನನಗೆ ಕಾಂಡಮ್ ಯೂಸ್ ಮಾಡಬೇಕು ಅಂತ ಗೊತ್ತು ಮ್ಯಾಮ್, ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ ಅಂತ. At least And packet every open time- ಮಾಡ್ತಿದ್ರಾ? That I did. This Seriously? is the way, yes. And he has Man. always, that cleared me that ಎಲ್ಲ ಆಕ್ಟಿವಿಟೀಸ್ ಮಾಡಿದ್ದೆ ಅನ್ಪ್ರೊಟೆಕ್ಟೆಡ್ ಅಣ್ಣ. ಇದೊಂಥರ ಚಿಕ್ಕಣ್ಣ ಒಂದ್ ಮೂವಿಲಿ ಹೇಳ್ತಾರೆ ಗೊತ್ತಾ, ಹ್ಮ್. ಎಗ್ ವರ್ಡ್ ತಿನ್ಬೇಕು ಅಂತ ಹೇಳಿ ಬರೀ ಶೆಲ್ ತಿಂತಾ ಇರ್ತಾರೆ ಹಂಗೆ. ನೋ, ನನಗೆ ಶಾಕ್ ಆಯ್ತು. ಲೈಕ್ ಐ ವಾಸ್ ಲೈಕ್, ಇದನ್ ಯಾರಾದ್ರೂ ಹೇಳಿದ್ರೆ ಇವಳು ಎಷ್ಟು ಡೌ ಮಾಡ್ತಾಳೆ ಅಂತ ಹೇಳ್ತಾರೆ. ನಾನು ಐ ಆಮ್ ಲೈಕ್, ಐ ವಾಸ್ ಶಾಕ್ಡ್. ಅಂಡ್ ಐ ವಾಸ್ ಲೈಕ್, ಸರ್ ಕ್ಲಿಯರ್ ಆಯ್ತು ಬಿಡಿ, ನಿಮಗೆ ಹೇಗೆ ಬಂತು ಬಿಡಿ ಅಂತ ಹೇಳಿದೆ ನಾನು. ಐ ವಾಸ್ ಲೈಕ್, ಸರ್ ಯು ಹ್ಯಾವ್ ಟು ಯೂಸ್ ಕಾಂಡಮ್. ದಟ್ ಇಸ್ ವೇರ್ ಐ ಫೆಲ್ಟ್ ಸೆಕ್ಸ್ ಎಡ್ಯುಕೇಶನ್ ಇಲ್ವೇ ಇಲ್ಲಲ್ಲ, ಯಾರಿಗೆ ಗೊತ್ತು? ಲೈಫ್ ಲಾಂಗ್ HIV ನಾವು ಅಲ್ಲ, there is no. You see, I'll tell you something. HIV ಗೆ ಒಂದು advanced method that's come is ART, antiretroviral therapy. BP sugar ತರ ಒಂದು ಟ್ಯಾಬ್ಲೆಟ್ forever for your lifetime you should have. Trust me, they are all living perfectly fit and fine. Okay. There is a myth saying that HIV ಬಂದ ತಕ್ಷಣ ಅವ್ರು ಸತ್ತು ಬಿಡ್ತಾರೆ ಅಂತ. ಬಟ್ ನಮ್ಮವರೇ ನಾವು ಅದನ್ನ ಸ್ಪ್ರೆಡ್ ಮಾಡ್ತಾ ಇರೋದು ವಿನಃ, ನನಗ್ ನೋಡಿರೋದು, ನಾನ್ ನೋಡಿರೋ ಪೇಷಂಟ್ಸ್, ಎವ್ರಿ ಒನ್ ಇಸ್ ಫಿಟ್ ಅಂಡ್ ಫೈನ್, ಎವ್ರಿ ಒನ್ ಇಸ್ ಟೇಕಿಂಗ್ ART, ಏನು ಪ್ರಾಬ್ಲಮ್ ಇಲ್ಲ. They're all living their life. They're even ಆಟೋ ಇಮ್ಯೂನ್ ಡಿಸೀಸ್ ಅಲ್ವಾ? yes, that one thing is there. Status change ಮಾಡಕ್ ಆಗಲ್ಲ, ನೆಗೆಟಿವ್ ಪಾಸಿಟಿವ್ ಇಂದ ನೆಗೆಟಿವ್ ಮಾಡಕ್ ಆಗಲ್ಲ. that one thing is there. Right. ಆದ್ರೆ ಪೀಪಲ್ ಸೇ ದಟ್ ಅವ್ರು ಬೇಗ ಸದ್ ಬಿಡ್ತಾರೆ, ಹಾಗೆ ಹೀಗಾಗುತ್ತೆ ಹೀಗಾಗುತ್ತೆ. That's not there. ಈಗ HIV ಗೂ ಮತ್ತೆ AIDS ಗೂ ಡಿಫರೆನ್ಸ್ ಏನು? HIV is the present. ಈಗ ನೀವು ಸ್ಟಾರ್ಟ್ ಆದ ತಕ್ಷಣ that stage is called as HIV. Okay. ಅದನ್ನ ಸೆಕೆಂಡರಿ ಫೈನಲ್ ಸ್ಟೇಜಿಗೆ ಹೋದ ತಕ್ಷಣ that's called as AIDS. Okay. ವಿಚ್ ಕೆನಾಟ್ ಬಿ, ಅಂದ್ರೆ ಅದು ತುಂಬಾ ಒಂದು ಸೆಕೆಂಡರಿ ಸಿಂಪ್ಟಮ್ಸ್ ಇಂದ ಬರುತ್ತೆ, ಅಥವಾ ಸೆಕೆಂಡರಿ ಇನ್ಫೆಕ್ಷನ್ಸಿಗೆ ಹೋಗುತ್ತೆ. ನಿಮ್ಮ ಲಿವರ್ ಪ್ರಾಬ್ಲಮ್ಸ್ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ಸ್ ಆಗುತ್ತೆ, ಸಮಟೈಮ್ಸ್ ಅವ್ರು ಬೆಡ್ ರಿಡನ್ ಆಗ್ಬಿಡ್ತಾರೆ. ದ್ಯಾಟ್ ಇಸ್ ಕಾಲ್ಡ್ ಆಸ್ ಏಡ್ಸ್. ಇಫ್ ಅ ಪರ್ಸನ್ ಇಸ್ ಹೆಲ್ದಿ, ಫಿಟ್ ಅಂಡ್ ಫೈನ್, ಆ ಸ್ಟಾರ್ಟಿಂಗ್ ಸ್ಟೇಜ್ ಏನ್ ಹೇಳ್ತೀವಲ್ವಾ ಅದನ್ನ HIV ಅಂತ ಹೇಳ್ತೀವಿ. ಎಷ್ಟು ಮಂತ್ಸ್ ಅಂದ್ರೆ ಅವ್ರ ಎಷ್ಟು ವರ್ಷ ಆರ್ ವಾಟ್ ಎವರ್ ಯು ಕಾಲ್ ಸ್ವಲ್ಪ ಜನರಿಗೆ ಇವನ್ ಆಫ್ಟರ್ 1 year ಆಲ್ಸೋ ದೇ ಡೋಂಟ್ ಗೆಟ್ ಟು ನೋ ಅವ್ರಿಗೆ HIV ಇದೆ ಅಂತ. ಓಕೆ. ಸೊ ದಟ್ ಸ್ಟೇಜ್ ವೇರ್ ನಿಮಗೇನು ಪ್ರಾಬ್ಲಮ್ ಆಗ್ತಿಲ್ಲ, ಮೆಡಿಕೇಶನ್ಸ್ ಇಲ್ಲದೆ, ಓಕೆ, ಅದು ಆ ಸ್ಟೇಜ್ ದಟ್ ಕ್ಯಾನ್ ಡಿಪೆಂಡ್ ಆನ್ ಯುವರ್ ಇಮ್ಯುನಿಟಿ ಸಿಸ್ಟಮ್. ಇಟ್ಸ್ ಕ್ಲಿಯರ್ಲಿ ಇಮ್ಯುನಿಟಿ ಸಿಸ್ಟಮ್, ನಥಿಂಗ್ ಎಲ್ಸ್. ಸೊ ಈಗ ಯಾರಿಗಾರು ಒಬ್ಬ ಪರ್ಸನ್ ಹೂ ಹಸ್ ಗಾಟ್ HIV ಅಂತ ಅನ್ಕೊಳ್ಳೋಣ, ವಾಟ್ ಇಸ್ ದ ಫಸ್ಟ್ ಥಿಂಗ್ ಹಿ ಶುಡ್ ಡು? ಐ ನೋ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು ಎಲ್ಲ, ಬಟ್ ಮೆಂಟಲಿ ವಾಟ್ ಹಿ ಶುಡ್ ಡು? He should not be worried. Okay. The most worst part that is going on today is ಅವ್ರು ಪ್ಯಾನಿಕ್ ಆಗ್ಬಿಡ್ತಾರೆ. HIV ಬಂದಿದೆ, ಏನ್ ಮಾಡೋದು, ನಾನು ಸತ್ತೋಗ್ಬಿಡ್ತೀನಿ. ದ್ಯಾಟ್ ಇಸ್ ದ ಫಸ್ಟ್ ಥಿಂಗ್. ಅವ್ರು ಬರೋದೇ ಅವ್ರ ತಲೆಗೆ ನಾನು ಸತ್ತೋಗ್ಬಿಡ್ತೀನಿ ಅಂತ. ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಅವ್ರು ಸಾಯೋದೇ ಇಲ್ಲ. ದೇವ್ರು ಅವ್ರಿಗೆ ಎಷ್ಟು ಆಯುಷ್ಯ ಕೊಟ್ಟಿದ್ದಾನೆ ಅಷ್ಟು ಅವ್ರು ಬದುಕ್ತಾರೆ, ಟು ಬಿ ವೆರಿ ಫ್ರಾಂಕ್. ಓಕೆ, ಎಸ್, ದೇ ಹ್ಯಾವ್ ಟು ಗೋ ಟು ಅ ಡಾಕ್ಟರ್, ರಿಪೋರ್ಟ್ಸ್ ತೋರಿಸಿ ನಾವು ರೀಕನ್ಫರ್ಮ್ ಮಾಡಿ. ಸಿ, ರಿಪೋರ್ಟ್ಸ್ ತೋರಿಸಿ ಅಂದರೆ ದೇರ್ ಆರ್ ಸೋ ಮೆನಿ ಲ್ಯಾಬ್ಸ್, ಯಾರ್ಯಾರಿಗೂ ಫಾಲ್ಸ್ ಪಾಸಿಟಿವ್ ಬಂದಿದೆ. ಈಗ ಪ್ರೆಗ್ನೆನ್ಸಿಯಲ್ಲಿ ಫಾಲ್ಸ್ ಪಾಸಿಟಿವ್ ಹೇಗೆ ಬರುತ್ತೆ, ಅದೇ ಥರ HIV ಕೂಡ ಫಾಲ್ಸ್ ಪಾಸಿಟಿವ್ಸ್ ಬಂದಿದೆ. ಸೊ ರೀಕನ್ಫರ್ಮ್ ಮಾಡದೆ ಯಾವ ಆರ್ಗನೈಸೇಷನ್ ಕೂಡ ನಿಮಗೆ ರಿಪೋರ್ಟ್ಸ್ ಆ ಥರ ರಿಲೀಸ್ ಮಾಡಲ್ಲ. ಓಕೆ, ಸೊ ಅದು ರೀಕನ್ಫರ್ಮ್ ಆದಮೇಲೆ ವಿ ಸ್ಟಾರ್ಟ್ ದೆಮ್ ಆನ್ ಸ್ವಲ್ಪ ಟೆಸ್ಟಿಂಗ್ ಎಲ್ಲ ಇರುತ್ತೆ. ಯು ನೀಡ್ ಟು ಗೋ ಫಾರ್ ಲಿವರ್ ಫಂಕ್ಷನ್, ಕಿಡ್ನಿ ಫಂಕ್ಷನ್ ಅಂಡ್ ಆಲ್ ದಟ್.
Then we start with an antiretroviral therapy. ಒಂದು ಬಾಟಲ್ ಆಫ್ ಮೆಡಿಕೇಶನ್ಸ್ ಇರುತ್ತೆ. ಎವ್ರಿ ಡೇ ಅಟ್ ದ ಸೇಮ್ ಟೈಮ್ ಒಂದು ಸಿಂಗಲ್ ಟ್ಯಾಬ್ಲೆಟ್ ಹ್ಮ್ ಫಾರ್ ದ ರೆಸ್ಟ್ ಆಫ್ ಯೋರ್ ಲೈಫ್. ಲೈಫ್. ಓಕೆ ಈಗ ವಿ ಸ್ಪೋಕ್ ಅಬೌಟ್ ಲಾಟ್ ಆಫ್ ಮೇಲ್ ಸೆಕ್ಸ್ ಫೀಮೇಲ್ ಸೆಕ್ಸ್ ಎಲ್ಲ, ಬಟ್ ದರ್ ಇಸ್ ಸಮಥಿಂಗ್ ಕಾಲ್ಡ್ asexual ಪೀಪಲ್ ಅಂತ. ಓಕೆನಾ? ಹೌ ಡು ದೀಸ್ ಪೀಪಲ್ ಫೈಂಡ್ ದರ್ ಪ್ಲೆಷರ್? ಬಿಕಾಸ್ asexual ಬಗ್ಗೆ ಯಾರು ಮಾತಾಡಲ್ಲ. Correct. ಸೊ ಡಾಕ್ಟರ್ ಇದ್ರಿಂದ ನಾನು ಒಂದೇ ಥ್ರೆಡ್ ತೊಗೊಂಡ್ಬಿಡ್ತೀನಿ. ತುಂಬಾ ಜನರಿಗೆ ಮದ್ವೆ ಆದ್ಮೇಲೆ ಅವ್ರು ಏಸೆಕ್ಷುವಲ್ ಅಂತ ಗೊತ್ತಾಗುತ್ತೆ. ಹಾ. ಅದರಿಂದ ಮ್ಯಾರೇಜಸ್ ಸ್ಪಾಯ್ಲ್ ಆಗ್ತಾ ಇದೆ. ಓ ಎಸ್. Right. ಓ ಎಸ್. ಸೊ ಹೇಗೆ? ಮೈ ಕ್ವಶನ್ ಇಸ್ ಮೆಂಟಲಿ ಆರ್ ಫಿಸಿಕಲ್? ಅಂದ್ರೆ ಬೀಯಿಂಗ್ asexual, is it mental or physical? One, its biggest cause is mental. Okay. It's clearly mental. Okay. Later on it goes for physical, illa anta helala, but the things that we experience as normal human beings, asexual normal anta abnormal anta ಹೇಳ್ತಾ ಇಲ್ಲ, but the ones that we as normal people experiencing sexual arousal ನಾವ್ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದು ಅವ್ರು ಎಕ್ಸ್ಪೀರಿಯನ್ಸ್ ಮಾಡಲ್ಲ. ಪ್ಯೂಬರ್ಟಿ ಏಜಿಗಾಗ್ಲಿ ಅವ್ರಿಗೇನ್ ಆ ಒಂದು ಯುನೋ ಎಕ್ಸೈಟ್ಮೆಂಟ್, ಕ್ಯೂರಿಯಾಸಿಟಿ ಟು ಅಂಡರ್ಸ್ಟ್ಯಾಂಡ್ ದರ್ ಬಾಡಿ. ತಲ್ಲಣ. ಎಕ್ಸಾಕ್ಟ್ಲಿ. ಅದು ಅದು ದೇ ಆರ್, ಐ ಡೋಂಟ್ ವಾಂಟ್ ಟು ನೇಮ್ ದೇಮ್ ಇನ್ ಕನ್ನಡ, ಅದಕ್ಕೆ ನನಗೆ ಬೇಡ ಅಂತ ಇಲ್ಲ, ಅದು ಗೊತ್ತಾಯ್ತು. But asexual is a nice word. ಕರೆಕ್ಟ್. ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ವರ್ಡ್ ಇದು. ಯಾವ್ದು ಹೇಳಿ? ಅಲ್ಲ, ಕನ್ನಡದಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಬಿಡಿ, ಹೋಗ್ಲಿ. ಓಕೆ, Okay. ಲೆಟ್ಸ್ ಗೋ. ಸೊ ಬೇಸಿಕಲಿ ಸೊ ಆ ಥರದ್ದು ಅವ್ರಿಗೆ ಆ ಫೀಲಿಂಗ್ ಬರಲ್ಲ ಒಂದು. ಎರಡನೇದು, ದೇ ಅಂಡರ್ಸ್ಟ್ಯಾಂಡ್ ಇಟ್ ಅಟ್ ಅ ವೆರಿ ಪ್ಯೂಬರ್ಟಿ ಏಜಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಇಟ್ ಇಸ್ ನಾಟ್ ದಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಸಕ್ತಿ ಅಂತೂ ಎಲ್ಲರಿಗೂ ಇರುತ್ತೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಅವ್ರಿಗೆ ಇವ್ರಿಗೆ ಇಲ್ಲ ಅಂತ. ಬಟ್ ದ ಪ್ರಾಬ್ಲಮ್ ಇಸ್ ಅವ್ರಿಗೆ ಅದು ಇರಲ್ಲ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಬೇಸಿಕಲಿ ಟು ಗೆಟ್ ಇನ್ ಟು ಎನಿ ಕೈಂಡ್ ಆಫ್ ಸೆಕ್ಷುವಲ್ ರಿಲೇಶನ್ಶಿಪ್ಸ್ Okay. ಆ್ಯಂಡ್ ದೇ ಆರ್ ಫೈನ್ ವಿತ್ ದ ವೇ ದೇ ಆರ್. Okay. ಓಕೆ, ಸೊ ಅಂಥವ್ರು ಮದುವೆ ಆಗದೆ ಇರೋದೇ ಒಳ್ಳೇದು ಅಂತ ನನಗೊಂದು ಅನಿಸಿಕೆ. ದಟ್ ವುಡ್ ಬಿ ಬೆಟರ್. ಹ್ಯಾವಿಂಗ್ ಅ ಪಾರ್ಟ್ನರ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಂಟಿಲ್ ಅನ್ಲೆಸ್ ಆ ಪಾರ್ಟ್ನರಿಗೆ ನಿಮ್ಮ ಈ ಸೆಕ್ಷುವಾಲಿಟಿಯಿಂದ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ. ಬಟ್ ಆಬ್ವಿಯಸ್ಲಿ Come on, ಆಪೋಸಿಟ್ ಪಾರ್ಟ್ನರ್ ಡಸ್ ನೀಡ್ ಇಟ್. ಸೊ ಅಂಥವ್ರು ಐ ಥಿಂಕ್ ಇಟ್ ಇಸ್ ಬೆಟರ್ ಟು ಬಿ ಅವೇ ಫ್ರಮ್ ಇಟ್. ಒಂದು ಲೈಕ್ ದ್ಯಾಟ್ ಇಫ್ ಯು ಗೋ ಟು ಸಿ ದರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಲೈಕ್ ಇದಕ್ಕೆ ಕಾಂಜನ್ ಆಗಿರೋದು. ಐ ಟೆಲ್ ಯು ಒನ್ ಇನ್ಸಿಡೆಂಟ್. ದಿಸ್ ಇಸ್ ವೆರಿ ಫೇಮಸ್. ಯು ಕ್ಯಾನ್ ಗೋ ಆ್ಯಂಡ್ ಗೂಗಲ್ ಆಲ್ಸೋ. ದೇರ್ ಇನ್ ಇನ್ಸಿಡೆಂಟ್. ಜನರಿಗೆ ಒಂದು ಚಿಕ್ಕ ಥಿಂಗ್ಸ್ ಅಲ್ಲಿ ಅವ್ರಿಗೆ ಆಬ್ಜೆಕ್ಟ್ಸ್ ಅಲ್ಲೂ ಕೂಡ ಸೆಕ್ಷುವಲಿ Yes. ಇನ್ವಾಲ್ವ್ ಆಗಬೇಕು ಅಂತ ಆಸೆ ಇರುತ್ತೆ. ಐ ಗಾಟ್ ಅ ಪೇಷಂಟ್ ಹೂ ವಾಸ್ ಇಂಟ್ರೆಸ್ಟೆಡ್ ಓನ್ಲಿ ಟು ಹ್ಯಾವ್ ಸೆಕ್ಸ್ ವಿತ್ ಅ ಪೆನ್ಸಿಲ್. Pencil. ಎಸ್. ಮೇಲ್ ಫೀಮೇಲ್? ಅ ಫೀಮೇಲ್. ಓಕೆ. 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 ಇಲ್ಲ, ಒಂದು ಸ್ಟೋರಿ ಇತ್ತು. ಇಲ್ಲೇ ಕಟ್ ಮಾಡ್ತೀನಿ. ಓಕೆ. ಒನ್ ಗೈ ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಪೆನ್ಸಿಲ್ ಪಿನಿಸ್ ಅಲ್ಲಿ ಹಾಕೊಂಡು ಸರ್ಜರಿಯಿಂದ ತೆಗಿಬೇಕಾಯ್ತು. ಯು ಕ್ಯಾನ್ ಗೂಗಲ್ ದಿಸ್. Yes, yes. ಟೆನ್ನಿಸ್ ತರ ಇದೆ ನಿಮ್ದು. The Google thing, I'll tell you this. Google thing was with the Eiffel Tower. I don't know if you know it. There is a woman even today. ಈಗ ಹೋಗಿ ಅವ್ರು ಈಗಲೂ ಹೋಗಿ ಪ್ಯಾರಿಸ್ ಐಫಿಲ್ ಟವರ್ ಜೊತೆ she has sex and comes back. ಅದ್ ಹೇಗೆ? She rubs herself. Damn. Okay. Okay. So pencil ಕತೆ. Yes. That was the Google story. And that was shocking, I know. Third thing. Okay, this pencil, ಅವಳಿಗೆ ಚಿಕ್ಕವಳಿಂದಾನೆ she had a trauma basically. Her one of her uncle was abusing her once in a while. ಅದೇನಾಗಿತ್ತು ಅಂದ್ರೆ ಖುಷಿಗೆ ರಬ್ಬರ್ ಪೆನ್ಸಿಲ್ ಕೊಟ್ಬಿಡೋದು. ಲೈಕ್ ಮಾಡಾದ್ಮೇಲೆ ಜಸ್ಟ್ ಅವಳನ್ನ ಖುಷಿ ಪಡ್ಸಕ್ಕೆ ಚಿಕ್ಕವಳಿಂದಾನು ಅವಳಿಗೆ ಒಂದು ರಬ್ಬರ್ ಅಂಡ್ ಪೆನ್ಸಿಲ್ ಕೊಟ್ಬಿಡೋದು. ಆ್ಯಂಡ್ ದಿಸ್ ಗರ್ಲ್ ಶಿ ಗಾಟ್ ಸೋ ಹ್ಯಾಬಿಚುಯೇಟೆಡ್. ಅವಳಿಗೆ ಆ ಪೆನ್ಸಿಲ್ ರಬ್ಬರ್ ಲೈಕ್ ಹಿಂದೆಯಿಂದ ಆ ರಬ್ಬರ್ ಬರುತ್ತೆ ನೋಡಿ, ಕರೆಕ್ಟ್. ಆ ಪೆನ್ಸಿಲ್ ಅಂದ್ರೆ ತುಂಬಾ ಇಷ್ಟ. ಈವನ್ ಟುಡೇ ಅವಳಿಗೆ ಇಷ್ಟು ವರ್ಷ ಆಗಿದೆ. ಈವನ್ ಟುಡೇ ಶಿ ಕೆನಾಟ್ ಲಿವ್ ವಿದೌಟ್ ಇಟ್. ಅವಳು ಅದ್ರ ಜೊತೆನೇ ಇರೋದು. ಆ್ಯಂಡ್ ಶಿ ಓನ್ಲಿ ಗೆಟ್ಸ್ ಪ್ಲೆಜರ್ ವಿತ್ ದಟ್. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ, ತುಂಬಾ ವಿಮೆನ್ ಇವಾಗ ದೇ ಆರ್ ಕಮಿಂಗ್ ಔಟ್. ನಾನು ಇದು 2-3 ಸ್ಟೋರಿ ಅನ್ಕೊಂಡಿದ್ದೆ. ಚಿಕ್ಕ ವಯಸ್ಸಲ್ಲಿ ತುಂಬಾ ಸೆಕ್ಷುಲಿ ಅಬ್ಯೂಸ್ ಆಗಿರ್ತಾರೆ ಅವ್ರ ಫ್ಯಾಮಿಲಿಯಿಂದ, ಹೌದು. ಅಂಕಲ್ಸ್ ಇಂದ. ಅದೇನಾಗುತ್ತೆ, ಹೋಗ್ತಾ ಅದರ್ ನೆಕ್ಸ್ಟ್ ಡೇ ಮದುವೆ ಆಗ್ತಾರೆ ಅಥವಾ ಏನೋ ಆದಾಗ ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡ್ ಬರ್ತಾರೆ. ಸೊ ಈ ತರ ಇಫ್ ಯು ಡೋಂಟ್ ಹ್ಯಾವ್ ಟು ಮೆನ್ಷನ್ ದ ನೇಮ್ಸ್, ಯಾವ್ದಾದ್ರು ಟ್ರಾಮ್ಯಾಟಿಕ್ ಸ್ಟೋರೀಸ್ ಇದೆ? ತುಂಬಾ ಟ್ರಾಮ್ಯಾಟಿಕ್ ಸ್ಟೋರೀಸ್ ಇದೆ. ಒನ್ ಫೀಮೇಲ್ ಅಂತೂ ನಾನು ನಿಮ್ಗೆ ಹೇಳ್ದೆ, ಐ ಟೆಲ್ ಯು. ವಾಟ್ ಅಬೌಟ್ ನೀವು ಫೀಮೇಲ್ಸ್ ಬಗ್ಗೆ ಬಿಟ್ಬಿಡಿ, ಈವನ್ ಮೇಲ್ಸ್ ಹ್ಯಾವ್ ಗಾನ್ ಥ್ರೂ ಇಟ್. ಐ ಹ್ಯಾಡ್ ಅ ಮೇಲ್ ಪೇಷಂಟ್ ಹೂ ಕೇಮ್ ಅಂಡ್ ಟೋಲ್ಡ್ ಮಿ ದಟ್ ಯು ಬಿಲೀವ್ ಮಿ ಆರ್ ನಾಟ್, ಅವ್ರ ಅಂಕಲ್ ಅವ್ರ ಜೊತೆ ದಿನಾಲೂ ಸೆಕ್ಸ್ ಮಾಡ್ತಾ ಇದ್ರು. ಒನ್ ಆಫ್ his family member used to always have sex with him. ಯಾವ ಏಜ್ ಇಂದ? I think it was 6, 7, 8, 9. ಅದೇ ಒಂದು ಐ ಥಿಂಕ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ದ ಅವನು, ದಟ್ ಏಜ್. ಆ್ಯಂಡ್ ಇದೇನಾಗ್ತಾ ಇತ್ತಂದ್ರೆ ಇಟ್ ವಾಸ್ ಗೋಯಿಂಗ್ ಆನ್ ಎವ್ರಿ ಡೇ. ಆ್ಯಂಡ್ ವಾಟ್ ಹಿ ಸೆಡ್ ವಾಸ್,
ಐ ಆಮ್ ಸರೌಂಡೆಡ್ ವಿತ್ ಆಲ್ ಮೆನ್ ಮ್ಯಾಮ್. ಲೈಕ್ ನಮ್ದು ಆರ್ಮಿ ಫ್ಯಾಮಿಲಿ ಟೈಪ್ಸು. ಸೊ ಎಲ್ಲರೂ ಗಂಡಸರೇ ಇದ್ರು. ಅದೇನಾಗ್ತಾ ಇತ್ತು ಅಂದ್ರೆ ನನಗೆ ಅವ್ರು ಮಾಡಿ ಮಾಡಿ ನನಗೆ ಗಂಡಸ್ರ ಮೇಲೇನೆ ಎಫೆಕ್ಷನ್ ಬರಕ್ ಸ್ಟಾರ್ಟ್ ಆಯ್ತು. ಆ ಹೆಂಗಸ್ರ ಮೇಲೆ ಬಂದೇ ಇಲ್ಲ. ನಾನು ಹೋಗಿರೋದೇ ಒಂದು ಸಿಂಗಲ್ ಲೈಕ್ ಇದು ಕೋಎಡ್ ಸ್ಕೂಲಲ್ಲ ಅವ್ನು ಓದಿದ್ದು ಅಂತೆ. ಸೊ ಏನಾಯ್ತು, ಇಟ್ ಕಂಪ್ಲೀಟ್ಲಿ ಅವ್ನು ವೆನ್ ಹಿ ಸೇಸ್ ದಟ್ ಅವ್ರು ಗೇ ಅಂತ, ಐ ಹ್ಯಾವ್ ದಿಸ್ ಕ್ಯೂರಿಯಾಸಿಟಿ. ನನಗೆ ಯಾವಾಗಲೂ ಕ್ಯೂರಿಯಾಸಿಟಿ, ಹೇಗೆ, ವಾಟ್ ಹ್ಯಾಪನ್ಡ್, ವಾಟ್ ಇಸ್ ದ ಇವಾಲ್ಯೂಷನ್ ಬಿಹೈಂಡ್ ಇಟ್ ಅಂತ ಒಂದು ಕೇಳೋ ಒಂದು ಕ್ಯೂರಿಯಾಸಿಟಿ. ಸೊ ಈ ಸೆಟ್ ದ್ಯಾಟ್ ನನಗೆ ಅವ್ರು ಮಾಡಾದ್ಮೇಲೆ ಅದು ಮನಸ್ಸೇ ಹೊರಟೋಯ್ತೋ ಏನೋ ಗೊತ್ತಿಲ್ಲ ಮ್ಯಾಮ್. ಒಂದೇ ಜೆಂಡರ್, ಎಲ್ಲರೂ ನಾವೆಲ್ಲ ಕಸಿನ್ಸು, ಎಲ್ಲ ಬಾಯ್ಸ್ ಮ್ಯಾಮ್. ಅವ್ರ ಜೊತೆನೂ ಹಾಗೆ ಅವ್ರ ಜೊತೆ ನೋಡಿದ್ರು ನನಗೆ ಅದೇ ಥರ ಲೈಕ್ ಗೈಸ್ ಅಂತಾನೆ ಓಕೆ, ಗರ್ಲ್ಸ್ ಅಂದರೆ ಆ ಫೀಲಿಂಗೇ ಬರ್ತಾ ಇರಲಿಲ್ಲ. ಆ್ಯಂಡ್ ದೆನ್ ನಾನು ಒಂದೇ ಜೆಂಡರ್ ಸ್ಕೂಲಿಗೆ ಹೋದೆ, ಅಲ್ಲೂ ಗೈಸೇ ಇದ್ರು. ಅಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಜೊತೆನೇ ನನಗೆ ರಿಲೇಷನ್ಶಿಪ್ ಆಯಿತು. That's how we started. And today he is like fully developed gay only. ಅವ್ರಿಗೆ he says ನನಗೆ ಫೀಮೇಲ್ಸ್ ಮೇಲೆ ಆ ಇಮೋಷನ್ಸೇ ಬಂದಿಲ್ಲ. ಬಟ್ ಡು ಯು ಥಿಂಕ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಅಂಕಲ್ ಜೊತೆ ಅವರು ಏನೋ ಇದು ಮಾಡಿರ್ಲಿಲ್ಲ ಅಂತ, ಅಂಕಲ್ ಅಬ್ಯೂಸ್ ಮಾಡಿರ್ಲಿಲ್ಲ ಅಂತಿದ್ರೆ ಅವ್ರನ್ನ, ಹಿ ವುಡ್ ಬಿ ಲೈಕ್ ಅ ಸ್ಟ್ರೇಟ್ ಪರ್ಸನ್? ಮೋಸ್ಟ್ ಆಫ್ ದ ಪೀಪಲ್ ಗೇಸ್ ಅಂತ ನಾನು ಕೇಳಿದ್ರೆ, ನಾಟ್ ಎವ್ರಿ ಒನ್ ಐ ವಾಂಟ್ ಟು ಸೇ, ಬಟ್ ನೀವೊಂದು ಪಾಪ್ಯುಲೇಷನ್ ಅಂತ ಇಟ್ಕೊಂಡ್ರೆ ಆಲ್ಮೋಸ್ಟ್ ದೇ ಹ್ಯಾವ್ ದ ಸೇಮ್ ಸ್ಟೋರೀಸ್ ಹೂ ಸೇ ದ್ಯಾಟ್ ಟೈಮ್ ಜೊತೆ ನನ್ನ ಮೈಂಡೇ ಕನ್ವರ್ಟ್ ಆಗೋಯ್ತು ಅಂತ. ಮೋಸ್ಟ್ ಆಫ್ ದ ಪೀಪಲ್ ಅವ್ರು ಏನು ಹೇಳ್ತಾರೆ ಅಂದ್ರೆ, ನಾನು ಬೆಳೀತಾ ಬೆಳೀತಾ ಅದೇ ಒಂದು ಕಮ್ಯುನಿಟಿ ಜೊತೆ ಇದ್ಕೊಂಡ್ಬಿಟ್ಟೆ, ಹುಡುಗಿರ್ ಬೀಳ್ಲೇ ಇಲ್ಲ ಅಥವಾ ಹುಡುಗಿರ್ ಸಿಕ್ಲೇ ಇಲ್ಲ, ಹುಡುಗರ ಜೊತೆನೇ ಇದ್ದೆ. ಸೊ ಇವನನ್ನ ಟಚ್ ಮಾಡ್ತಾ 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 ಅವ್ರ ಜೊತೆ ಇದ್ದು ನಂಗೆ ಅವ್ರ ಮೇಲೇನೆ ಎಫೆಕ್ಷನ್ ಬಂದೋಯ್ತು. ನನ್ಗನ್ಸುತ್ತೆ ಮೈಂಡ್ ಸೈಕ್ ಪ್ಲೇಸ್ ಅ ಬಿಗ್ ರೋಲ್. ಸೈಕ್ ಡಸ್ ಪ್ಲೇ ಅ ಬಿಗ್ ರೋಲ್. ಆ ಥರನೂ ಕನ್ವರ್ಟ್ ಆಗ್ತಾರೆ ತುಂಬಾ ಜನ. ಬಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದನ್ನ ಉಲ್ಟಾ ಮಾಡಕ್ಕಾಗಲ್ವಾ? That is the way they have been attracted towards. Okay. Attraction ಆ ಥರ ಹೋಗಿದೆ ಅಂದ್ರೆ ಅಟ್ರಾಕ್ಷನ್ ಚೇಂಜ್ ಮಾಡೋಕ್ಕೆ ತುಂಬಾ ಅಂದ್ರೆ ತುಂಬಾ ಡಿಫಿಕಲ್ಟ್ ಆಗಿಬಿಡುತ್ತೆ. ಎಸ್ಪೆಷಲಿ ಮದುವೆ ಆಗಿರೋರೆ ನನಗೆ ಗೊತ್ತಿರೋರು ತುಂಬಾ ಜನ. ಐ ಟೆಲ್ ಯು ದೇರ್ಸ್ ಅನದರ್ ಸ್ಟೋರಿ. ಅವರು ಗಂಡ ಹೆಂಡತಿ ಮದುವೆ ಆಗಿ ಹನಿಮೂನಿಗೆ ಹೋಗ್ತಾರೆ. ಆ್ಯಂಡ್ ಶಿ ಡಸಂಟ್ ನೋ ದ್ಯಾಟ್, ಅವ್ರಿಗೆ ಗೊತ್ತಿಲ್ಲ. ಆ್ಯಂಡ್ ಹನಿಮೂನ್ ಟೈಮಲ್ಲೂ he is seeing his phone. Okay, they are sexually active on bed. ಅವಾಗ್ಲೂ ಫೋನ್ ನೋಡ್ತಿದ್ದಾನೆ. Okay, she cried and she told me this, and she tells that ನನಗೆ ಆವಾಗಲೂ ಗೊತ್ತಾಗ್ಲಿಲ್ಲ ಮ್ಯಾಮ್, ನಾನು ಏನು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ಲು. ಸ್ವಲ್ಪ ಟೈಮ್ ಆದಮೇಲೆ ಒಂದಿನ ಅವ್ರ ಹತ್ರ ಎರಡೆರಡು ಫೋನ್ಸ್ ಇತ್ತು. ನನಗೆ ತುಂಬ ಟೈಮ್ ಆದಮೇಲೆ ಗೊತ್ತಾಯಿತು. ದೆನ್ ವೆನ್ ಐ ಗಾಟ್ ದಟ್ ಫೋನ್, ಐ ಗಾಟ್ ಟು ನೋ ದಟ್ ದೇರ್ ವರ್ ಅ ಲಾಟ್ ಆಫ್ ವಿಡಿಯೋಸ್ ಆಫ್ ಹಿಸ್ ವಿತ್ ಸಮ್ವನ್ ಎಲ್ಸ್ ಆ್ಯಂಡ್ ಅ ಗೇ. ಅಂದರೆ ಮೆನ್ ಕ್ಯಾಶುವಲ್ ಸೆಕ್ಸ್ ಮಾಡ್ತಾಯಿದ್ರು. ಫಸ್ಟಿಗೆ ನನಗೆ ವಿಡಿಯೋ ಸಿಕ್ಕಿರಲಿಲ್ಲ, ಚಾಟಿಂಗು ಕಾಲ್ಸ್ ಅಂತ ಅಂದ್ಕೊಂಡೆ. ಬಟ್ ಟೈಮ್ ಹೋಗಾದ್ಮೇಲೆ ನನಗೆ ಗೊತ್ತಾಯಿತು ಅವರು ಕೂಡ ಇನ್ವಾಲ್ವ್ ಆಗ್ತಿದ್ದಾರೆ. ನಾನು ಮಾತಾಡಿದೆ, ನೋಡಿ ಬಿಟ್ಬಿಡು, ನನಗೀಗ ಮಗು ಆಗ್ತಿದೆ, ಬಿಟ್ಬಿಡು ಅಂತ. ದೇ ಸ್ಪೋಕ್. ಅವಳು ಹೇಳಿದ್ಲಂತೆ, ಬೇಡ ಬಿಡು ಅಂತ. ಹಿ ಕುಡಂಟ್. ಪ್ರಾಮಿಸ್ ಮಾಡಿದಂತೆ, ಬೇಡ ನಾನು ಬಿಟ್ಬಿಡ್ತೀನಿ ಅಂತ, ಐ ಲೀವ್ ಎವ್ರಿಥಿಂಗ್. ಬಟ್ ಅದೇನಾಗುತ್ತೆ ಅಂದರೆ ದೇ ಆರ್ ನಾಟ್ ಏಬಲ್ ಟು. ಇಟ್ಸ್ ದಟ್ ಈಸ್ ದೆಮ್ ಅಷ್ಟೇ. ಅವರು ಅದು ಆಗಿರ್ತಾರೆ, ಅವ್ರು ಹಾಗೆ ಇರೋಕ್ಕೆ ಇಷ್ಟಪಡ್ತಾರೆ. ಐ ಫೀಲ್ ಸೊಸೈಟಿ ಈಸ್ ಸ್ಟಾಪಿಂಗ್ ದೆಮ್ ಫ್ರಮ್ ಬೀಯಿಂಗ್ ದೆಮ್ ಸೆಲ್ವ್ಸ್ ಅಂತ ಅನ್ಸುತ್ತೆ. ದಟ್ ಈಸ್ ವೆರಿ ಕ್ಲಿಯರ್. ನಾವು ನೋಡ್ತಾ ಇರೋದು ಅದೇ. ಅವ್ನು ಮದುವೆ ಆಗಿರೋದೇ ಸೊಸೈಟಿಗೋಸ್ಕರ. ಬಟ್ ಬ್ಯಾಡ್ ವೇಸ್, ಇಫ್ ಐ ಹ್ಯಾವ್ ಟು ರಿಯಲಿ ಥಿಂಕ್, ಇಸ್ ದ್ಯಾಟ್ ಅವಳಿಗೆ ಪಾಪ ಹಿಂಸೆ ಅಷ್ಟೇ. ಬಿಕಾಸ್ ಒಂದು 2ನೇ ಚಾನ್ಸ್ 3ನೇ ಚಾನ್ಸ್ ತಗೊಂಡ ಲಾಸ್ಟಿಗೆ ಇದೇ ದಟ್ ಈಸ್ ವಾಟ್ ಕೇಮ್ ಔಟ್ ಇನ್ ರಿಸಲ್ಟ್, ದಟ್ ಅವರು ಸೆಕ್ಷುಲಿ ಇನ್ವಾಲ್ವ್ ಇದ್ರು. ಒಂದು ಫೋನ್ ಇಟ್ಕೊಂಡ್ಲು, ಇನ್ನೊಂದು ಫೋನ್ ತಗೊಂಡು ಬಂದ. ದಿಸ್ ಇಸ್ ಹೌ ಇಟ್ ವಾಸ್ ಗೋಯಿಂಗ್ ಆನ್. ಆ್ಯಂಡ್ ಇಟ್ ಈಸ್ ಲೈಕ್ ನೋ ಲೆಸ್ ದೆನ್ ಚೀಟಿಂಗ್ ಅಲ್ವಾ ಎಟ್ ದ ಎಂಡ್ ಆಫ್ ದ ಡೇ. ಅಲ್ಲಿ ಪ್ರಾಬ್ಲಮ್ ಆಗ್ತಾ ಶುರು ಆಯಿತು. ಅವರಿಬ್ಬರಿಗೂ ಅದೇ ಪ್ರಾಬ್ಲಮ್ ಆಗಿದ್ದು. ಆ್ಯಂಡ್ ನೌ ದೇ ಆರ್ ಥಿಂಕಿಂಗ್ ಆಫ್ ಗೆಟಿಂಗ್ ಅವೇ ಫ್ರಮ್ ಈಚ್ ಅದರ್ ಅಷ್ಟೇ. ಗುಡ್. ಈ ಥರ ಆದರೆ ಪರವಾಗಿಲ್ಲ. ನಾನು ಫಸ್ಟ್ ನೀವು ಹೇಳ್ದಂಗೆ ಸರ್ಪ್ರೈಸ್ ಆಗಲಿಲ್ಲ, ಬಿಕಾಸ್ ನಾನು ಇನ್ನೊಬ್ಬ ವ್ಯಕ್ತಿಯಿಂದ ಇದೇ ಸ್ಟೋರಿ ಕೇಳಿದ್ದೀನಿ. ಓಕೆ. ಆ್ಯಂಡ್ ಅ ಲಾಟ್ ಆಫ್ ವಿಮೆನ್ ಆರ್ ಫೇಸಿಂಗ್ ದಿಸ್. ಎಸ್. ಇದು ಒಂದು ಕಡೆ ಆದರೆ, ಇವಾಗ ಕಾರ್ಪೊರೇಟ್ಸ್ ಅಲ್ಲಿ ಒಂದು ಟ್ರೆಂಡ್ ನಡೀತಾ ಇರೋದು ಚೀಟಿಂಗ್. ಲೈಕ್ ಕಾರ್ಪೊರೇಟ್ಸ್ ಅಂದರೆ ಚೀಟಿಂಗ್. ಮೋಸ್ಟ್ ನಂಬರ್ ಆಫ್ ಸೀಟರ್ಸ್ ಆರ್ ಇನ್ ಕಾರ್ಪೊರೇಟ್ಸ್ ಅಂತ. ಸೊ ಅದರಿಂದ ಏನಾಗ್ತದೆ, ಮ್ಯಾರೇಜಸ್ ಆರ್ ಕಂಪ್ಲೀಟ್ಲಿ ಗೆಟಿಂಗ್ ಡಿಸ್ಟ್ರಾಯ್ಡ್. ರೈಟ್. ಏನಾಗುತ್ತೆ, ವೆನ್ ಯುವರ್ ಪಾರ್ಟ್ನರ್ ನಿಮ್ಮನ್ನ ಸೆಕ್ಷುಲಿ ಆ ಲೆವೆಲ್ಗೆ ಅರೋಸ್ ಮಾಡೋಕ್ಕಾಗಲಿಲ್ಲ ಅಂದಾಗ ನೀವು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್. ನಾನು ಎಂತೆಂಥ ಸ್ಟೋರೀಸ್ ಕೇಳಿದ್ದೇನೆಂದರೆ ಡಾಕ್ಟರ್, ಮ್ಯಾನೇಜರ್ ಹ್ಯಾವಿಂಗ್ ಸೆಕ್ಸ್ ವಿತ್ ದ ಹೌಸ್ ಹೆಲ್ಪ್, ರೈಟ್, ಅಲ್ಲಿ ಸ್ಟಾಫ್ ಇರುತ್ತೆ ಅವ್ರ ಜೊತೆ. ಎಸ್. ಸೊ ಈ ಥರ ಎಲ್ಲ ಕತೆ ಕೇಳಿದಾಗ, this is nothing. I know a very very powerful people. Okay, there is a woman who was like ಅವ್ರ ಮನೆಯಲ್ಲಿದ್ರು. ಈ ಅರ್ಬನ್ ಕಂಪನಿಯಿಂದ ಒಂದು
ಅವ್ರು ಬರ್ತಾರಲ್ವಾ ಟಾಯ್ಲೆಟ್ ಕ್ಲೀನರ್ಸ್ ಅಂಡ್ ಆಲ್ ಅರ್ಬನ್ ಕಂಪನಿ ಕರೆಕ್ಟ್ 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 ಶಿ ಬುಕ್ಡ್ ಇಟ್ ಅವ್ರು ಬಂದಿದ್ರು ಪಾನ್ is so driving people. The lady had sex with the washroom cleaner. ಹೋದ ತಕ್ಷಣ he was washing the washroom. She explained it also. Washroom clean ಮಾಡ್ತಾ ಇದ್ರು. She only went and she instigated him. ಅವರಿಬ್ರು ಮಾಡ್ಬಿಟ್ರು. ಅವರೇ ಸ್ಟಾರ್ಟ್ ಮಾಡಿದ್ದು, ಹೆಂಗಸೇ ಸ್ಟಾರ್ಟ್ ಮಾಡಿದ್ದು. They had it. And this is from a powerful people. I'm not saying like this. Okay, I know very difficult to take it, but reality. ನೋ ಮೇ ಬಿ ಇನ್ನೊಂದು ನರೇಟಿವ್ ಏನಿರ್ಬೋದು ಅಂದ್ರೆ ಪವರ್ಫುಲ್ ಪೀಪಲ್ ಆರ್ ಮ್ಯಾರಿಡ್ ಟು ಪವರ್ಫುಲ್ ಪೀಪಲ್. ಹಾ ಅವ್ರು ಬಿಸಿ ಇರ್ತಾರೆ, exactly. ಅವ್ರಿಗೆ ಲೈಫ್ ಸ್ಟೈಲ್ ಕೊಡ್ತಾರೆ, ಎಲ್ಲಾ ಕೊಡ್ತಾರೆ, ಬಟ್ ಈ ತರ ಪ್ಲೆಜರ್ But I'll tell you the other incident. ಇದ್ರಲ್ಲೇ okay, when she said this to me, ಆವಾಗ ಸ್ವಲ್ಪ ಶಾಕ್ ಆಯ್ತು. I was like, ಯಾಕೆ ಅಂದ್ರೆ ಇವ್ರು ಹಣ ಕೊಟ್ಕೊಂಡು ಒಳ್ಳೆಯವರನ್ನು ತರಿಸ್ಬೋದು. ಇಟ್ ಇಸ್ ನಾಟ್ ದಟ್ ಅರ್ಬನ್ ಕಂಪನಿ ಅವರೇ ಬರಬೇಕು. ದ ವರ್ಸ್ಟ್ ಪಾರ್ಟ್ ವಾಸ್, ಒಂದಿನ ಅವ್ರ ಮಗ್ಳನ್ನ ಅವಳ ಬಾಯ್ ಫ್ರೆಂಡ್ ಜೊತೆ ಸೆಕ್ಸ್ ಮಾಡೋದು ಇವರು ಕ್ಯಾಚ್ ಮಾಡಿದ್ದಾರೆ ಬೆಡ್ರೂಮ್ ಅಲ್ಲಿ. ಅಂಡ್ ಶಿ ಡಿಡ್ಂಟ್ ಈವನ್ ಗೋ ಅಂಡ್ ಸ್ಟಾಪ್ ದೆಮ್ ಇಟ್ ಸೀಮ್ಸ್. ಅವ್ರು ಇಣಿಕಿ ನೋಡಿದ್ದಾರೆ. ಓಕೆ, ಇಡೀ ಆಕ್ಟಿವಿಟಿಯನ್ನು ನೋಡಿದ್ದಾರೆ. ಓಕೆ, ದ್ಯಾಟ್ ಹ್ಯಾಸ್ ಆಕ್ಚುಲಿ ಕೆಪ್ಟ್ ಹರ್. ಅಂದ್ರೆ ಅವ್ರ ಮನ್ಸಲ್ಲಿ ಇದೇ ಕೊರಗ್ತಾ ಇತ್ತು ಅಂತೆ. ಆ ಇನ್ಸಿಡೆಂಟೇ ಇವರು ಸೆಕ್ಷುವಲ್ ಡಿಸೈರ್ಸ್ ಅನ್ನ ಇನ್ನೂ ಜಾಸ್ತಿ ಮಾಡ್ತಾ ಹೋಗಿತ್ತು. ಶಿ ಸ್ಟಾರ್ಟೆಡ್ ವಾಚಿಂಗ್ ಪಾನ್ 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 ಅಂಡ್ ಒನ್ ಡೇ ಶಿ ಡಿಡ್ ದಿಸ್ ಪ್ರಾಕ್ಟಿಕಲಿ. ಸೊ ಇಷ್ಟೆಲ್ಲ ಕತೆಗಳು ಕೇಳಿದ್ಮೇಲೆ ಡು ಯು ಥಿಂಕ್ ಪ್ರೆಸೆಂಟ್ ಡೇ ಮ್ಯಾರೇಜ್ ಕರೆಕ್ಟಾ ತಪ್ಪ, ಅಥವಾ ಶುಡ್ ಎವ್ರಿ ಒನ್ ಜಸ್ಟ್ ಗೆಟ್ ಇನ್ವಾಲ್ವ್ಡ್ ಇನ್ ಕ್ಯಾಶುವಲ್ ಸೆಕ್ಸ್? ರಾಂಗ್ ಅದು. ಬಟ್ ಈ ಸ್ಟೋರೀಸ್ ಕೇಳಿದ್ಮೇಲೆ ಮ್ಯಾರೇಜ್ ಅನ್ನೋ ಒಂದು ಕಾಂಟ್ರಾಕ್ಟ್ ಬಗ್ಗೆ ಎಲ್ಲರಿಗೂ ನಂಬಿಕೆನೆ ಹೋಗ್ತದೆ. ಸೊ ಡು ಯು ಹ್ಯಾವ್ ಎನಿ ಮೋರ್ ಸ್ಟೋರೀಸ್ ಬಿಕಾಸ್ ಆಫ್ ವಿಚ್ ಮದುವೆಗಳೇ ಕಂಪ್ಲೀಟ್ ಆಗಿ ಐ ಇದಾಗಿರೋದು? ಟೆಲ್ ಯು ಸಮಥಿಂಗ್. ಹಾ. ನೀವು ಮದುವೆ ಅಂತ ಮಾತಾಡ್ತೀರಾ, ರೈಟ್, ಮದುವೆ ಆದ್ಮೇಲೆ ಕಪಲ್ಸ್ಗಳು ಎಷ್ಟು ಆಕ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಕರೆಕ್ಟ್. Okay, there is a very big term that I'm going to tell. I'm sure you might have known it. Cuckolding anta. Cuckolding is all, yes. ಕಪಲ್ ಸ್ವಾಪಿಂಗ್. Yes. Wife swapping ಆಗ್ತಾ ಇದೆ. Correct. Wife swapping, which is very common. Parties hold ಆಗುತ್ತೆ. Even in Bangalore it's going on very very commonly. You put car keys inside a box, put it like, you just do this and all the men out there, ಯಾರಿಗೆ ಯಾವ ಕೀ ಸಿಗುತ್ತೆ ಅವ್ರ ಹೆಂಡತಿ ಅವ್ರ ಜೊತೆ. ಅಂಡ್ ಇಟ್ ಇಸ್ ವೆರಿ ವೆರಿ ಕಾಮನ್ಲಿ ಗೋಯಿಂಗ್ ಆನ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಕಿಂಕಿಯೆಸ್ಟ್ ಗೇಮ್ ಜನರು ಆಡ್ತಾ ಇರೋದು. ಇಟ್ಸ್ ವೆರಿ ವೆರಿ ಕಾಮನ್. ಇದೆಲ್ಲ ಹೈ ಸೊಸೈಟಿ ಅವ್ರ ಮಾತ್ರನಾ? ಎಕ್ಸಾಕ್ಟ್ಲಿ, ಹೈ ಸೊಸೈಟಿ ಅವ್ರು ಮಾತ್ರ ಅಂತ ಹೇಳಕ್ ಆಗಲ್ಲ ನನಗೆ. ಅಂದ್ರೆ ಕಿಯಾಕೆ ಬೇಡ, BMW ಎತ್ತಣ, ಬೆನ್ಸ್ ಎತ್ತಣ. ನೋ, ಐ ಗೋ ಟು ಲ್ಯಾಂಡ್ ರೋವರ್. ಫಸ್ಟ್ ಕಾರ್ ಇರ್ಬೇಕು ಇದಕ್ಕೆ. ಫಸ್ಟ್ This is happening. One more incident I'll tell you. ಈಗ ಯಾರು ಕ್ಯಾಬಲ್ ಬಂದಿದ್ರೆ ಅಲ್ಲಿ? Oh God. ಆ ಪಾರ್ಟಿಗೆ ಅಲೌ ಇಲ್ಲ ಬ್ರೋ. Not allowed. Not allowed, not allowed. Okay. ಇದೆಲ್ಲ ತುಂಬಾ ಲೈಕ್ ಯು ಹ್ಯಾವ್ ದಿಸ್ ಹೈ-ಫೈ ಪಾರ್ಟೀಸ್ ಗೋಯಿಂಗ್ ಆನ್, ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಇನ್ನೊಂದು ಏನಂದ್ರೆ, ಈದರ್ ವಾಯರಿಸಮ್ ಇಸ್ ಅನ್ ಆಕ್ಟ್. ನೀವು ಕೂತ್ಕೊಂಡು ನೋಡ್ತಾ ಇರ್ತೀರಾ. ಸೊ ಇವ್ರು ಏನ್ ಮಾಡ್ತಾರೆ, ಅವ್ರ ಹೆಂಡತಿಯನ್ನ ಕಳ್ಸಿಕೊಡ್ತಾರೆ ಅಂಡ್ ದೇ ವಿಲ್ ಸಿಟ್ ಅಂಡ್ ವಾಚ್ ದ ಹೋಲ್ ಆಕ್ಟ್. ಓಕೆ, ಅದು ಒಂದು. ಮೂರನೇದು, ಇಫ್ ಐ ಟೆಲ್ ಯು, this is another incident. There was a very powerful couple, I don't want to say. Okay. See, they Powerful people come from powerful places. Okay, ಹೇಳಿ. okay, so they said that ಅವರಿಬ್ರು the guy who had ಅವ್ರು ಏನ್ ಮಾಡ್ತಾರಂದ್ರೆ, ಎವ್ರಿ ಟೈಮ್ ದೇ ಆರ್ ಎಕ್ಸ್ಪ್ಲೋರಿಂಗ್ ನ್ಯೂ ಥಿಂಗ್ಸ್ ಅಂತೆ ಈ ಕಪಲ್. ಓಕೆ, ದೇ ಆರ್ ಮ್ಯಾರಿಡ್ ಕಪಲ್. ಓಕೆ, ಅವರು ಎಕ್ಸ್ಪ್ಲೋರಿಂಗ್ ನ್ಯೂ ಥಿಂಗ್ಸ್. ಸೊ ದೇ ಕಾಲ್ಡ್ ಅಪ್ ಸಮ್ ಗೈ, threesome, foursomes, they have explored everything. And they always get new guys. ಅಂದ್ರೆ ಯಾವಾಗ್ಲೂ ನೋಡಿದ್ರೆ ಒಂದು 22 ವರ್ಷ, 25 ಆ ಕ್ಯೂರಿಯಾಸಿಟಿ ಇದ್ದ ಹುಡುಗರನ್ನ ಮಾತ್ರ ಕರೆಯೋದಂತೆ. ಓಕೆ, ಅಂಡ್ ದೇ ಕಾಲ್ ದೀಸ್ ಪೀಪಲ್. ಹಿ ವಾಸ್ ಶಾಕ್ಡ್ ಅಂತೆ ದ ವೇ ದೇ ವೇರ್. ಅಂದ್ರೆ ಅವನು ಗಂಡ ಕೂತ್ಕೊಂಡು ನೋಡ್ತಾ ಇದ್ನಂತೆ, ಹೆಂಡತಿ and that guy both were having sex. Okay, and the guy literally was warned after the whole sexual activity. ತುಂಬಾ ಎಲ್ಲ ನಡೆದಿದಂತೆ. There was a lot of masochism also. ಅಂದ್ರೆ ತುಂಬಾ ಒಂದು belting and all was done. BDSM. Yeah, BDSM. yes, correct. So ಅದು ಹೇಳ್ಬೇಕಾ ಬೇಡ ಅಂತ Yeah, that's a ಅನ್ಕೊಂಡೆ, common yes. term. ನಂಗೆ ಗೊತ್ತಿರಲಿಲ್ಲ. So ಓಕೆ, belting and all was done. So ಅವ್ರು ಆ ತರದ್ದು ಎಕ್ಸ್ಪ್ಲೋರೇಷನ್ ಸ್ಟೇಜ್ ಅಲ್ಲಿ ಇದಾರಂತೆ. ಈವನ್ ದೋ ದೇ ಆರ್ ನಾಟ್ ಲೈಕ್ ನ್ಯೂಲಿ ಮ್ಯಾರಿಡ್ ಚುಟ್ಕು ಬುಟ್ಕೂಸ್ ಅಂಡ್ ಆಲ್. ಅವರೆಲ್ಲ ಏನಂದ್ರೆ ಒಂದು 35, 45 those kind. 40th shade of grey Exactly. Correct. So then they were like, ಅವ್ರು ಏನ್ ಮಾಡಿದ್ದಾರೆ, they want this guy. ನೋಡು, ಇವತ್ತೇ ಲಾಸ್ಟು, ಈ ಲೊಕ್ಯಾಲಿಟಿ ಅಲ್ಲೂ ನೀನ್
ಹಿಂತಿರ್ಗಿ ಇಲ್ಲಿ ನಮಗೆ ಕಂಡ್ರೆ ಹ್ಮ್. ಅಲ್ಲೇ ಸಾಯಿಸ್ಬಿಡ್ತೀವಿ ಅಂತ. ಅವ್ನು ಲಿಟ್ರಲಿ ಓಡ್ಕೊಂಡು ಬಂದ, ಮೇಡಮ್ ನನಗೆ HIV ಟೆಸ್ಟ್ ಅದು ಟೆಸ್ಟ್ ಎಲ್ಲ ಟೆಸ್ಟ್ ಮಾಡಿಸ್ಕೊಂಬಿಡಿ, ನಂಗೆ ಗೊತ್ತಿಲ್ಲ, ನಂಗೆ ಹೆದರಿಕೆ ಆಗ್ತಿದೆ ಅಂತ. ದೆನ್ ವಿ ಗೇವ್ ಹಿಮ್ ಪಿ ಕಾಮ್ಡ್ ಹಿಮ್ ಡೌನ್. ಹಿ ವಾಸ್ ವೆರಿ ಸ್ಕೇರ್ಡ್. ಆ ಆಕ್ಟಿವಿಟಿಯಿಂದ ಓಡ್ಕೊಂಡು ಬಂದಿದ್ದಾನೆ. Like they warned him that saying that look, you should not be telling us about us anywhere. Anyways, ಅವನನ್ನ ಏನು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಕ್ ಬಿಟ್ಟಿಲ್ಲ. They have contacted him with anonymous numbers. Powerful people, no? So full anonymous numbers ಇಂದ ಎಲ್ಲ ಬಂದಿರೋದು. And ಅವರು ಈ ತರದೆಲ್ಲ ಮಾಡ್ಕೊಂಡು ವಾರ್ನ್ ಮಾಡಿದ್ದಾರೆ. And he came running. ಆ ತರ ನಮಗೆ ಗೊತ್ತಾಗಿದ್ದು. We were shocked. And it is not like that Latport areas also. And that's when we realized, oh, ಈ ತರದ್ದು ನಡೀತಾ ಇದೆ ಅಂತ. ಅಂಡ್ ನನಗೆ ಅನಿಸ್ತಾ ಇತ್ತು ದಟ್ ಈ ಥರದ್ದೆಲ್ಲ ಇಂಡಿಯಾದಲ್ಲಿ ನಡೆಯಕ್ಕೆ ಸಾಧ್ಯನೇ ಇಲ್ಲ. ನನಗೆ ಶಾಕ್ ಆಯಿತು. ಐ ವಾಸ್ ಲೈಕ್, ಇಂಡಿಯಾದಲ್ಲಿ ಐ ಡೋಂಟ್ ಥಿಂಕ್ ಸೊ. ನಾವು ಯಾವಾಗಲೂ ಮಾತಾಡೋದು ವೈಫ್ ಸ್ವಾಪಿಂಗ್ ವಾಸ್ ವೆರಿ ಕಾಮನ್ ಇನ್ ಔಟ್ಸೈಡ್ ಕಲ್ಚರ್. ವೆಸ್ಟರ್ನ್ ಕಲ್ಚರ್ ಅಂತ ಹೇಳಿದ ತಕ್ಷಣ ವೈಫ್ ಸ್ವಾಪಿಂಗ್ ಅಂತ. ಬಟ್ ಇಟ್ ಈಸ್ ವೆರಿ ಕಾಮನ್ ಹಿಯರ್. ಕಕ್ಹೋಲ್ಡಿಂಗ್ ಇಸ್ ಒನ್ ಮೋರ್ ಸೀನ್ ದಟ್ ಐ ಗಾಟ್ ಟು ನೋ. ವೆರಿ ನ್ಯೂ ಕಪಲ್, ಯಂಗ್ ಕಪಲ್ ಅವರು ಫೋನ್ ಮಾಡಿ ನನಗೆ, ಗಂಡಸೆ ಫೋನ್ ಮಾಡಿ ಹೇಳಿದ್ದು, ನಾನೇ ಅವಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಮ್ಯಾಮ್, ಈಗ ನನಗೆ ಚೊಂಬಿಡ್ತಿದ್ದಾಳೆ ಅಂತ ಅನ್ಸುತ್ತೆ ಅಂತ ಇವನು ಹೇಳ್ತಿದ್ದಾನೆ. ಎಕ್ಸಾಕ್ಟ್ಲಿ. he's very feeling very bad. ಅವನೇನ್ ಹೇಳ್ದ, ಫಸ್ಟ್ ಆಫ್ ಆಲ್ ನಾನ್ ಮದ್ವೆ ಆಗುವಾಗ ಇಟ್ ವಾಸ್ ಅ ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಕುಕ್ಹೋಲ್ಡಿಂಗ್ ವಾಸ್ ಅ ಲಿಟಲ್ ಕನ್ಫ್ಯೂಷನ್ ಫಾರ್ ಮೀ. ನನಗೆ ಅನ್ಸ್ಕೊಂಡೆ, ಈ ಹೌ ಕ್ಯಾನ್ ಯು ಸಿ ಅನದರ್ ಪರ್ಸನ್ ಹ್ಯಾವಿಂಗ್ ಸೆಕ್ಸ್ ವಿತ್ ಹರ್ ಅಂತ. ದೆನ್ ಹಿ ವಾಸ್ ಲೈಕ್, ಇಲ್ಲ ನನಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನಿಸಿಕೆ ಇತ್ತು, ಅದಕ್ಕೆ ನಾನು ಅವಳನ್ನ ಇಂಟ್ರೊಡ್ಯೂಸ್ ಮಾಡಿದೆ. ನಾನು ಅನ್ಕೊಂಡೆ ಅವಳು ಬೇಡ ಅಂತಾಳೆ ಅಂತ, ಬಟ್ ಅವಳು ಓಕೆ ಅಂತ ಅಂದ್ಲು. ಸ್ಟಾರ್ಟಿಂಗ್ ಅಲ್ಲಿ ನಾವಿಬ್ರು ಬೇರೆ ಬೇರೆ ಪಾರ್ಟ್ನರ್ಸ್ ಜೊತೆ ಇವ್ರು ಸೆಕ್ಸ್ ಮಾಡ್ತಾರಂತೆ ಸ್ಟಾರ್ಟಿಂಗ್ ಅಲ್ಲಿ. ಯಾ, he with someone else, she with someone else. ಇದೇ ತರ ಆಗೋದು. ಇವ್ರು ಬೇರೆಯವನ್ನ ಕರೆದು, ಐ ಆಸ್ಕ್ ದೆಮ್ ಓನ್ಲಿ ಒನ್ ಥಿಂಗ್, ನನಗೆ ಇನ್ನೊಂದು ಕ್ಯೂರಿಯಾಸಿಟಿ, ನಿಮಗೆ ಇಲ್ಲಿಂದ ಕಾಂಟ್ಯಾಕ್ಟ್ಸ್ ಹೇಗೆ ಸಿಗುತ್ತೆ ಅಂತ ನಾನು. ಬಟ್ ದೇ ವರ್ ಲೈಕ್, ಇಲ್ಲ ಮ್ಯಾಮ್, ಅದು ಒಂದ್ಸರಿ ನೀವು ಆ ಗ್ರೂಪಿಗೆ ಹೋದ್ರೆ, ಲೈಕ್ ಯು ಜಸ್ಟ್ ಗೋ ಗೆಟ್ ಇನ್ ಟು ಒಬ್ರಿಗೆ ಒಂದು ಕಾಂಟ್ಯಾಕ್ಟ್ ಸಿಕ್ಬಿಟ್ರೆ ಅದು ಫುಲ್ ಸ್ಪ್ರೆಡ್ ಆಗುತ್ತೆ. ಹಾ, ನೆಟ್ವರ್ಕಿಂಗ್, ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ವಾಟ್ ಇಸ್ ಹ್ಯಾಪನಿಂಗ್. ಅವ್ರು ಫೋನ್ ಮಾಡ್ತಾರೆ, ಅವ್ರು ಬರ್ತಾರೆ ಅಂತೆ. ರೀಸೆಂಟ್ಲಿ ಅವನಿಗೆ ಈಗ ಗೊತ್ತಾಗ್ಬಿಟ್ಟಿದೆ ಅಂತೆ, ಹಿ ಈಸ್ ನಾಟ್ ಫೀಲಿಂಗ್ ಗುಡ್. ನನ್ನ ಹೆಂಡತಿಗೆ ಶಿ ಇಸ್ ಫೀಲಿಂಗ್ ಪ್ಲೆಜರೇಬಲ್ ವಿತ್ ದಟ್ ಮ್ಯಾನ್ ಅಂತ ನನಗೆ ಗೊತ್ತಾಯ್ತು ಮ್ಯಾಮ್. ನನಗೆ ಅದು ತಲೆ ಕೆಟ್ಟೋಗ್ಬಿಡ್ತಾ ಇದೆ. ಐ ಲವ್ ಹರ್ ಅ ಲಾಟ್. ನನಗೀಗ ಅದನ್ನ ಸ್ಟಾಪ್ ಮಾಡಬೇಕು, ನೀವು ಹೇಳಿ ನಾನು ಏನು ಮಾಡಿ. ಐ ವಾಸ್ ಲೈಕ್, ನೋಡು, ನಾನು ಕೌನ್ಸಿಲರ್ ಅಲ್ಲ, ಐ ಆಮ್ ನಾಟ್ ಅ ಸೈಕಾಲಜಿಸ್ಟ್. ಯು ನೀಡ್ ಟು ಟಾಕ್ ಟು ಅ ಸೈಕಾಲಜಿಸ್ಟ್. ಕಪಲ್ ಕೌನ್ಸಿಲಿಂಗ್ ತಗೊಳ್ಳು, ಆವಾಗ ಯು ಮೈಟ್ ಅಂಡರ್ಸ್ಟ್ಯಾಂಡ್ ದ ರೈಟ್ ಆನ್ಸರ್ಸ್. ಆದರೆ ಯು ಆರ್ ದ ರೂಟ್ ಕಾಸ್ ಫಾರ್ ಆಲ್ ದಿಸ್ ಅಂತ ಹೇಳ್ಬಿಟ್ಟೆ. ಐ ವಾಸ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಈಗ ಬೇಜಾರಾಗ್ತಿದೆ, ಆವತ್ತಿನ ಟೈಮಲ್ಲಿ ನಿಂಗೆ ಬೇಜಾರಾಗಲಿಲ್ಲ. ಓಕೆ, ಯು ಗಾಟ್ ಮ್ಯಾರಿಡ್ ಬಿಕಾಸ್ ಯು ಆರ್ ಇನ್ ಲವ್ ವಿತ್ ಹರ್. ಈಗ ನಿನಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ನೀವಿಬ್ಬರೇ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತಲ್ವಾ. ಕರೆಕ್ಟ್. ವೈ ಡಿಡ್ ಯು ವಾಂಟ್ ಟು ಇನ್ವಾಲ್ವ್ ಸಮ್ಮನ್ ಎಲ್ಸ್ ಅಂತ ಕೇಳಿದೆ. ಇಟ್ಸ್ ಲೈಕ್, ಇಲ್ಲ ಮ್ಯಾಮ್, ನನಗೆ ನಿಜವಾಗ್ಲೂ ನಂಗೆ ಬೇಜಾರಾಗ್ತಿದೆ, ಬಟ್ ನನಗೆ ಅನಿಸ್ತಾ ಇದೆ ಶಿ ಇಸ್ ನಾಟ್ ಗೋಯಿಂಗ್ ಟು ಫೀಲ್ ದ ಸೇಮ್ ವಿತ್ ಮೀ. ಅವಳಿಗೆ ಬೇರೆಯವ್ರ ಜೊತೆ ತುಂಬಾ ಪ್ಲೆಜರ್ ಸಿಗ್ತಾ ಇದೆ ಅಂತ. ಈ ತರ ಒಂದು ಸ್ಟೋರಿ ನಾನು ರೀಸೆಂಟ್ ಆಗಿ ಕೇಳಿದ್ದೆ. ಗಂಡ ಹೆಂಡತಿ ತುಂಬಾ ಇದೆ, ಬಟ್ ಈಗ ಸಡನ್ ಆಗಿ ನನ್ನ ಜ್ಞಾಪಕ ಆಗ್ತಿರೋದು ಅದು. ಶಿ ಹ್ಯಾಸ್ ಅನ್ ಅಫೇರ್ ವಿತ್ ಯಂಗರ್ ಗೈ. ಅವ್ನು 21, 22 ಇರ್ತಾರಂತೆ. ಶಿ ಇಸ್ ಇನ್ ಹರ್ 40s. ಗಂಡಂಗೆ ಗೊತ್ತಾಗತ್ತಂತೆ ಬ್ರೋ. ಗೊತ್ತಾಗಿ ಏನ್ ಮಾಡ್ತಾರಂದ್ರೆ ಕೂಡಾಗ್ಬಿಡ್ತಾನಂತ ಹೆಂಡ್ತಿನ, ಆಚೆ ಬಿಡೋದಿಲ್ಲ. 20 days ಫೋನ್ ಕೊಡಲ್ಲ, ಏನಿಲ್ಲ. ಆಚೆಗಡೆ ಪ್ರಿಯತಮ ಇದನ್ನಲ್ಲ, 22 year, ಅವ್ನಿಗೆ ಫುಲ್ ಒಂಥರ ಇಸ್ ಗೆಟಿಂಗ್ ಫ್ರಸ್ಟ್ರೇಟೆಡ್, ಏನೇನು ಅಂತ. ಒಂದಿನ ಇವಳು ಆಚೆ ಬಂದು ಅವನ ಜೊತೆ ಮಾತಾಡ್ತಾಳಂತೆ. ಈಸ್ ಲೈಕ್, ಕಮ್ ವಿಲ್ ಗೋ ಅಂತ. ಸೊ ದೇ ಗೋ ಟು ರೂಮ್ ಅಂತೆ. ಇವ್ನು ಫ್ರಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ 17 ಸಲ ಚುಚ್ಚಿ ಅವಳನ್ನ ಸಾಯಿಸಿದಾನೆ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ತುಂಬಾ ಜನ ಇವಾಗ ಒಂದು ರಾಂಗ್ ಕಾನ್ಸೆಪ್ಟ್ ಅಂದಿರ, ಈ ಆಂಟಿ ಲವರ್ ಇಸ್ ವೆರಿ ರಾಂಗ್. ಇದನ್ನ ಸ್ವಲ್ಪ ಚೆನ್ನಾಗಿ ಹೇಳ್ಬೇಕಂದ್ರೆ, ಈ ಶುಗರ್ ಮಾಮಿ ಶುಗರ್ ಡ್ಯಾಡಿ ಕಾನ್ಸೆಪ್ಟ್. ಅಂಡ್ ತುಂಬಾ ಯಂಗ್ ಜನ ಇದಕ್ಕೆ ಲ್ಯೂರ್ ಆಗಿ ಮಾನಿಟರಿ ಬೆನಿಫಿಟ್ಸ್ ಏನೋ ಆಗಿ ದೇ ಆರ್ ಗೋಯಿಂಗ್ ದೇರ್. ಸೊ ಹೌ ಬ್ಯಾಡ್ ಇಸ್ ಇಟ್? ಅಂಡ್ ಈ ತರ ಏನೋ ಸ್ಟೋರೀಸ್ ಬಂದಿದೆ ನಿಮ್ಮ ಹತ್ರ? ಶುಗರ್ ಮಾಮೀಸ್ ಅಂಡ್ ಶುಗರ್ ಡ್ಯಾಡೀಸ್ ಆರ್ ದೇರ್ ಅ ಲಾಟ್. ನನಗೆ ಅನ್ಸುತ್ತೆ ಅದೇನಾಗ್ತಿದೆ ಅಂದ್ರೆ, ಆಸ್ ಯು ಸೆಡ್, ಇವ್ರು ಗಂಡಂದಿರು ಅಥವಾ ಹೆಂಡತಿಯಂದಿರು ಸ್ವಲ್ಪ ದೂರ ಆಗಿರ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಸ್, ಬಿಸ್ನೆಸ್ ಪಾರ್ಟೀಸ್, ಅವ್ರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇವ್ರ ಆಸಕ್ತಿಗಳು ಅಥವಾ ಆಕಾಂಕ್ಷೆಗಳು ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಸೊ ದೇ ಫೀಲ್ ಲೈಕ್ ಎಕ್ಸ್ಪ್ಲೋರಿಂಗ್ ಆಗ್ಲಿ ಅಂತ. ಅಂಡ್ ವಾಟ್ ದೇ ಆರ್ ಟ್ರೈಂಗ್ ಟು ಡೂ ಇಸ್, ಅವರೇ ಎಲ್ಲ ಬುಕ್ ಮಾಡ್ತಾರೆ. ಆಲ್ ದ ಎಮ್ಯುನಿಟೀಸ್, ಟ್ರಾವೆಲಿಂಗ್ ಆಗಲಿ, ಅವ್ರಿಗೆ ಹೋಟೆಲ್ ರೂಮ್ಸ್ ಆಗಲಿ, ಅವ್ರ ಫ್ರಮ್ ಟಾಪ್ ಟು ಬಾಟಮ್ ಎವ್ರಿಥಿಂಗ್ ವಿಲ್ ಬಿ ಗಿವನ್ ಫ್ರಮ್ ದ ಆಪೋಸಿಟ್ ಪರ್ಸನ್. ಶುಗರ್ ಡ್ಯಾಡೀಸ್ ಅಂಡ್ ಶುಗರ್ ಮಾಮೀಸ್ ಅವರೇ ಕೊಡ್ತಾರೆ, ತೊಗೊಂಡು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆ್ಯಂಡ್ ಯು ಶುಡ್ ಜಸ್ಟ್ ಕೀಪ್ ಹ್ಯಾವಿಂಗ್ ಸೆಕ್ಸ್ ವಿತ್ ದೆಮ್. ಸಮ್ಟೈಮ್ಸ್ ಅದು 1 ವಾರಕ್ಕಿರುತ್ತೆ, 1 ದಿನಕ್ಕಿರುತ್ತೆ, ಡಿಪೆಂಡೆಡ್ ಆನ್ ಹೌ ಮೆನಿ ಡೇಸ್ ದೇ ಹ್ಯಾವ್ ರಿಸರ್ವ್ಡ್ ಯು. ದಟ್ ಈಸ್ ಆಲ್ಸೋ ದೇರ್. ಇಲ್ಲದಿದ್ರೆ ನೀವು ಪರ್ಮನೆಂಟ್ ಆಗೂ ಇರ್ಬೋದು,
ಬಟ್ ಯು ಹ್ಯಾವ್ ಟು ಕೀಪ್ ಓನ್ಲಿ ಹ್ಯಾವಿಂಗ್ ಸೆಕ್ಷುವಲ್ ಆಕ್ಟಿವಿಟಿ, ನಥಿಂಗ್ ಎಲ್ಸ್. ಬಟ್ ಅದರಲ್ಲಿ ಎಕ್ಸ್ಪ್ಲೋರೇಷನ್ ಇರುತ್ತೆ. ಸಮ್ಟೈಮ್ಸ್ ನೀವು 3 ಸಮಿಗೂ ಹೋಗ್ಬೋದು, 4 ಸಮಿಗೂ ಹೋಗ್ಬೋದು. ಅವ್ರು ಹೇಳ್ದಂಗೆನೆ ನೀವು ಕೇಳಬೇಕು. ಇಟ್ ಇಸ್ ವೆರಿ ಸಿಂಪಲ್. ಅವ್ರು ಹೇಳ್ದಂಗೆನೆ ಕೇಳ್ತಾ ಇರಬೇಕು. ಇಲ್ಲದಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಸೆಕ್ಷುವಲಿ ಬೇಕಾದದ್ದು ಎಲ್ಲ ಅಂತೂ ಕೊಡ್ತಾ ಇರ್ತಾರಲ್ವಾ. ಸೊ ಅದನ್ನೇ ಹೇಳ್ತಾರೆ. ಸಿ ಫಾರ್ ಎಕ್ಸಾಂಪಲ್ 22-year-old ಗರ್ಲ್ or a guy ಈ ತರ 45-50-year-old ಶುಗರ್ ಡ್ಯಾಡಿ ಮಾಮಿ ಜೊತೆ ಹೋಗ್ತಾರೆ. ಎಕ್ಸಾಕ್ಟ್ಲಿ. ನಾಳೆ ದಿನ ಒಂದು 23-year-old ಜೊತೆ ಸೀರಿಯಸ್ ರಿಲೇಶನ್ಶಿಪ್ ಎಂಟರ್ ಆದಾಗ ಆ ಲಕ್ಸುರಿ ಅವ್ನು ಕೊಡಕ್ಕಾಗಲ್ಲ, ದಟ್ ಇಸ್ ರೈಟ್? ಸೊ ಅವಾಗ ಏನಾಗುತ್ತೆ, ಶಿ ವಿಲ್ ನೆವರ್ ಆರ್ ಹಿ ವಿಲ್ ನೆವರ್ ಬಿ ಅಟ್ರಾಕ್ಟೆಡ್ ಟು ದಟ್ ಪಾರ್ಟ್ನರ್. ಕರೆಕ್ಟ್. ಆ ಲಕ್ಸುರಿ ನೋಡಿದ್ಮೇಲೆ ಅದೇ ಬೇಕು ಅನ್ಸುತ್ತೆ. ದಟ್ ಇಸ್ ವಾಟ್ ರಿಲೇಶನ್ಶಿಪ್ಗೆ ಬೆಲೆನೇ ಕಮ್ಮಿ ಆಗ್ತಿದೆ. ದ ವ್ಯಾಲ್ಯೂ ಆಫ್ Exactly. ರಿಲೇಶನ್ಶಿಪ್ಸ್ ಕಡಿಮೆ ಆಗ್ತಾ ಇದೆ ದಿನಕ್ಕೆ ದಿನ. ನಾನು ಹೇಳ್ದೆ ಅಲ್ವಾ ಸ್ಟಾರ್ಟಿಂಗ್ ಅಲ್ಲೇ, ಕರೆಕ್ಟ್. ಕ್ಯಾಶುವಲ್ ಸೆಕ್ಸಿಗಿರೋ ವ್ಯಾಲ್ಯೂ ಈಗ ರಿಲೇಶನ್ಶಿಪ್ಸಿಗಿಲ್ಲ. ನೀವು ಕ್ಯಾಶುವಲ್ ಸೆಕ್ಸಾ, ನೀವು ಸಿಚುವೇಶನ್ಶಿಪ್ಪಾ, ಯು ಆರ್ ಕೂಲ್. ರಿಲೇಶನ್ಶಿಪ್ ಯಬ್ಬಾ ವಾಟ್ How ಮ್ಯಾನ್. can you stay with one person? ಯಾ ಯು ಫೀಲ್ ಲೈಕ್ ಡೋಂಟ್ ಯು ಫೀಲ್ ಸಫೋಕೇಟೆಡ್ ವಿತ್ ಒನ್ ಪರ್ಸನ್ ಅಂತ ಕೇಳ್ಬಿಡ್ತಾರೆ. ಇಟ್ಸ್ ದಿಸ್ ಇಸ್ ಹೌ ದ ಟ್ರೆಂಡ್ ಇಸ್ ಗೋಯಿಂಗ್ ಆನ್ ಅಂತ ಅನ್ಸುತ್ತೆ. ನಾವು ಯಾಕೆ ಇದೇ ಪಾಯಿಂಟ್ಗೆ ಬರ್ತಾ ಇದೀನಿ ಅಂದ್ರೆ, ತುಂಬಾ ಜನ ಇವನ್ ನಾವು ಮ್ಯಾರೇಜ್ ಅವ್ರಿಗೆ ಸೆಕ್ಸ್ಗೆ ಒಂದು ವಿಂಡೋ ಅಥವಾ ಡೋರ್ ಈಗಲೂ ಕೂಡ ಇಂಡಿಯಾದಲ್ಲಿ. ಸೊ ಅವ್ರಿಗೇನು ಅದರಿಂದನೇ ಸಿಗುತ್ತೆ ಅಂತ ಅನ್ಕೋತಾರೆ. ಬಟ್ ಇಷ್ಟೆಲ್ಲ ಜಗತ್ತಲ್ಲಿ ನಡೀತಿರ್ಬೇಕಾದ್ರೆ ಅವ್ರ ಪಾರ್ಟ್ನರ್ ಇವಾಗ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾದ್ರೆ, ಇವಾಗಂತೂ ಕೇಸಸ್ ಹೆಂಗಿದೆ ಅಂದ್ರೆ, ಹಿಮಾಚಲಲ್ಲಿ ಒಂದು ಮರ್ಡರ್ ಆಯ್ತು, ಬೆಂಗಾಲಲ್ಲಿ ಆಯ್ತು, ಇವನ್ ಬಳ್ಳಾರಿ ಒಬ್ರು ಡ್ಯಾಮ್ ಅಲ್ಲಿ ತಳ್ಬಿಟ್ಟಿದ್ರಲ್ಲ ಬ್ರೋ, ರಾಯಚೂರಲ್ಲಿ. ಮಧ್ಯದಲ್ಲಿ ನಿಂತ್ಕೊಂಡು ಇದೆಲ್ಲ ಕೇಳ್ಬಿಟ್ರೆ ಇಟ್ ಈಸ್ ಮ್ಯಾರೇಜ್ ನೋ ಮೋರ್ ಕಾನ್ಸೆಪ್ಟ್. ಬೀಂಗ್ ಸೆಕ್ಸಾಲಜಿಸ್ಟ್ ಏನ್ ಆಗ್ತಾ ಇದೆ, ಈಸ್ ಮ್ಯಾರೇಜ್ ಕಮಿಂಗ್ ಡೇಸ್ ಅಲ್ಲಿ ಮ್ಯಾರೇಜ್ ಅನ್ನೋದು ಆಗದೇ ಇಲ್ವಾ See, ಏನು? ರಿಲೇಶನ್ಶಿಪ್ಸ್ ಆರ್ ಬೀಯಿಂಗ್ ವ್ಯಾಲ್ಯೂಡ್ ಬಿಕಾಸ್ ಆಫ್ ದರ್ ಸೆಕ್ಷುವಲ್ ಲೈಫ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ಇವತ್ತಿನ ಕಾಲದಲ್ಲಿ ನೀವು ರಿಲೇಶನ್ಶಿಪ್ ಅಥವಾ ಲವ್ ಹೇಳಿದ್ರೆ ದೇರ್ ಇಸ್ ನೋ ಲವ್. ಲವ್ ಅನ್ನ ಮೈನಸ್ ಮಾಡ್ಬಿಡಿ. ಹ್ಮ್ ದ ಫಸ್ಟ್ ಪಾಯಿಂಟ್ ದಟ್ ಇಸ್ ಕಮಿಂಗ್ ಔಟ್ ಇಸ್ ಸೆಕ್ಸ್. ಹ್ಮ್ ಸೆಕ್ಷುವಲ್ ಲೈಫ್ ಹೇಗಿದೆ, ಸೆಕ್ಸ್ ಮಾಡ್ತಿದ್ಯಾ, ಎಸ್ ಸರಿ, ಹೇಗಿದೆ, ಏನ್ ಕೊಡ್ತಾ ಇದ್ದಾನೆ, ಮಾನಿಟರಿ ಟರ್ಮ್ಸ್ ಅಂಡ್ ಸೆಕ್ಸ್ ಅಷ್ಟೇ. ಕರೆಕ್ಟ್. ಓಕೆ, ನಿಮಗೆ ಏನ್ ಬರ್ತಾ ಇದೆ, ಏನ್ ಕೊಡ್ತಿದ್ದಾರೆ, ಏನ್ ಗಿಫ್ಟ್ ಸಿಗ್ತಾ ಇದೆ. ಟ್ರಾನ್ಸಾಕ್ಷನಲ್. ಹಾ, ಬಟ್ ಸೆಕ್ಸ್ ಇಸ್ ಆಲ್ಸೋ ದ ಬಿಗ್ಗೆಸ್ಟ್ ಪಾಯಿಂಟ್. Correct. ಓಕೆ, ಜನರದ್ದು ಸೆಕ್ಸ್ ಲೈಫ್ ಚೆನ್ನಾಗಿಲ್ಲದಿದ್ರೆ ದೇ ಕೆನಾಟ್ ಸಸ್ಟೈನ್ ವಿತ್ ಈಚ್ ಅದರ್ ಅಂತೆ. ಅದು ಯಾವಾಗ ಬಂದಿದ್ದು? ವಿ ಫಾರ್ಮ್ಡ್ ಇಟ್, ಜನರೇಷನ್ಸ್ ಆರ್ ಫಾರ್ಮಿಂಗ್ ಇಟ್. ನಾವೇ ಹೇಳ್ತಾ ಇರೋದು ದಟ್ ಸೆಕ್ಸ್ ಚೆನ್ನಾಗಿಲ್ಲದಿದ್ರೆ ಬೋತ್ ಟೂ ಆಫ್ ದೆಮ್ ಕೆನಾಟ್ ಬಿ ಟುಗೆದರ್. ಅದು ಹೇಳೋ ಚಾನ್ಸೇ ಇಲ್ಲ. ದೇರ್ ವಾಸ್ ಅ ಟೈಮ್, ಫಾರ್ ಎಕ್ಸಾಂಪಲ್, ಮುದ್ಕಿ ಒಬ್ರು ಪ್ಯಾರಲೈಸ್ಡ್ ಆಗಿರ್ತಾರೆ. ಓಕೆ, ನಾಟ್ 60-65 ಬಿಡಿ, 45-50 ಹೇಳ್ತಾ ಇರೋದು. ಓಕೆ, ಯಾಕೆ ಅವ್ರು ಒಟ್ಟಿಗೆ ಇರಕ್ಕಾಗಲ್ವಾ? ವೈ ವಿಲ್ ದೇ ನಾಟ್ ಸ್ಟೇ ವಿತ್ ಈಚ್ ಅದರ್? ಸೊ ಈಗಿನ ಕಾಲದಲ್ಲಿ ಸೆಕ್ಸ್ ಇಸ್ ಬೀಯಿಂಗ್ ಗಿವನ್ ದ ಪ್ರಿಫರೆನ್ಸ್ ಟು ದ ಬೇಸ್ ಆಫ್ ರಿಲೇಶನ್ಶಿಪ್. ಕರೆಕ್ಟ್. ನಿಮ್ಮ ಬೇಸ್ ಆಫ್ ರಿಲೇಶನ್ಶಿಪ್ ಇಸ್ ಸೆಕ್ಸ್ ಅಂದ್ರೆ ನೀವ್ ಎಷ್ಟಂತ ಆ ರಿಲೇಶನ್ಶಿಪ್ ಮೇಲೆ ನಂಬ್ತೀರಾ? ಕರೆಕ್ಟ್. ದಟ್ ಇಸ್ ವಾಟ್ ಇಸ್ ಇಲ್ಲ, ಹ್ಯಾಪನಿಂಗ್. ಬಟ್ ಅಂದ್ರೆ ಟಾಕಿಂಗ್ ಫಾರ್ ಸಂಬಡಿ ಹೂ ವಾಂಟ್ಸ್ ಟು ಹ್ಯಾವ್ ಸೆಕ್ಸ್ Right. ಲೈಕ್ ಆ ಒಂದು ಇದಕ್ಕೆ ದೇ ಥಿಂಕ್ ಅಟ್ ದ ಎಂಡ್ ಆಫ್ ದ ಡೇ ಸಮಥಿಂಗ್ ಐ ನೀಡ್ ಸ್ಯಾಟಿಸ್ಫ್ಯಾಕ್ಷನ್ ತರ We're not talking about, ನಾನು ಕ್ಯಾಶುವಲ್ ಸೆಕ್ಸ್ ಬಗ್ಗೆ ಅಲ್ಲ ಮಾತಾಡ್ತಾನೆ ಕ್ಯಾಶುವಲ್ ಇಲ್ಲ. ಅಲ್ಲ, ಮದ್ವೆಲೆ ಹೇಳ್ತಾ ಹಾ. ಇರೋದು. ದೇ ಮೈಟ್ ಫೀಲ್ ಲೈಕ್ ಗುರು ಏನೋ ಎಲ್ಲ ಚೆನ್ನಾಗಿದೆ, ಓಕೆ ಚೆನ್ನಾಗಿ ಹಾ, ನೋಡ್ಕೊಳ್ತಾನೆ, ಹಾ, ಕೊಡ್ತೀನಿ, ಎಲ್ಲ ಹಾ, ಹಾ. ಕೊಡ್ತಿದ್ದಾನೆ, ಬಟ್ ದಿಸ್ ಒನ್ ಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಈಗ ಕೋರ್ಟಲ್ಲಿ Talk about it ಅಲ್ವಾ, communicate about it. ಫೈಲ್ ಕೇಸ್ ಮಾಡೋದು ಹಂಗೆ ಅಲ್ವಾ, ದಟ್ ಐ ಆಮ್ ನಾಟ್ We are not talking about it ಅಲ್ವಾ. ಇವತ್ತಿನ ಕಾಲದಲ್ಲಿ ಎವ್ರಿಥಿಂಗ್ ಇಸ್ ಬೀಯಿಂಗ್ ಪ್ರಾಕ್ಟಿಕಲ್. ನೀವು ಕೂತ್ಕೊಂಡು ಮಾತಾಡಿದಿರಾ, ಕಮ್ಯುನಿಕೇಟ್ ಮಾಡಿದಿರಾ? ಟ್ರಸ್ಟ್ ಮೀ, ನೀವು ಎಷ್ಟು ಕಪಲ್ಸ್ ಮಧ್ಯದಲ್ಲಿ ಹೋಗಿ ಕೇಳಿ ದಟ್ ಹ್ಯಾವ್ ದೇ ಸ್ಪೋಕನ್ ಅಬೌಟ್ ದರ್ ಸೆಕ್ಸ್ ಲೈಫ್, ದೇ ಹ್ಯಾವ್ ನಾಟ್. ಬಿಕಾಸ್ ಅವ್ರು ಹೇಳ್ತಾರೆ ನನಗೆ ಮಾತಾಡಕ್ ಮುಜುಗರ ಆಗುತ್ತೆ, ಮಾಡಕ್ಕೆ ಓಕೆ ಅಂತ. ಓಕೆ. ಹೌ ಡು ಯು ಸ್ಟಾರ್ಟ್ ಇಟ್? ಅಂದ್ರೆ somebody who doesn't know how to start a How you conversation. start talking about your love Okay. to with your love, talk about that. No, Like because ನಿನಗೆ ಏನಕ್ಕೆ ಏನ್ ಇಷ್ಟ, when ನೀವು ಕಾನ್ವರ್ಸೇಷನ್ ಚಾಟ್ ಮಾಡ್ತಾ ಇರ್ತೀರಾ, ನಾಟ್ ಫರ್ಗೆಟ್ ಸೆಕ್ಸ್ಟಿಂಗ್, ನೀವು ಚಾಟ್ ಮಾಡ್ತಾ ಇರ್ತೀರಾ, ನಿನಗೆ ಯಾವ ಕಲರ್ ಇಷ್ಟ, ನಿನಗೆ ಏನ್ ಇಷ್ಟ ಅಂತ ಕೇಳ್ತೀರಾ. ಅದೇ ವೈ ಕಾಂಟ್ ಯು ವೆನ್ ಯು ಆರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದಟ್ ಪರ್ಸನ್, ಲೈಕ್ ಹೌ ಡು ಯು ಸ್ಟಾರ್ಟ್, ನಿನಗೆ ಏನ್ ಇಷ್ಟ, ಅದ್ರಲ್ಲಿ ಏನ್ ಇಷ್ಟ, ವಾಟ್ ಡು ಯು ಲೈಕ್ ವೆನ್ ಐ ಆಮ್ ಡೂಯಿಂಗ್ ಸಮಥಿಂಗ್ ವಿತ್ ಯು, ನಿನಗೆ ಹೇಗೆ ಇನಿಷಿಯೇಟ್ ಮಾಡಬೇಕು, ಹೇಗೆ ತೊಗೊಂಡೋಗ್ಬೇಕು, ಯಾವ ಪಾಯಿಂಟ್ಸ್ ನಿಮಗೆ, ಯಾವ ಅರೌಸಲ್ ಪಾಯಿಂಟ್ಸು ನಿನಗೆ ಎಲ್ಲಿ ನಾನು ಟಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವೈ ಡೋಂಟ್ ಯು ಆಸ್ ದೀಸ್ ಕ್ವೆಶನ್ಸ್? ಬಿಕಾಸ್ ನಿಮಗೆ ಕೇಳೋಕ್ಕೆ ಇಷ್ಟ ಇಲ್ಲ, ಯು ಡೋಂಟ್ ವಾಂಟ್ ಟು ಕಮ್ಯುನಿಕೇಟ್. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಟುಡೇಸ್ ಜನ್ರೇಷನ್ ಅಥವಾ ಇವತ್ತಿನ ಕಾಲದಲ್ಲಿ ನಮ್ಮ ಪ್ರಾಬ್ಲಮ್ ಏನಂದ್ರೆ, ವಿ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ನೀವು ಯಾವ ಪ್ರಾಬ್ಲಮ್ ತಗೊಳ್ಳಿ, ಇಟ್ ಇಸ್ ನಾಟ್ ಜಸ್ಟ್ ಸೆಕ್ಸ್, ನೀವು ಯಾವ ಪ್ರಾಬ್ಲಮ್, ಕಮ್ಯುನಿಕೇಶನ್ ಇಸ್ ನಾಟ್ ದೇರ್. ವೆನ್ ದೇರ್ ಇಸ್ ಅ ಕಮ್ಯುನಿಕೇಶನ್ ಗ್ಯಾಪ್, ದೇರ್ ಇಸ್ ಅ ಕಂಪ್ಯಾಟಿಬಿಲಿಟಿ ಗ್ಯಾಪ್. ಇಟ್ ಇಸ್ ವೆರಿ ಸಿಂಪಲ್. ನೀವು ಮಾತಾಡ್ತಾ ಇಲ್ಲ, ನೀವು ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಐ ಟೆಲ್ ಯು ಒನ್ ಇನ್ಸಿಡೆಂಟ್ ವಿತ್ ದಿಸ್. 45-year-old ಫೀಮೇಲ್ ಅವ್ರು ನನಗೆ ಕಾಲ್ ಮಾಡಿದ್ರು ಆ್ಯಂಡ್ ಶಿ ಸೇಸ್ ದ್ಯಾಟ್, ಮೇಡಮ್ ನನ್ನ ಹಸ್ಬೆಂಡ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. 45-year-old ಫೀಮೇಲ್, ಐ ಆಮ್ ನಾಟ್ ಟಾಕಿಂಗ್, ಹ್ಮ್. ಶಿ ಹ್ಯಾಸ್ 2 grown up kids. ಓಕೆ, ಒಬ್ರು ನೀಟ್ ಓದ್ತಾ ಇದ್ದಾರೆ ಆಲ್.
ಶಿ ಹ್ಯಾಸ್ ಸೋ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ದಟ್ ಅವ್ರಿಗೆ ಅವ್ರ ಗಂಡನಿಂದ ಸೆಕ್ಸ್ ಮಾಡಬೇಕು ಅಂತ ಒಂದು ಆಸಕ್ತಿ, ಹೊರಗಡೆಯಿಂದನೂ ಅಲ್ಲ. ಹ್ಮ್. ಆ್ಯಂಡ್ ಶಿ ಸೇಸ್ ದ್ಯಾಟ್ ನಿಮಗೆ ಗೊತ್ತಿಲ್ಲ ಮ್ಯಾಮ್, ನನ್ನ ಮಗ ಬಿಡಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ನನ್ನ ಮಗಳು ನೀಟ್ ಓದ್ತಾ ಇದ್ದಾಳೆ. ಸೊ ನಾನು ಏನು ಮಾಡ್ತೀನಿ ಅಂದರೆ 1.5 ಗಂಟೆ ತನಕ ನಾನು ಕೂತ್ಕೊಂಡಿರ್ತೀನಿ ಅವಳು ಓದುವಾಗ ಅಂತ ಹೇಳಿದ್ರು. ಇಟ್ಸ್ ಲೈಕ್ ಓಕೆ. ಅದೇನಾಗುತ್ತೆ ಅಂದರೆ ಮ್ಯಾಮ್, ನನ್ನ ಗಂಡನಿಗೆ ಒಳ್ಳೆ ಜಾಬ್, ಅವ್ಳು ಚೆನ್ನಾಗಿ ನೋಡ್ಕೋತಾರೆ ಮ್ಯಾಮ್, ನಮ್ಮಿಬ್ಬರು ಕಂಪ್ಯಾಟಿಬಿಲಿಟಿ ಸಕ್ಕದಾಗಿದೆ, ತುಂಬ ಒಳ್ಳೆ ಮಾತಾಡೋದು, ನನಗೇನು ಬೇಕು ಎಲ್ಲ ತಂದು ಕೊಡ್ತಾರೆ. ಬಟ್ ಈ ಸೆಕ್ಸ್ ಮಾತಲ್ಲಿ ಮಾತ್ರ ಈ ಥರ ಮ್ಯಾಮ್ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಓಕೆ ಫೈನ್. ಈಗ ನೀವು ಯಾಕೆ ಹೋಗಿ ಮಾತಾಡಲ್ಲ? ಅಲ್ಲ ಮ್ಯಾಮ್, ನಾನು ನನ್ನ ಮಗಳಿಗೋಸ್ಕರ ಕಾಯ್ತಾ ಇರ್ತೀನಿ 1.5 ಗಂಟೆ ತನಕ, ಅವಳು ಮಲಗುವಾಗ ನಾನು ಮಲಗೋದು. ಐ ವಾಸ್ ಲೈಕ್ ಓಕೆ ಫೈನ್. ಇವ್ರೇನು ಮಾಡ್ತಾರೆ ಗೊತ್ತಾ ಮ್ಯಾಮ್, ಮಲ್ಗ ತಕ್ಷಣ ಪಾನ್ ನೋಡ್ಕೊಂಡು ತನ್ನನ್ನು ತಾನು ಮಾಸ್ಟರ್ಬೇಟ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ನಾನು ಹೋಗಿ ಅವ್ರನ್ನ ಎಪ್ಸಿ ಮಾಡುವಾಗ ಅದು ಲೈಕ್ ನಾಟ್ ಈವನ್ ಕರೆಕ್ಟಾಗಿರೋ ಒಂದು 20 ಸೆಕೆಂಡು ಕರೆಕ್ಟಾಗಿ ಆಗಲ್ಲ ಮ್ಯಾಮ್ ಅಂತ ಹೇಳೋದು ಅವ್ರು. ಫಸ್ಟ್ ಆಫ್ ಆಲ್ ಅವ್ರು 1.5 ಗಂಟೆವರೆಗೂ ಏನಕ್ಕೆ ಮಗಳ ಜೊತೆ ಐ ಸೆಡ್ ದ ಸೇಮ್ ಥಿಂಗ್. ಐ ವಾಸ್ ಲೈಕ್ ನೋಡಿ, ನಿಮಗೂ ಆಸಕ್ತಿ ಇದೆ, ಹಾ, ಅವರಿಗೂ ಆಸಕ್ತಿ ಇದೆ, ಕರೆಕ್ಟ್. ಮತ್ತೆ ನೀವು ಏನು ಮಾಡ್ತಿದ್ದೀರ ಅಲ್ಲಿ ಕೂತ್ಕೊಂಡು ಮಗಳ ಜೊತೆ? ಅಲ್ಲ ಮ್ಯಾಮ್, ಅವಳಿಗೋಸ್ಕರ ನಾನು ಕೂತ್ಕೊಳ್ಳೋದು ಸೊ ದಟ್ ಶಿ ಡಸಂಟ್ ಸ್ಲೀಪ್ ಅಂತೆ. ನಾನು ಹೇಳಿದೆ ಫಸ್ಟ್ ಆ ಕಾರ್ಯಕ್ರಮನ ಮುಗಿಸ್ಕೊಂಡು ಇಲ್ಲಿ ಬಂದು ಕೂತ್ಕೊಳ್ಳಿ. ಬಿಕಾಸ್ ಐ ಫೀಲ್ ದ್ಯಾಟ್ Correct. ನಿಮ್ಮ ಲೈಫಿಗೆ ನಿಮಗೆ ಬೇಕಾಗಿರೋಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲದಿದ್ರೆ ಯು ಆರ್ ಫೇಲಿಂಗ್ ಇನ್ ಯುವರ್ ಲೈಫ್. ಯು ಆರ್ ಫೇಲಿಂಗ್ ಇನ್ ಯುವರ್ ಲೈಫ್ ಬಿಕಾಸ್ ಸಿ ಯುವರ್ ಹಸ್ಬೆಂಡ್ ಆಲ್ಸೋ ವಾಂಟ್ಸ್ ಇಟ್, ಯು ಆಲ್ಸೋ ವಾಂಟ್ ಇಟ್, ಆದರೆ ನೀವು ಕೊಡ್ತಾ ಇಲ್ಲ. ಹೂ ಇಸ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಇಟ್? Correct. ನೀವೇ ಅಲ್ವಾ? ಅವ್ರು ಕಾಯ್ತಿದ್ದಾರೆ ಪಾಪ, ಕಾಯ್ತಾ ಪಾಪ ನಿದ್ದೆ ಬರುತ್ತೆ ಅಂತ ಮಾಡ್ಕೊಂಡ್ಬಿಟ್ಕೊಂಡು ಹೋಗ್ತಾರೆ. Correct. ಸೊ ಶಿ ಈಸ್, ಐ ಟೋಲ್ಡ್ ಹರ್, ಸಿ ನೀವೊಂದು ಕೆಲಸ ಮಾಡಿ, ಫಿನಿಶ್ ವಾಟ್ ಯು ವಾಂಟ್ ಆ್ಯಂಡ್ ಕಮ್ ಅಂಡ್ ಗೆಟ್. ನಾಳೆ ಗಂಡಸರು ಹೊರಗಡೆ ಹೋದ್ರು ಅಂತ ಹೇಳಕ್ಕೆ ತುಂಬ ಸುಲಭ, ಬಟ್ ನಾವೇ ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳೋ ಒಂದೇ ಒಂದು ಕಾರಣಕ್ಕೆ ಯು ವಿಲ್ ಫೇಲ್ ಇನ್ ಯುವರ್ ಮ್ಯಾರೇಜ್ ಅಂತ ಹೇಳಿದೆ. ಬಿಕಾಸ್ ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್. ಸಿ ಹಿ ಮೈಟ್ ಬಿ ವೇಟಿಂಗ್, ನೋ, ಹಿ ಮೈಟ್ ಬಿ ವೇಟಿಂಗ್, ಹಾ ಈಗ ಬರ್ತಾಳೆ ಅವಾಗ ಬರ್ತಾಳೆ, ಬಟ್ ಶಿ ಈಸ್ ನಾಟ್ ಕಮಿಂಗ್ ಅಪ್. ಅಲ್ಲಿ ಸೊ ಈವನ್ ಡಿಸ್ಕಷನ್ ಇಟ್ಕೊಂಡು ಚೀಟಿಂಗ್ ನ ಜಸ್ಟಿಫೈ ಮಾಡೋದು ಸರಿನಾ ತಪ್ಪ? ದಟ್ ನಿಮ್ ಪಾರ್ಟ್ನರ್ ಅಲ್ಲಿ ಸಿಗ್ತಾ ಇಲ್ಲ ಅಂತ ಇಟ್ಕೊಂಡು is it no right one or is not? justifying cheating Right. until and unless no one should justify cheating. Right. When you understand that person is cheating, ಅವ್ರು ಚೀಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ಐ ಫೀಲ್ either ask for a justification, ಬೇಕಾದ್ರೆ ಒಂದು ಇನ್ನೊಂದು ಚಾನ್ಸ್ ಕೊಡಿ. ಬಟ್ ಇಫ್ ದಟ್ ಪರ್ಸನ್ ಇಸ್ ನಾಟ್ ಚೇಂಜಿಂಗ್, ಐ ಆಮ್ ಸಾರಿ ಟು ಸೇ ದಟ್ ಪರ್ಸನ್ ಇಸ್ ನಾಟ್ ಲಾಯಕ್ ಟು ಬಿ ದೇರ್ ಇನ್ ಯುವರ್ ಲೈಫ್. ಅವ್ರ ಲಾಯಕ್ಕೆ ಅಲ್ಲ, ಬಿಕಾಸ್ cheating cannot be justified. Yes. When you talk about a relationship, marriage, it's all about two people. Okay, a third person cannot interfere. It was never between 3 people. It was only for 2 people. Correct. ಕಬಾಬ್ ಮೇ ಹಡ್ಡಿ ಬರೋದಾದ್ರೆ ನೀವು ಕಬಾಬೇ ಅಲ್ಲ, ನೀವು ಮಾಡ್ತಾನೆ ಇಲ್ಲ. there is nothing there between you both. ನೀವು ಸುಮ್ಮನೆ ಜನರಿಗೋಸ್ಕರ ಬದುಕ್ತಾ ಇದ್ದೀರಾ. ಸೊ ಡೋಂಟ್ ಬಿ ಇನ್ ದಟ್ ಇಸ್ Okay. ವಾಟ್ ಐ ಫೀಲ್. ಓಕೆ, ಇನ್ನೊಂದು ಈಗ ಕಮಿಂಗ್ ಬ್ಯಾಕ್ ಟು ಆಲ್ ದ ಸ್ಟೋರೀಸ್ ಇಂದ ಮತ್ತೆ ಲೂಬ್ರಿಕೇಶನ್ಸ್ ಬಗ್ಗೆ ಮಾತಾಡಬೇಕು. ಬಿಕಾಸ್ Yes. ಸುಮಾರು ಜನಕ್ಕೆ ನ್ಯಾಚುರಲಿ ಪ್ರೊಡ್ಯೂಸ್ ಆಗಲ್ಲ ಅಂಡ್ ಏನೇನೋ ಯೂಸ್ ಮಾಡ್ತಾರೆ. ಅಂದ್ರೆ ಕೊಕೊನಟ್ ಆಯಿಲ್ ಇರಲಿ, ವ್ಯಾಸ್ಲಿನ್ ಇರಲಿ, ವಾಟ್ ಎವರ್ ಕೈಗೆ ಸ್ಮೂತ್ ಆಗಿ ಏನಾಗುತ್ತೆ ಎಲ್ಲ ಒಳಗಡೆ ಹೋಗುತ್ತೆ. ಕರೆಕ್ಟ್. ಸೊ ವಾಟ್ ಯು ಥಿಂಕ್ ಪೀಪಲ್ ಶುಡ್ ಓನ್ಲಿ ಯೂಸ್ ಅಂಡ್ ಸ್ಟಾಪ್ ಯೂಸಿಂಗ್? ಅಂಡ್ ನಿಮ್ಮದಿಗೆ ಯಾವ್ದಾದ್ರು ಬಂದಿದ್ರೆ ಸ್ಟೋರೀಸ್ ಇದೆ ಯೂಸ್ Yes. ಮಾಡ್ಬಿಟ್ಟಿದೀವಿ? One, you should not be using Vaseline. Mm. ಕ್ರೀಮ್ಸ್, ಜೆಲ್ಸ್, ನೀವೇನು ಲೋಷನ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಕಾಕೋನಟ್ ಆಯಿಲ್ ಅದಂತೂ ಫೇವರೆಟ್ ಇಂಡಿಯನ್ ಪೀಪಲ್, ವಿ ಲವ್ ಕಾಕೋನಟ್ ಆಯಿಲ್. ಸೊ ದಟ್ ಇಸ್ ದ ಮೋಸ್ಟ್ ಕಾಮನ್ ಮೀಡಿಯಮ್ ದಟ್ ವಿ ಯೂಸ್. ಅದನ್ನೆಲ್ಲ ಯೂಸ್ ಮಾಡಬಾರ್ದು. ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ವಾಟರ್ ಬೇಸ್ಡ್ ಲೂಬ್ಸ್. ಓಕೆ, ಲೂಬ್ರಿಕೆಂಟ್ ಜೆಲ್ಸ್ ಅಂತಾನೆ ಬರುತ್ತೆ. ವಾಟರ್ ಬೇಸ್ಡ್ ಯೂಸ್ ಮಾಡಿದ್ರೆ ದಟ್ ವುಡ್ ಬಿ ಬೆಟರ್, ಪ್ರಿಫರೇಬಲ್, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಮಚ್ ಸೈಡ್ ಎಫೆಕ್ಟ್ಸ್ ಲೈಕ್ ದ ನಾರ್ಮಲ್ ಲೂಬ್ಸ್. ಓಕೆ, ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತಾ ಡಾಕ್ಟರ್ ಇದು? yes, yes, Okay. lot of lubricants you'll get. You have Durex, lot of other Okay, brands okay, which okay. are ವೆಲ್ ಪ್ಲೇಡ್, endorsed. ನೈಸ್ಲಿ. ಇಲ್ಲ, ಸೀರಿಯಸ್ಲಿ ಡಿಡ್ ನೋ, ಅದಕ್ಕೆ ಕೇಳಿದೆ. ಇಲ್ಲ, ದೇ ಪ್ರಮೋಟ್ ಆಲ್ಸೋ ಅಲ್ಲ ಬ್ರೋ, Yeah, ಟಿವಿಲೆಲ್ಲ. ಐ ಆಮ್ ಅನ್ಅವೇರ್. ಓಕೆ, Okay, so basically ಅದೇ you preferably ನೀವು ವಾಟರ್ ಬೇಸ್ಡ್ ಲೂಬ್ಸ್ ಯೂಸ್ ಮಾಡೋದೇ ಒಳ್ಳೇದು. ಓಕೆ. ದೆನ್ ಈಗ ನೆಕ್ಸ್ಟ್ ಏನು ಅಂದ್ರೆ, ದಿಸ್ ಒನ್ ಆಫ್ ದ ಕ್ವಶನ್ಸ್ ಐ Yes. ಗಾಟ್. ಸೊ ಯೂಶಲಿ ಸೆಕ್ಸ್ ಆದ್ಮೇಲೆ ವಿಮೆನ್ ವಿಲ್ ಬಿ ಅವೇಕ್ ಬಟ್ ಮೆನ್ ಟೆನ್ ಟು ಸ್ಲೀಪ್. Okay. ಓಕೆನಾ? ಸೊ ಆದ್ರೂ ಅಂದ್ರೆ ಯಾಕೆ ಸೈಕಾಲಜಿಕಲಿ ಏನಕ್ಕೆ ಅಂಡ್ ದೆನ್ ಫಿಸಿಕಲಿ ಸ್ಟ್ರೈನ್ ಆಗುತ್ತಾ? ವಾಟ್ ಇಸ್ ದಿಸ್? ಬಿಕಾಸ್ ಒನ್ ಆಫ್ ದ ಪರ್ಸನ್ ಆಸ್ಕ್ಡ್ ದಿಸ್. Men actually have ಟೇಕ್ ಆರ್ ಅಥವಾ ಅವ್ರು ಇನ್ವೆಸ್ಟ್ ಮಾಡ್ತಾರೆ ತುಂಬ ಎನರ್ಜಿಯನ್ನ, ದೇರ್ ಮೆಟಬಾಲಿಕ್ ರೇಟ್ ಆಗಲಿ ಅಥವಾ ಎನರ್ಜಿ ಆಗಲಿ, ಅವ್ರ ಸ್ಟ್ರೆಂತ್ನ ತುಂಬ ಹಾಕ್ತಾರೆ. ಸೊ ವಾಟ್ ಹ್ಯಾಪನ್ಸ್ ಇಸ್ ಮ್ಯಾನ್ ನಾರ್ಮಲಿ ಫೀಲ್ಸ್ ಅ ಲಿಟಲ್ ಟಯರ್ಡ್, ನಾರ್ಮಲ್.
But when a women use talk about alwa, they love aftercare after sex. ಎಸ್ The aftercare that we talk about is being a little intimate agli, ಇಟ್ಕೊಳ್ಳೋದಾಗ್ಲಿ, hug ಮಾಡೋದಾಗ್ಲಿ, cuddle ಮಾಡೋದಾಗ್ಲಿ. All these things are the most important portions after sex. ಓಕೆ Sex ಮಾಡಿದ ತಕ್ಷಣ khatam, everything is done anta alla. So that one portion if you give, mostly even a female will sleep off. Okay, because ಅವರಿಗೂ ಸಾಕಾಗಿರುತ್ತೆ. It is not that both the genders are equally tired, ಇಲ್ಲ ಅಂತ ಹೇಳಲ್ಲ. But women normally become awakened after they get the right kind of pleasure, because ಒಂದು all your see pleasure comes because of the pituitary. Like ನಾವು ಹೇಳ್ತೀವಿ ಯಾವ ಗ್ಲ್ಯಾಂಡ್ ಅಂತ ಹೇಳ್ತೀವಿ, the hormones that are released is pituitary, that's there in the brain. So ಅಲ್ಲಿ when you are completely enlightened type ಆ feeling ಬಂದ್ಬಿಡುತ್ತೆ, then you're not that kind of inactive ಅಂತ feel ಆಗಲ್ಲ. But if you give the right kind of aftercare, she will also be a little sleepy and she will also get back to sleep. ಓಕೆ ಇನ್ನೊಂದು ಫೇಮಸ್ ಟರ್ಮ್ ಇದೆ, ಸಿಗರೇಟ್ಸ್ ಆಫ್ಟರ್ ಸೆಕ್ಸ್ ಅಂತ. ಬಟ್ ಸ್ಮೋಕಿಂಗ್ ಮತ್ತೆ ಡ್ರಿಂಕಿಂಗ್ ಇಂದ ಯಾವ ತರ ಸೆಕ್ಸ್ ಲೈಫ್ ಎಫೆಕ್ಟ್ ಆಗುತ್ತೆ? ವಾಟ್ ಇಸ್ The biggest reasons for ED, coming back to the same point, erectile dysfunction ಅಂತ ಹೇಳಿದ್ರೆ it is smoking and drinking. ಓಕೆ. Smoking ಅಂತೂ has nicotine, that is the biggest cause for ED and PE ಹೇಳಕ್ ಹೋದ್ರೆ. But both are the same, they cause the same effects for ED and PE. ಇದು ನಿಮ್ಮ ಆಲ್ಕೋಹಾಲ್ ಆಗಲಿ ಅಥವಾ ಸ್ಮೋಕಿಂಗ್ ಆಗಲಿ. ಸೊ ನಾರ್ಮಲಿ ಯು ಶುಡ್ ನೆವರ್ ಎವರ್ ಗೋ ಟು ದಟ್ ಮೀಡಿಯಮ್ ಇಫ್ ಯು ಆರ್ ಹ್ಯಾವಿಂಗ್ ಸೆಕ್ಸ್. ಆ್ಯಂಡ್ ಜನರು ಯಾರು ಸ್ಮೋಕ್ ಮಾಡ್ತಾ ಇರ್ತಾರೆ ಅವ್ರಿಗೆ ಒಂದು ನಾರ್ಮಲ್ ಕ್ವೆಶನ್ ಇದೆ, ದಟ್ ವಿ ಆರ್ ಗಾಟ್ ಹ್ಯಾಬಿಚುಯೇಟೆಡ್ ವಿತ್ ಇಟ್, ನಮಗೇನು ಆಗಿಲ್ಲ. ಕುಡ್ ಬಿ ವಿತ್ ಟೈಮ್, ಮೇ ಬಿ ಬಿಕಾಸ್ ಅವರು ಡಯಟ್ ಕಂಟ್ರೋಲ್ ಆ ಥರ ಇದೆ, ಚೆನ್ನಾಗೆ ಅವ್ರು ವರ್ಕೌಟ್ ಮಾಡ್ತಿದ್ದಾರೆ. ಸೊ ಮೇ ಬಿ ದಟ್ ಕುಡ್ ಬಿ ಆಲ್ಸೋ ದ ರೀಸನ್. ಆದರೆ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ಗಾಟ್ ಇನ್ ಟು ದೀಸ್ ಕೈಂಡ್ ಆಫ್ ಸಿಚುವೇಶನ್. ಬಟ್ ಎಷ್ಟೋ ಜನರಿಗೆ ಡ್ರಿಂಕಿಂಗ್ ಅಕಂಪನಿಡ್ ವಿತ್ ಸ್ಮೋಕಿಂಗ್ ಈಸ್ ಅನ್ ಈಸಿ ಡೈರೆಕ್ಷನ್ ಟು ಸೆಕ್ಸ್ ಅಂತ ಒಂದು ಮಾತಿದೆ. ಬಿಕಾಸ್ ಕ್ಯಾಶುವಲ್ ಸೆಕ್ಸ್ ಜಾಸ್ತಿ ಆಗೋದೇ ಯುವರ್ ಹಾರ್ಮೋನ್ಸ್ ಗೆಟ್ ರಿಲೀಸ್ಡ್ ಅಲ್ವಾ, ನಿಮ್ಗೆ ಒಂದು ಸೆಡೆಟಿವ್ ತರ ಫೀಲ್ ಆಗುತ್ತೆ. ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಅದು ಏನಾಗುತ್ತೆ, ಯು ವಿಲ್ ಗೆಟ್ ಇನ್ ಟು ಯುವರ್ ಓನ್ ಕೈಂಡ್ ಆಫ್ ಮೂಡ್. ಸೊ ಯು ನಾರ್ಮಲಿ ಗೋ ಇನ್ ಟು ದಟ್ ಥಿಂಗ್. ಬಟ್ ಡೋಂಟ್ ಯು ಥಿಂಕ್ ಅದು ಇಲ್ಲದೆ ಕೂಡ ನೀವು ಹೋಗ್ತೀರಾ? ಎಸ್. ಸೊ ಐ ಡೋಂಟ್ ಥಿಂಕ್ ಸೊ. ದಟ್ ಇಸ್ ಜಸ್ಟ್ ಅ ಮೀಡಿಯಂ. ನೀವೊಂದು ನೆಪ ಕೊಡ್ತಿದ್ದೀರಾ ಅಷ್ಟೇ, ನಥಿಂಗ್ ಎಲ್ಸ್. ಓಕೆ ಇದೊಂದಾದ್ರೆ ಹಳ್ಳಿಗಳಲ್ಲಿ ಇವಾಗ ಯಾವ ತರ ಜಾಸ್ತಿ ಆಗ್ತದೆ? ಬಿಕಾಸ್ ವಿ ಓನ್ಲಿ ಟಾಕ್ ಅಬೌಟ್ ಸಿಟೀಸ್, ಬ್ಯಾಂಗ್ಳೂರ್, ಐ ಮುಂಬೈ. ಥಿಂಕ್ ನಾನು ಹೇಳ್ದೆ ಅಲ್ವಾ, ಸೆಕ್ಸ್ ಎಡ್ಯುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೇಮ್ ರೀಸನ್. ಹಳ್ಳಿಗಳಲ್ಲಿ ಆಕ್ಚುಲಿ ಸಿಟೀಸ್ಗಿಂತ ಜಾಸ್ತಿ ಇದೆ. ಓಕೆ, ಸೆಕ್ಷುವಲ್ ಆಕ್ಟಿವಿಟೀಸ್ ಆಗಲಿ ಓಕೆ. ಲಾಟ್. ಆಸ್ ಐ ಸೆಡ್, ನಾನು ಹೇಳ್ದೆ ಅಲ್ವಾ, ಕಾಂಡಮ್ ಇಟ್ಕೊಂಡು ಒಂದು ಎಡ್ಯುಕೇಶನಲ್ ಕರೆಕ್ಟ್ ಇಲ್ಲ, ದ ಕೈಂಡ್ ಆಫ್ ಅವೇರ್ನೆಸ್ ನಾಲೆಜ್ ಅಲ್ಲಿ ಇಲ್ಲ. ಓಕೆ, ದಟ್ ಇಸ್ ದೇರ್. ಆದರೆ ದ ಆಕ್ಟಿವಿಟೀಸ್ ಆರ್ ಟೂ ಮಚ್. ಐ ಗಾಟ್ two activities that I have to tell. That was with animals. ಅದೆಲ್ಲ ಹಳ್ಳಿಗಳಿಂದ ನಾನು ಬಂದಿದ್ದು. ನನಗೆ ಒಂದು ಚಿಕನ್ ಜೊತೆ ಮಾಡಿದ್ರು. ಚಿಕನಾ? ಎಸ್, ಸೆಕ್ಸ್ ವಿತ್ ಚಿಕನ್. ಹೌ ಡು ಯು ಫೈಂಡ್? ಓಕೆ. ಅವರೆಲ್ಲ HIV-ಗೋಸ್ಕರನೇ. ಸಿ ಐ ರನ್ ನಾನು ಕ್ಯೂಪಿಡ್ ಕ್ಲಿನಿಕ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ದೆ HIV and STI ಆರ್ಗನೈಸೇಷನ್, ಕಂಪ್ಲೀಟ್ಲಿ ಇಂಟು HIV and STIs. ಸೊ ಅವ್ರು HIV ಬರುತ್ತೆ ಅಂತಾನೆ ಅವ್ರು ಫೋನ್ ಮಾಡಿದ್ದು. ಅಂದ್ರೆ ಮಾಡಾದ್ಮೇಲೆ? ಹಾ, ಬರುತ್ತಾ ಮೇಡಮ್ ಪ್ಲೀಸ್ ಹೇಳಿ ಅಂತ. ಐ ವಾಸ್ ಶಾಕ್ಡ್. ಐ ಆಲ್ಸೋ ಸ್ಟಾರ್ಟೆಡ್ ಪ್ರಾಕ್ಟಿಕಲಿ ಥಿಂಕಿಂಗ್ ಲೈಕ್ ದಿಸ್. ಅಕ್ಷಯ್ ಇಸ್ ಥಿಂಕಿಂಗ್ ಅಬೌಟ್. ಅಲ್ಲ, ನಾನು ಕೇಳಿದೀನಿ UP ಎಲ್ಲ ತುಂಬಾ ಆಗುತ್ತೆ ಅಂತ ಕೇಳಿದೀನಿ ಈ ತರ ಕಥೆಗಳು. ನೀವು ನಂಬ್ತೀರಾ ಇಲ್ವಾ? ದಟ್ ವಾಸ್ ಒನ್ ಚಿಕನ್ ಸ್ಟೋರಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಈ poultry, he works in a poultry and he used a chicken for having sex. ಆ ಚಿಕನ್ ಏನ್ ಮಾಡಿತ್ತು ಅಂದ್ರೆ, ಸಾಯುವಾಗ ಇಟ್ ಶಾಟ್ ಆನ್ ಹಿಸ್ ಪೀನಸ್ ಅಂಡ್ ಡೈಡ್. ಓಕೆ, ಏನೇನ್ ಕೇಳ್ತಾ ಇದೀನಿ ನಾನು. ಓಕೆ, ಸೊ ಇಟ್ ಶಾಟ್ ಆನ್ ಇಟ್ಸ್ ಪೀನಸ್ ಅಂಡ್ ಡೈಡ್. ಇವನಿಗೆ ಏನಾಯ್ತು, ಬರ್ನಿಂಗ್ ಸೆನ್ಸೇಷನ್ ಶುರು ಆಯ್ತು 1-2 ದಿನ ಆದ್ಮೇಲೆ. ಹಿ ಗಾಟ್ ಸ್ಕೇರ್ಡ್. ಫೋನ್ ಮಾಡ್ಬಿಟ್ಟ, ಮ್ಯಾಮ್ ಲೈಕ್ ವಿ ಆರ್ ರನ್ನಿಂಗ್ ಅ ಪ್ಯಾನ್ ಇಂಡಿಯಾ, ಆನ್ಲೈನ್ ಅಂದ್ರೆ ಫುಲ್ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಇದೆ. ಸೊ ಯು ಕ್ಯಾನ್ ಜಸ್ಟ್ ಕಾಲ್ ಅಪ್, ಟೇಕ್ ದ ಡಾಕ್ಟರ್ ಕನ್ಸಲ್ಟೇಷನ್ ಅಂಡ್ ಟಾಕ್. ಮಾತಾಡಿದ ತಕ್ಷಣ ಈ ವಾಸ್ ಲೈಕ್, ಮ್ಯಾಮ್ ಈ ಥರ ಆಗಿದೆ, ನಂಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ವಾಸ್ ಲೈಕ್, ಐ ವಾಸ್ ಶಾಕ್ಡ್ ಫಾರ್ ಒನ್ಸ್. ಐ ವಾಸ್ ಲೈಕ್, ಈಗ ಏನಾಗ್ತಾ ಇದೆ? HIV ಅಂತೂ ಬರಲ್ಲ, ನಮಗೆ ಗೊತ್ತು, ಐ ಆಮ್ ಶ್ಯೂರ್ ಅಬೌಟ್ ಇಟ್. HIV ಅಲ್ಲ. ದ ಪ್ರಾಬ್ಲಮ್ ಇಸ್ ದ ಶಿಟ್ ಹ್ಯಾಸ್ ಆಲ್ಕಲೈನ್ ಸಬ್ಸ್ಟೆನ್ಸ್, ವಿ ಹ್ಯಾವ್ ಅಮೋನಿಯಾ ದೇರ್. ಸೊ ವಾಟ್ ಹ್ಯಾಪನ್ಸ್ ಇಸ್, ಅದು ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಇವ್ರಿಗೆ HIV ಬಂದಿದೆ ಅಂತ ಇವ್ರು ಹೆದ್ರು ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್, ನಂಗೆ I was really feeling very bad for the chicken which died there. ಆದ್ರೂ we are doctors, we have to help that person anta we helped. But still I was shocked. Like, don't you get human beings out there? ನನಗೆ ಅನಿಸ್ತು, ಮನುಷ್ಯರು ಸಿಗ್ತಾ ಇಲ್ವಾ ಅಂತ.
There is one more incident that happened, bizarre incident. This is in Bangalore only. Okay, that's the most bizarre incident. ನಂಗೆ ಬೇರೆ ಇನ್ಸಿಡೆಂಟ್ಸು ಕೇಳಿಸ್ಕೊಂಡಿದ್ದೀನಿ, ಇಲ್ಲ ಅಂತ ಅಲ್ಲ, ವಿ ಹ್ಯಾವ್ ಮೆನಿ ಮೋರ್, ಬಟ್ ನಂಗೆ ನಾಯಿ ಅಂದರೆ ತುಂಬ ಇಷ್ಟ. ಓಕೆ, ಆ್ಯಂಡ್ ದಿಸ್ ಮ್ಯಾನ್ ಲಿಟ್ರಲಿ ದಿನಾಲೂ ಊಟ ಹಾಕ್ತಿದ್ನಂತೆ, ಆ್ಯಂಡ್ ಒನ್ ಡೇ ಹಿ ಹ್ಯಾಡ್ ಸೆಕ್ಸ್ ವಿತ್ ಅ ಸ್ಟ್ರೇ ಡಾಗ್, ಲಿಟ್ರಲಿ ಸ್ಟ್ರೇ ಡಾಗ್ ಜೊತೆ. ಐ ಫೆಲ್ಟ್ ವೆರಿ ಬ್ಯಾಡ್, ಲೈಕ್, ಆ್ಯಂಡ್ ನೆಕ್ಸ್ಟ್ ಡೇ ಹಿ ಕಮ್ಸ್, ಹಿ ಸೇಸ್ ದಟ್ ನನಗೆ ಪಿ ಪಿ ಬೇಕು, ಅದಕ್ಕೆ ಬಂದಿರೋದು. ಆ್ಯಂಡ್ ಲಿಟ್ರಲಿ ಹೀಸ್ ಲೈಕ್, ಮ್ಯಾಮ್ ನನಗೆ ಗೊತ್ತು, ಹೀಸ್ ಟ್ರೈಂಗ್ ಟು ಗೇನ್ ಸಿಂಪತಿ. ಏನು ಹೇಳ್ತಿದ್ದಾನಂದರೆ, ಇಲ್ಲ ಮ್ಯಾಮ್ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ನಂಗೆ ಏನೋ ಮ್ಯಾಮ್ ನಾನು ತುಂಬ ಸ್ಟ್ರೆಸ್ಸಲ್ಲಿದ್ದೆ, ಆಗೋಗೋಯ್ತು ಮ್ಯಾಮ್, ಲೈಕ್ ಊಟ. ಐ ಆಸ್ಕ್ ಹಿಮ್ ಓನ್ಲಿ ಒನ್ ಥಿಂಗ್, ಅದು ನಾಯಿ ಹೇಗೆ ಬಂತು ಅಂತ ಕೇಳಿದೆ. ಹಿ ವಾಸ್ ಲೈಕ್, ನಾನು ದಿನಾಲೂ ಊಟ ಹಾಕ್ತೀನಲ್ವ ಮ್ಯಾಮ್, ಅದು ನನ್ನ Shit. ಹಿಂದೆನೇ ನನ್ನ ರೂಮಿಗೆ ಬಂದುಬಿಡ್ತು. ಆ್ಯಂಡ್ ಹಿ ಹ್ಯಾಡ್. Shit. Oh God. ಈ ತರನೂ ಒಂದು ಪ್ರಪಂಚ ಇದೆಯಾ? ಹೀಗೂ ಉಂಟೆ. ದಟ್ ಈಸ್ ದೇರ್. Okay. ಸೊ ಆ ಥರದ್ದು ಜನರಿದ್ದಾರೆ. ಸೊ ಐ ಡೋಂಟ್ ವಾಂಟ್ ಟು ಸೇ ದಟ್ ವಿಲೇಜಸ್ ಬೇರೆ ಇದೆ, ಹಳ್ಳಿಗಳು ಬೇರೆ ಇದೆ ಅಂತ, ಸಿಟೀಸ್ ಬೇರೆಯವರಿದ್ದಾರೆ. ಸಿಟೀಸಲ್ಲೂ ಈ ಥರ ಜನರಿದ್ದಾರೆ, ಹಳ್ಳಿಯಲ್ಲೂ ಇದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ, ಇಸ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್. ಐ ಯೂಸ್ ಟು ಫೀಲ್ ದ್ಯಾಟ್ ಇಲ್ಲ, ದೇ ಓನ್ಲಿ ಡೂ ಇಟ್, ಆ ಒಂದು ಪಾರ್ಟ್ ಆಫ್ ಪೀಪಲ್ ಓನ್ಲಿ ಡೂ ಇಟ್, ಇವರೆಲ್ಲ ಮಾಡಲ್ಲ, ಈ ಸಿಟಿ ಮಾಡಲ್ಲ, ಆ ಸಿಟಿ ಮಾಡಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೆ. ಅದು ಎಲ್ಲರಿಂದ ಕಾಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ದಟ್ಸ್ ವೆನ್ ಐ ಅಂಡರ್ಸ್ಟುಡ್ ಎವ್ರಿವೇರ್ ಇಟ್ ಇಸ್ ದೇರ್, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ಹೇಳಲಿಕ್ಕಿಲ್ಲ, ಇನ್ನು ಮುಂದೆ ಎಲ್ಲ ಕಡೆ ಇದೆ ಅಂತ ಗೊತ್ತಾಯಿತು ನನಗೆ. ದಟ್ಸ್ ವೆನ್ ಐ ಹ್ಯಾವ್ ಅಂಡರ್ಸ್ಟುಡ್ ದಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕ್ಷುವಲ್ ಹೆಲ್ತ್ ಅಂತ ಹೇಳಿದ ತಕ್ಷಣ ಜನರು ಅದಕ್ಕೆ ಗಮನ ಕೊಡ್ತಾ ಇಲ್ಲ, ಬಟ್ ಇಟ್ ಈಸ್ ಕಮಿಂಗ್ ಬ್ಯಾಕ್ ಓವರ್ ದೇರ್ ಇಟ್ ಸೆಲ್ಫ್ ಅಟ್ ದ ಎಂಡ್ ಆಫ್ ದ ಡೇ. ಸರ್ ಒಂದು ಸೀರಿಯಸ್ ಕ್ವೆಶನ್, ತುಂಬ ಕಡೆ ಕೇಳಿರ್ತೀರಾ, ಬಟ್ ಐ ಥಾಟ್ ನಿಮ್ಗೆ ಕೇಳೋದು ಕರೆಕ್ಟ್ ಅಂತ. ಬಾಡಿ ಕೌಂಟ್ ಮ್ಯಾಟರ್ ಆಗುತ್ತಾ ನಿಮ್ಮ ಪ್ರಕಾರ? ನೋ, ವೈ ಡಸಂಟ್ ಇಟ್ ಮ್ಯಾಟರ್? body count doesn't matter until and unless you really want to say that I am experienced. Okay, if you want to flex yourself anta ಹೇಳ್ತಾರಲ್ವಾ, that I am flexing myself having 55 50, and ನೀವು ಒಂದು ನಂಬರ್ ಇಟ್ಕೊಂಡ್ರೆ that is like you're uncool ಅಂತ ಹೇಳಿದ್ರೆ, ಆ ಫ್ಲೆಕ್ಸಿಂಗ್ ಸ್ಕಿಲ್ಸ್ಗೋಸ್ಕರ if you want to have the body count numbers, well and good. But until and unless you really don't want to, ನಾವು ಒಂದೇ ಮಾತು ಹೇಳ್ತೀವಿ, let's just get back to the basics. ಯಾಕೆ ನಮ್ಮ ಹಿಂದಿನ ಕಾಲದವರು ಅಥವಾ ನಮ್ಮ ಅಪ್ಪ ಮನೆ, ದೇ ಹ್ಯಾವ್ ನಾಟ್ ಹ್ಯಾಡ್ ಲಾಟ್ ಆಫ್ ಬಾಡಿ ಕೌಂಟ್ಸ್ ಅಂಡ್ ಆಲ್, ಆರ್ ದೇ ನಾಟ್ ಲಿವಿಂಗ್ ಹ್ಯಾಪಿಲಿ, or are they not, see, I'm not saying that ಅವ್ರು ಬಂದು ನಮಗೆ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, but what I'm trying to say is that if sex is defined basis on body count, ನೀವು ಎಕ್ಸ್ಪೀರಿಯನ್ಸ್ಡ್ ಆಗಿದ್ದೀರಾ, ಆ ಬೇಸಿಸಿಂದ ನಿಮ್ಮನ್ನ ನಾನು ಜಡ್ಜ್ ಮಾಡಬೇಕಾದ್ರೆ, then I think ನೀವು ಹೇಗೆ ನಡೆಸ್ತಾ ಇದ್ದೀರಾ ಅಥವಾ ಹೌ ಯು ಆರ್ ಗೋಯಿಂಗ್ ಟು ಡೂ ಆನ್ ಬೆಡ್ ವಿಲ್ ನೆವರ್ ಬಿ ಕೌಂಟೆಡ್. ಹೌ ಇಸ್ ಮೋರ್ ಡಿಫ್ರೆಂಟ್ ದೆನ್ ಹೌ ಮಚ್, ದಟ್ ಈಸ್ ವಾಟ್ ಇಸ್ ಹ್ಯಾಪನಿಂಗ್. ಅಲ್ಲೇ ತಪ್ಪು ಹೋಗ್ತಾ ಇದ್ದೀರಾ, ಬಟ್ ದಟ್ಸ್ ನಾಟ್ ದ ರಿಯಾಲಿಟಿ. ಬಾಡಿ ಕೌಂಟ್ ಡಸಂಟ್ ಮ್ಯಾಟರ್ ಎಟ್ ಆಲ್. ಇಟ್ ಇಸ್ ಓನ್ಲಿ ಹೌ ಯು ಸ್ಟಾರ್ಟೆಡ್, ಹೌ ಯು ಪ್ರೊಸೀಡೆಡ್, ಹೌ ಯು ಎಂಡ್ ಇಟ್, ಅಷ್ಟೇ. ಹೌ ಯು ಆರ್ ಟೇಕಿಂಗ್ ಕೇರ್ ಆನ್ ದ ಬೆಡ್, ಇಟ್ಸ್ ವೆರಿ ಸಿಂಪಲ್. ಬಟ್ ಮಲ್ಟಿಪಲ್ ಪಾರ್ಟ್ನರ್ಸ್ ಇರೋದ್ರಿಂದ ಫ್ಯೂಚರ್ ಡೇಸ್ ಅಲ್ಲಿ ಇದೇ ಒಂದು ಸೈಕಲ್ ಕಂಟಿನ್ಯೂ ಆಗ್ಬೋದು ಅನ್ನೋ ಪಾಸಿಬಿಲಿಟಿನೂ ಇರುತ್ತಲ್ಲ? ಆಬ್ವಿಯಸ್ಲಿ ಇರುತ್ತೆ. ಸೊ ಹೌ ಡಸ್ ಬಾಡಿ ಕೌಂಟ್ ನಾಟ್ ಮ್ಯಾಟರ್ ದೆನ್? ಯು ಆರ್ ಟ್ರೈಂಗ್ ಟು ಸೇ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದ ತಕ್ಷಣ ಅದು ಮುಂದೆ ಹೋಗ್ತಾ ಹೋಗ್ತಾ ಇಟ್ ಜಾಸ್ತಿ ಕ್ಯಾನ್ ಬಿ ಎ ಆಗುತ್ತೆ. ಪಾಸಿಬಿಲಿಟಿ. You tell me one thing. You have multiple partners. Okay. Logical question ibrigo. Right. Okay, I know it's your podcast. ಪ್ಲೀಸ್ ಕೇಳಿ. ನಿಮ್ಮ you have multiple partners. ಬಟ್ ಆದ್ರೂ ನಾಳೆಗೆ ಲೆಟ್ಸ್ ಸೇ ನಿಮ್ಮ ಬಾಡಿ ಕೌಂಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನಾಳೆಗೆ ಇಫ್ ಯು ವಾಂಟ್ ಟು ಸ್ಟೇ ಸ್ಟ್ಯಾಟಿಕ್ ವಿತ್ ಸಮ್ವನ್, ನೀವೇ ಹೇಳಿ ಲಾಜಿಕಲಿ, ವಿಲ್ ಯೋರ್ ಮೈಂಡ್ ಆಕ್ಚುಲಿ ಸೆಟಲ್ ಫಾರ್ ಒನ್ ಅಂತ ಅಲ್ಲೊಂದು ಪ್ರಶ್ನೆ ಬರುತ್ತಾ ಇಲ್ವಾ? ರಿಸೀವರ್ಸ್ ಎಂಡ್ ಅಲ್ಲಿ ಇರಬೇಕಾದ್ರೆ ಪಾಯಿಂಟ್ ಆಫ್ ವ್ಯೂ ಬೇರೆ ಆಗುತ್ತೆ, ಗಿವರ್ಸ್ ಎಂಡ್ ಅಲ್ಲಿ ಇರಬೇಕಾದ್ರೆ ಬೇರೆ ಆಗುತ್ತೆ. The problem is not about having multiple partners. The problem is because you put a question to me Correct. that's an experience. ಆಯ್ತಾ? Having an experience with one single person also ನೀವು ಮಾಡಬಹುದಲ್ವಾ? ಕರೆಕ್ಟ್, ಬಟ್ ಈಗ ಕಂಪ್ಯಾರಿಸನ್ ಸ್ಟಾರ್ಟ್ ಆಗಲ್ವಾ ಅವಾಗ? ದಟ್ ಒನ್ ವಾಸ್ ಬೆಟರ್, ದಿಸ್ ಒನ್ That ವಾಸ್ is what I'm ಬೆಟರ್. trying to, ಅದು ಅಲ್ಲೇ ಅಲ್ವಾ ನಿಮ್ಮ ಮಲ್ಟಿಪಲ್ ಪಾರ್ಟ್ನರ್ಸ್ ಇಂದ ಪ್ರಾಬ್ಲಮ್ ಆಗ್ತಾ ಇರೋದು. ನೀವು ಒಬ್ರ ಜೊತೆ ಒಂದು ಸೆಕ್ಷುವಲ್ ಆಕ್ಟಿವಿಟಿ ಮಾಡಿರ್ತಾರೆ, ಇನ್ನೊಬ್ರ ಜೊತೆ ಒಂದು ಬೇರೆ ತರ ಆಗ್ಬಿಡುತ್ತೆ. ಇಲ್ಲ ನನ್ನ ಹಿಂದಿನ ಎಕ್ಸ್ಪೀರಿಯನ್ಸೇ ಚೆನ್ನಾಗಿತ್ತು ಅನ್ಸುತ್ತೆ ಅಂತ ನಿಮಗೊಂದು ಅನಿಸಿಕೆ ಬರುತ್ತೆ. ಎಸ್, ಇಟ್ ಮೈಟ್ ಬಿ ಎ ಕೇಸ್. ಅದಕ್ಕೋಸ್ಕರನೇ ಬಾಡಿ ಕೌಂಟ್ ಮ್ಯಾಟರ್ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ. ಬಟ್ ಬಾಡಿ ಕೌಂಟ್ ನೀವ್ ಹೇಳ್ತಾ ಇರೋದು ಇನ್ ದಟ್ ಕೇಸ್ ಟು Yes. ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸಸ್ ಬಾಡಿ ನೋ ನೋ, ಕೌಂಟ್ ಕೀಪ್ ಇಟ್ ಲೆಸ್ ಆಸ್ ಪಾಸಿಬಲ್, Right. ಬಿಕಾಸ್ ಅದು ಕಡಿಮೆ ಇಟ್ಟಾಗ of ನಿಮ್ course ಕಂಪ್ಯಾರಿಸನ್ matter ಜಾಸ್ತಿ ಆಗುತ್ತೆ. ಆಗುತ್ತೆ. I meant to say in the Okay, different okay, way, like okay, saying okay. that body count doesn't matter until and unless um,
ನೀವು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನಾನು ಹೇಳಿದ್ದು. ಗಾಟ್ ಇಟ್. ಬಟ್ ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಹೆಲ್ತ್ ಅಂಡ್ ಅವೇರ್ನೆಸ್, ಆಬ್ವಿಯಸ್ಲಿ ಇಟ್ ಡಸ್ ಮ್ಯಾಟರ್. ರೈಟ್ ಇಟ್ ಡಸ್ ಮ್ಯಾಟರ್. ರೈಟ್. ನಿಮ್ಮ ಒಂದು ಸ್ಟ್ಯಾಟಿಕ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡೋದಾಗ್ಲಿ, ನೀವು ಒಂದೇ ರಿಲೇಶನ್ಶಿಪ್ ಅಲ್ಲಿ ನಾನು ಜೋಡಿಸ್ಕೊಂಡು ಇವ್ರ ಜೊತೆನೇ ಇರಬೇಕು ಅಥವಾ ಈ ಥರನೇ ಇರಬೇಕು ಅಂತ ಅಂದ್ಕೊಂಡ್ರೆ, ಎವ್ರಿಥಿಂಗ್ ಹ್ಯಾಸ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ನನಗೆ ತುಂಬಾ ಜೆನ್ಸೀಸ್ಗಳು ಈಗ ಬಾಯಿ ಬಂದಾಗ ಬೈತಾ ಇರ್ತಾರೆ, ಇವ್ರ ಬಾಡಿ ಕೌಂಟ್ ಬಗ್ಗೆ ಹೇಗೆ ಮಾತಾಡಿದ್ರು ಅಂತ. ಬಟ್ ಐ ಟೆಲ್ ಯು ಸಮಥಿಂಗ್, ಎವ್ರಿಥಿಂಗ್ ಹ್ಯಾಸ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಇವತ್ತಿನ ಕಾಲದಲ್ಲಿ ಪ್ರಾಕ್ಟಿಕಾಲಿಟಿ ಅಂಡ್ ರಿಯಾಲಿಟಿ ಇಸ್ ಸಮಥಿಂಗ್ ಪೀಪಲ್ ವಾಂಟ್ ಟು ಎಕ್ಸ್ಪೀರಿಯನ್ಸ್. ರೈಟ್. ಪ್ರಾಕ್ಟಿಕಲಿ ಲೈಫ್ ಹೇಗಿರಬೇಕು, ನನಗೆ ಈ ಥರನೇ ಇರಬೇಕು ಅಂತ ನಾನು ಅನ್ಕೊಂಡಿದ್ದೆ. ನನಗೆ ಅದನ್ನೆಲ್ಲ ನಾನು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಬೇಕು, ದೆನ್ ಓನ್ಲಿ ಐ ಆಮ್ ಹ್ಯಾಪಿ ಅಂತ ಅವ್ರು ಅನ್ಕೊಂಡಿರ್ತಾರೆ. ನಾವು ದೇ ಆರ್ ನಾಟ್ ರಾಂಗ್. Until and unless it is mutual, there is nothing wrong. Okay. Right. But yes, as I said, relationship having one will be a little difficult in the later stages anta ಒಂದು. We didn't speak about anal sex. Okay. So is it very, I mean, is it natural? Because now ಯಾವ್ದಾರ ಟೆಂಪಲ್ಸ್ ಎಲ್ಲ ಹೋದಾಗ, there are, temples ಅಂದ್ರೆ ಎಲ್ಲ ಟೆಂಪಲ್ಸ್ ಅಲ್ಲ, there are few Right. temples ಎಲ್ಲ Yes. ಕೆತ್ತನೆ ಎಲ್ಲ ಇರುತ್ತೆ. Yes. They've shown as if it is very common thing ಅಂತ. Correct. As a common curiosity perspective ಅಲ್ಲಿ, is it natural or That's completely towards their personal perspective. okay? Okay. ಯಾಕಂದ್ರೆ ಸ್ವಲ್ಪ ಜನರಿಗೆ they are happy to experience it. Some people are not. They're scared. Okay. Because it depends on anal passages. Now when you talk about gays, ಅವ್ರಿಗೆ anal sex ಅಂದ್ರೆ ತುಂಬಾ ಇಷ್ಟ. That's the way they are. Okay. Their passages, they have trained it like that, or they are with the experience, ಅವ್ರಿಗೆ ಆ ಥರ ಅವ್ರಿಗೆ ಇಷ್ಟ ಇರುತ್ತೆ. But the same thing if you imply to men and women, some women love it. Some women do not like it. ಅವ್ರು ಯೋಚನೆ ಮಾಡಿದ ತಕ್ಷಣ ಅವ್ರಿಗೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. They don't want to. Okay. Okay. So now that is completely personal. ಅದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಹಿಂದಿನ ಕಾಲದಲ್ಲಿ ನೀವು ಹೇಳ್ದಂಗೆ ಇಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೆಥಡ್ಸ್ ಟು ಬಿ ಯೂಸ್ಡ್ ಆಸ್ ಪ್ರೆಗ್ನೆನ್ಸೀಸನ್ನ ಅವಾಯ್ಡ್ ಮಾಡೋಕ್ಕೆ. ಇವತ್ತು ಅದೇ ಥರ. ಬಟ್ ಆದರೂ ಆವತ್ತಿನ ಕಾಲದಲ್ಲಿ ವೆನ್ ಯು ಡು ನಾಟ್ ನೋ ಕಾಂಡಮ್ಸ್ ಆ್ಯಂಡ್ ಎವ್ರಿಥಿಂಗ್, anal sex was the best method to prevent pregnancy, unwanted pregnancies. ಅದಕ್ಕೋಸ್ಕರ anal sex ತುಂಬಾ ಕಾಮನ್ ಆಗಿತ್ತು. Okay. As much as we have understood. Okay. But today there is a lot of hype about anal sex. Yeah. Okay. And the same kind of danger also you are going to face with anal sex. No, I'm not scaring. ನಾನು ಯಾರನ್ನು ಹೆದರ್ಸ್ತಾ ಇಲ್ಲ. That is there, as I said, personal perspective. ಅಂದ್ರೆ STIs ಅಥವಾ HIV ಇದ್ದು ಹೈಯೆಸ್ಟ್ ರಿಸ್ಕ್ ಇರೋದೇ anal sex ಅಲ್ಲಿ. Because cuts ಜಾಸ್ತಿ ಇರುತ್ತೆ. ಒಂದು ಕಟ್ಸ್ ಜಾಸ್ತಿ ಇರುತ್ತೆ, and you are going to the stools passage. ಎಲ್ಲಿ ಮೋಷನ್ ಪಾಸ್ ಮಾಡ್ತೀರಾ ಅದೇ ಪ್ಯಾಸೇಜ್ ಅಲ್ಲಿ ನೀವು ಸೆಕ್ಸ್ ಮಾಡ್ತಾ ಇರ್ತೀರಾ. ಯು ಕ್ಯಾನ್ ಕನ್ಸಿಡರ್, ಸಮ್ ಪೀಪಲ್ ಮೈಟ್ ಸೇ ಇಟ್ ಇಸ್ ಕ್ಲಿಯರ್ಲಿ ಅನ್ನ್ಯಾಚುರಲ್, ಬಿಕಾಸ್ ಅನ್ನ್ಯಾಚುರಲ್ ಅಂದ್ರೆ ಅಲ್ಲಿ ಸ್ಟೂಲ್ಸ್ ಪಾಸ್ ಆಗೋದು, ಇಟ್ ಇಸ್ ನಾಟ್ ಪಾಸಿಬಲ್ ಟು ಹ್ಯಾವ್ ಸೆಕ್ಸ್. ಬಟ್ ಅದು ಏನಾಗ್ತಿದೆ ಅಂದ್ರೆ women obviously feel, because there is pelvic flooring and it is hitting the right, andre some people say there are G spots even there anta ಹೇಳ್ತಾರೆ ಸ್ವಲ್ಪ ಜನರಿಗೆ, as you said. They say that. But and you talk about men, they are hitting the prostate. Okay, for men prostate plays the major role. ನೀವು ಅಲ್ಲಿ ಅವ್ರಿಗೆ tingling sensation ಅಥವಾ vibrations ಕೊಟ್ರೆ men feel very pleasurable ಅಂತ ಒಂದು ಮಾತು. And that is the reality also. ಅದಕ್ಕೆ anal sex plays a pivotal role for men also, most of the men. Okay. And when you talk about gays, it's very common. ಬಟ್ ಈಗ ಅದು ಏನೋ ಚಿಕನ್ ಶಿಟ್ ಮಾಡ್ದಂಗೆ ಶಿಟ್ ಹಾಕಿದ್ರೆ ಆಲ್ಕಲೈನ್ ಏನಾರು ಇದಾಗಿ alkaline problem ಆಗಲ್ಲ. ಡಾಕ್ಟರ್, ಇನ್ನೊಂದೇನಂದ್ರೆ ತುಂಬಾ ಜನ ದೇ ಆರ್ ಸ್ಟಿಲ್ ಸೆಕ್ಷುಲಿ ಫ್ರಸ್ಟ್ರೇಟೆಡ್. Okay. ಅವ್ರಿಗೆ ಗೊತ್ತೇ ಇಲ್ಲ ಯಾವ ತರ ಏನು ಅಂತ. ಅದೆಲ್ಲ ಮೈಂಡಿಗೆ ಬಂದಾಗ ಏನ್ ಮಾಡ್ತಾರೆ, ದೇ ಗೋ ಫಾರ್ ಪೇಡ್ ಸೆಕ್ಸ್, ಪ್ರಾಸ್ಟಿಟ್ಯೂಷನ್. ನಿಮ್ಮ ಟೇಕ್ ಏನ್ ಇದ್ರ ಬಗ್ಗೆ? ಅಲ್ಲ, ಟೇಕ್ ಅಲ್ಲ, ನಿಮ್ದು ಯಾವ್ದಾದ್ರು ಕೇಸ್ ಬಂದಿದ್ಯಾ ವೇರ್ ದೇ ಗೋ ಟು ಪ್ರಾಸ್ಟಿಟ್ಯೂಷನ್ ಅಂಡ್ ದೆನ್ ತಲೆ ಸೈಕ್ ಆಗಿ ಗುರು ಹೋಗ್ಬಾರ್ದಿತ್ತು? ಐ ಜಸ್ಟ್ You know what, there are so many people, prostitution ಅಂತ ಹೇಳಿದ ತಕ್ಷಣ everyone is there, ಇಲ್ಲ ಅಂತ ಹೇಳಲ್ಲ ನಾನು. ಸೆಕ್ಸ್ ವರ್ಕರ್ಸ್ ಆರ್ ದ ಮೋಸ್ಟ್ ಕಾಮನೆಸ್ಟ್ ಪೀಪಲ್ ಜನರು ಹೋಗೋದು. ಎಸ್. ಬಟ್ ಅದೇನಾಗುತ್ತೆ ಅಂದ್ರೆ ಸ್ಲೋಲಿ ವಾಟ್ ಅವ್ರಿಗೆ ಅಲ್ಲಿ ಏನು ಸಿಗ್ತಾ ಇಲ್ಲ, ಅವ್ರ ರಿಲೇಶನ್ಶಿಪ್ ಅಲ್ಲಿ ಏನು ಸಿಗ್ತಾ ಇಲ್ಲ, ಅದು ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಮೋಸ್ಟ್ ಆಫ್ ದ ಸಮ್ ಪೀಪಲ್ ಹ್ಯಾವ್ ಲಿಟ್ರಲಿ, ಅದೇನಾಗ್ತಿದೆ ಅಂದರೆ ನಿಜವಾಗ್ಲೂ ಇರೋ ಎಕ್ಸ್ಪ್ಲೋರೇಷನ್ಸ್ ಏನಿದೆ ಅಲ್ವಾ, ಅದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಮಾಡೋಕ್ಕೆ ಸ್ವಲ್ಪ ನೀವು ಹಿಂದೆ ಮುಂದೆ ನೋಡ್ತೀರಾ. ದಟ್ಸ್ ನಾರ್ಮಲಿ ದೇರ್. ಬಟ್ ಅದೇ ನೀವು ಸೆಕ್ಸ್ ವರ್ಕರ್ಸಿಗೆ ನೀವು ಪೇ ಮಾಡ್ತಿದ್ದೀರಾ ಅಂತೆ, ಯು ವಿಲ್ ಯೂಸ್ ದೆಮ್ ನಿಮ್ಮ ಅಡ್ವಾಂಟೇಜಿಗೆ ತಕ್ಕ. ನಿಮಗೇನು ಎಕ್ಸ್ಪ್ಲೋರ್ ಮಾಡಬೇಕು, ಬೆಲ್ಟಿಂಗ್ ಆಗಲಿ ಅದು ಇದು. ಸೋ ಮೆನಿ ವಿಮೆನ್ ಹೂ ಹ್ಯಾವ್ ಕಮ್ ಔಟ್ ಪ್ರಾಸ್ಟಿಟ್ಯೂಟ್ಸ್, ಸೆಕ್ಸ್ ವರ್ಕರ್ಸೇ ಬಂದು ಹೇಳಿದ್ದಾರೆ ದಟ್ ಅವ್ರು ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಅವ್ರು ಬಂದು ನಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ.
Yes, that is what is happening. Most of the cases ಅದೇ ನಡೀತಾ ಇರೋದು. And I got that one of the case ಹಾಗೆ ಬಂದಿರೋದು ನನಗೆ, where the women was, ಅವ್ರಿಗೆ ಏನ್ ಮಾಡ್ತಾ ಇದ್ರಂದ್ರೆ, the male, see, he used to, he couldn't do it on his women, ಅಂದ್ರೆ ಅಲ್ಲಿ in his relationship, if he couldn't do it, what he does with this female is, ಇರೆಕ್ಷನ್ ಸ್ವಲ್ಪ ಆಗುತ್ತೆ, he is not able to have sex with her straight, ಅವ್ರಿಗೆ ಸೆಕ್ಸ್ ಮಾಡಕ್ ಆಗ್ತಾ ಇಲ್ಲ, ಸೊ he humps on the bed and she should actually ಎಲ್ಲ ಬಟ್ಟೆ ಬಿಚ್ಚು ಕೂತ್ಕೋಬೇಕಂತೆ, ಬಟ್ಟೆ ಬಿಚ್ಕೊಂಡು ಕೂತ್ಕೋಬೇಕು. ಏನೇನ್ ಕತೆಗಳು ಕೇಳ್ತಾ ಇದೀನಪ್ಪ ಹಾ. ಇವತ್ತು. she has to remove her clothes, sit, and he will hump on the bed ಅಷ್ಟೇ, ಓ and that way he'll come, ಓ ಮೈ ಗಾಡ್. ejaculate ಆಗ್ಬಿಡುತ್ತೆ, ಸಾಕು. she was like, I was getting paid for that, I didn't have a problem. ಆದ್ರೆ ನನಗೆ ಅನ್ಸ್ತಾ ಇದು ಯಾವುದು, ನನಗೆ ಹೆದರಿಕೆ ಆಗ್ತೈತಿ ಇವ್ನು ಯಾರು ಸೈಕೋನಾ ಅಂತ. ಅಂತ. Yeah, exactly. That is what is happening. So there are people just ಅವ್ರನ್ನ ಅವ್ರು ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ, ಸಿ ಅವ್ರು ಪೇ ಮಾಡ್ತಾರಲ್ವಾ, ಸೊ ದೇ ವಿಲ್ ನಾಟ್ ಗಿವ್ ಅ ಡ್ಯಾಮ್ ಅಂತ ಇವ್ರು ಅವ್ರ ಜೊತೆ ಏನಾದ್ರೂ ಒಂದ್ ಮಾಡ್ಕೊಂಡು ಬರೋದು. ಸೊ ಮೆನಿ ಪೀಪಲ್ ಹ್ಯಾವ್, ಇದೆಲ್ಲ ನೀವು ಮೂವೀಸ್ ಅಲ್ಲೂ ನೋಡಿರ್ತೀರಾ, ದಟ್ ಅಗರ್ಬತ್ತಿ ಸ್ಟಫ್ ಅಂಡ್ ಆಲ್. ಅಗರಬತ್ತಿ ಸ್ಟಫ್. ಎಸ್, ಅವ್ರು ಲೈಟರ್, ಅಗರ್ಬತ್ತಿ ಲೈಟ್ ಮಾಡಿ pinching it all over your body, ಯಾ ಐ ಹರ್ಡ್. and this is all very, and this is going on also. ಜನರಿಗೆ normally men love to see women in that kind of pain ante, and she said that, ನಂಗೆ ಗೊತ್ತಿಲ್ಲ ಮ್ಯಾಮ್, ನಾನು ತುಂಬಾ ಜನರನ್ನ ನೋಡಿದೀನಿ. I know we are not talking about you all, don't worry. ಇಲ್ಲ ಇಲ್ಲ, ಬಟ್ ಇಟ್ ವಾಸ್ ಸರ್ಪ್ರೈಸಿಂಗ್. they like it, and the prostitute, the sex worker told me that ಅವ್ರು ಏನ್ ಮಾಡ್ತಾರಂದ್ರೆ ಮ್ಯಾಮ್, ಅವರು ಲೈಟಿಂಗ್ ಅಥವಾ ಒನ್ ಬೈ ಒನ್, ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಅಗರ್ಬತ್ತಿ ಲೈಟ್ ಮಾಡ್ತಾರೆ, ಒಬ್ಬೊಬ್ರು ಬೆಲ್ಟಿಂಗ್ ಯೂಸ್ ಮಾಡ್ತಾರೆ, ದೇ ಲೈಕ್ ಟು ಸಿ ಮಾರ್ಕ್ಸ್ ಆನ್ ದರ್ ಬಾಡಿ ಅಂತೆ, ಅಂಡ್ ಆಫ್ಟರ್ ದಟ್ ದೇ ಫೀಲ್ ಅರೌಸ್ಡ್ ಅಂಡ್ ದೇ ಹ್ಯಾವ್ ಸೆಕ್ಸ್. ಎಸ್, Okay, so ಅಬ್ನಾರ್ಮಲ್ ಸೆಕ್ಷುವಲ್ ಬಿಹೇವಿಯರ್ಸ್ ಅಂತಾನೆ ಹೇಳ್ಬೋದು. ದಿಸ್ ಇಸ್ ಕನ್ಸಿಡರ್ಡ್ ಒನ್ ಆಫ್ ದೆಮ್. ಫಾರೆನ್ಸಿಕ್ ಸೈನ್ಸ್ ಅಲ್ಲಿ ನಿಮಗೆ ಇದೆಲ್ಲ ಅಬ್ನಾರ್ಮಲ್ ಸೆಕ್ಷುವಲ್ ಬಿಹೇವಿಯರ್ಸ್ ಅಲ್ಲಿ ಬರುತ್ತೆ. ಈವನ್ ಯೋರ್ voyeurism is one of those. ನಿಮ್ಮ people get sexually attracted to pee. Yes, that's also there. ನನಗೂ ಒಂದು ಕೇಸ್ ಬಂದಿತ್ತು. The guy loves the girl peeing, and that's when he comes. ಆನ್ ಹಿಮ್. ಹಾ, ಓ ಮೈ ಗಾಡ್. ಓಕೆ. that's the way he comes. Okay, ಈ ತರದ್ದು. These all are considered as abnormal sexual behaviors, and that's quite common ಈ these days. ನಿಂಫೋಮೇನಿಯಾಕ್ಸ್, ಪೀಡೋಫೈಲ್ಸ್ ಇದೆಲ್ಲ ಕೇಳಿದೀವಿ. Pedophiles ಅಂತೂ, yeah, the number of pedophiles cases ನಮಗೆ ಸಿಗ್ತಾ ಇರೋದು, I feel it is too much. I think pedophiles ತುಂಬಾ ಜಾಸ್ತಿ ಆಗ್ತಿದ್ದಾರೆ ಅಂತ ಅನ್ಸುತ್ತೆ. ಫಾರ್ ಪೀಪಲ್ ಸೇಕ್, ಲೆಟ್ಸ್ ಸೇ pedophiles ಏನಂದ್ರೆ ಮಕ್ಳು ಮೇಲೆ 18 ಗಿಂತ ಕಡಿಮೆ ಇರೋರು. yes, exactly. can you just take us through ಅಂದ್ರೆ that pedophile case, one was where a kid was like ಅವ್ರ ಖುದ್ ಅವ್ರ ದೊಡ್ಡಪ್ಪನೇ, he used to only go and have sexual activity even after the mother knew it. ಅಮ್ಮನಿಗೆ ಗೊತ್ತಿತ್ತು that sexual activity was going on, and she allowed, you know what, on what basis ಅವ್ರ ಹತ್ರ ಕೇಳುವಾಗ, ಮ್ಯಾಮ್ ಅವ್ರು ನಮ್ಮ ಮನೆ ಜೊತೆನೆ ಇರ್ತಾಳಲ್ವಾ, ಹೊರಗಡೆ ಎಲ್ಲೂ ಹೋಗಲ್ವಲ್ಲ. It was a little scary to listen, but she said that, ನೋಡಿ ಮ್ಯಾಮ್, ಇವಾಗಿನ ಕಾಲದಲ್ಲಿ ಏನೆಲ್ಲ ಆಗ್ತಾ ಇರುತ್ತೆ, ಅಟ್ಲೀಸ್ಟ್ ನಮ್ಮ ಮನೆಯವ್ರೆ ಅಲ್ವಾ, ಸೊ ಅದು ನಮ್ಮ ತಲೆಯಲ್ಲಿ ಅದು ಇದ್ಬಿಡುತ್ತೆ ಅಂತ. ಓಕೆ, ಇವೆಲ್ಲ ಕತೆಗಳು ಕೇಳಿದ್ರೆ ನಮ್ಮ ಪಾಡಿಗೆ ನಾವು ಹೋಗೋಣ ಎಲ್ಲ ಕಡೆ ಅನಿಸ್ತಾ ಇದೆ. ಬಟ್ ನಿಮಗೆ ಟೈಟ್ ಬಟ್ಟೆ ಹಾಕಿದ್ರೆ ಇಟ್ ನಾಟ್, ಅಂದ್ರೆ ನಿಮ್ ಬ್ಲಡ್ ಫ್ಲೋ ಕರೆಕ್ಟ್ ಆಗಲ್ಲ, Yes. then it will affect an EDಗೆ correct. Tight underwears are also one of those. ಓಕೆ ಟೈಟ್ ಅಂಡರ್ಗಾರ್ಮೆಂಟ್ಸ್ ಅಂತ ಹೇಳಿದ ತಕ್ಷಣ ಹ. ಅದ್ ನಿಮ್ಮ ಡ್ಯಾಂಪ್, ವೆಟ್ ಆಗಿರೋ ಬಟ್ಟೆ ಆಗ್ಲಿ ಅಥವಾ ಟೈಟ್ ಆಗಿರೋ ಬಟ್ಟೆ ಆಗ್ಲಿ, ಇದೆಲ್ಲ ಎರಡೂ ಕೂಡ ಬ್ಲಡ್ ಫ್ಲೋ ಅನ್ನ ರಿಸ್ಟ್ರಿಕ್ಟ್ ಮಾಡುತ್ತೆ. ಓಕೆ ಯು ಕ್ಯಾನ್ ಟೇಕ್ ಈವನ್ ಅ ಸ್ಕಿನ್ ಜೀನ್ಸ್ ಅಂತ ಹೇಳಿ ಅಥವಾ ಬಾಡಿಕಾನ್ ಡ್ರೆಸ್ಸೇ ಹೇಳಿ, ಸಮ್ಟೈಮ್ಸ್ ನಿಮಗೆ ಮೂವ್ಮೆಂಟ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೌದು. ಯು ಕ್ಯಾನ್ ಥಿಂಕ್ ಅಬೌಟ್ ದ ಮೇಲ್ ಆರ್ಗನ್, ಅದು ಟೈಟ್ ಅಂಡರ್ವೇರ್ ಹಾಕಿದ ತಕ್ಷಣ ಇಟ್ ವಿಲ್ ಹ್ಯಾವ್ ನೋ ಮೂವ್ಮೆಂಟ್, ನೋ ಕೈಂಡ್ ಆಫ್ ವೆಂಟಿಲೇಷನ್, ಏನು ಸಫೋಕೇಶನ್ ಆಗ್ಬಿಡುತ್ತೆ, ಅಂಡ್ ದೇರ್ ವಿಲ್ ಬಿ ಲಾಟ್ ಆಫ್ ಲ್ಯಾಕ್ ಆಫ್ ಮಾಯಿಶ್ಚರ್ ಕಂಟೆಂಟ್ ಆಲ್ಸೋ. ಪ್ರಾಬ್ಲಮ್, ಮೋರ್ ಆಫ್ ಮಾಯಿಶ್ಚರ್ ಕಂಟೆಂಟ್, ನೀವು ಟೈಟ್ ಆದ ತಕ್ಷಣ ದೇರ್ ವಿಲ್ ಬಿ ಮಾಯಿಶ್ಚರ್ ಮೋರ್, ಇನ್ಫೆಕ್ಷನ್ಸ್ ಆಗೋನೋ ಒಂದು ಚಾನ್ಸ್ ಇರುತ್ತೆ, ಪ್ಲಸ್ ಬ್ಲಡ್ ಸಪ್ಲೈನು ಕಡಿಮೆ ಇರುತ್ತೆ. ಓಕೆ That is a bigger cause for ED also. ಬೋತ್ ಮೆನ್ ಅಂಡ್ ವುಮೆನ್? ಹುಡುಗಿಗೆ ಅಲ್ಲ, ಇಡಿ ಆಸ್ ಇನ್ ಲೈಕ್ ಅಂದ್ರೆ ಅವ್ರಿಗೂ ಬ್ಲಡ್ ಫ್ಲೋ ಇದ್ ಮ್ಯಾಟರ್ ಆಗುತ್ತೆ ಕೇಳ್ತೀನಿ, ಔಟ್ ಆಫ್ Blood flow also, for women also, ಆದ್ರೆ
ಸಿ ಮೆನ್ ಹ್ಯಾವ್ ಅನ್ ಎಕ್ಸ್ಟರ್ನಲ್ ಮೇಲ್ ಆರ್ಗನ್, ಸೊ ಅದು ಎಫೆಕ್ಟ್ ಜಾಸ್ತಿ ಆಗುತ್ತೆ. ವಿಮೆನ್ ವೆನ್ ಯು ಸೇ ಆಬ್ವಿಯಸ್ಲಿ ನಮಗೆ ಸಿ ಎವ್ರಿ ಒನ್ ನೀಡ್ಸ್ ಟು ನೋ ದಟ್ ನಾವು ಎಲ್ಲರೂ ಬ್ರೀಸಿ ಇನ್ನರ್ ವೇರ್ಸೇ ಹಾಕಬೇಕು. ಬ್ರೀಸಿ ಅಂದರೆ ಯು ನೀಡ್ ಟು ಹ್ಯಾವ್ 1 ಇಂಚ್ to 1.5 2 ಇಂಚಸ್ ನಿಮಗೆ ಒಂದು ಕಂಫರ್ಟ್ ಇರಬೇಕು, ವಿಚ್ ಇಸ್ ಲೂಸ್ ಅಂತ ಹೇಳ್ತಿದ್ದೀನಿ. 1 ಸೆಂಟಿಮೀಟರ್ to 2 ಸೆಂಟಿಮೀಟರ್ ಇದು ಲೂಸ್, ಸೊ ದಟ್ ಯು ಹ್ಯಾವ್ ಬ್ರೀಸಿನೆಸ್ ಗೋಯಿಂಗ್ ಇನ್ಸೈಡ್ ಅಂಡ್ ಔಟ್ಸೈಡ್, ಲೈಕ್ ಹೌ ಯು ಆರ್ ಇನ್ಹೇಲಿಂಗ್ ಫ್ರಮ್ ಯೋರ್ ನೋಸ್. ಅದೇ ಥರ ಅಲ್ಲೂ ಇನ್ಹೇಲೇಷನ್ ಎಕ್ಸಲೇಷನ್ ಇರಬೇಕು. ದ ಕ್ಲೋತಿ ಮಟೀರಿಯಲ್ ಆಲ್ಸೋ ಶುಡ್ ಬಿ ಗುಡ್. Okay, so Patapati Cheddi Pancha is the best. ಬಾಕ್ಸರ್ಸ್. You can say that, yes, yes. ಸೊ ಡಾಕ್ಟರ್, ಇಷ್ಟು ಹ್ಯೂಮನ್ಸ್ ಕತೆಗಳು ಕೇಳಿದೀವಲ್ಲ, ನಾಳೆ ದಿನ ಹ್ಯೂಮನ್ಸೇ ಬೋರ್ ಆಗಿ AI ಮತ್ತೆ ರೋಬೋಟ್ಸ್ ಜೊತೆ ಇಂಟರ್ ಕೋರ್ಸ್ ಮಾಡೋ ಡೇಸ್ ಬರ್ಬೋದು. ಬಿಕಾಸ್ ಚೈನಾ ಆಗ್ಲೇ Of ದೇವ್ course. ಇನ್ವೆಂಟೆಡ್ ಅ ರೋಬೋಟ್ ವಿಚ್ ವಿಲ್ ಗಿವ್ ಬರ್ತ್ ಆಲ್ಸೋ. ಹಾ. ಸೊ ನಾಳೆ ದಿನ ಆಗ್ಬೋದು. ಮನುಷ್ಯರು ಬೇಡ ಅಂತ ಹೇಳಿ ಮನುಷ್ಯರು ಯಾರು, ಸಿ ದ ಥಿಂಗ್ ಇಸ್ ವೇರ್ ಯು ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಆನಿಮಲ್ಸ್. ಯಾರು ಆನಿಮಲ್ಸ್ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಮನುಷ್ಯರು ನಾವೇ. ಹಾ. ಡೋಂಟ್ ಯು ಥಿಂಕ್ ನಾಳೆ ದಿನ ನಾವು ರೋಬೋಟ್ಸ್ ಜೊತೆನೂ ಮಾಡ್ಬೋದು? ಸೆಕ್ಸ್ ಟಾಯ್ಸ್ ಇದೆಯಲ್ಲ ಬ್ರೋ, ಅಂದ್ರೆ ಲೈಕ್ ಸೆಕ್ಸ್ ಇದೆ ಬಟ್ ಹಾ, ದೇರ್ ಇಸ್ ಅ ಮ್ಯಾನಿಕ್ವೀನ್ ಆಲ್ಸೋ. mannequin you can get in China. It has proper. ಚೈನಾ ಬೇಡ, ನಿಮಗೆ ಇಂಡಿಯಾದಲ್ಲೇ ಸಿಗುತ್ತೆ. ಅದು- ಫೀಮೇಲ್ ಮ್ಯಾನಿಕ್ವೀನ್ಸ್ ಇದೆ ವಿಚ್ ಯು ಕ್ಯಾನ್ ಆರ್ಡರ್ ಇಟ್ ಟು ಯೋರ್ ಹೋಮ್ ಆಲ್ಸೋ. ಗೊತ್ತಿಲ್ಲ. No, China ನಾನು ಹೇಳಿದ ಏನಂದ್ರೆ ಜಪಾನ್ ಅಲ್ಲಿ ಇದೆ. ನೀವು it There feels is like normal human skin ತರ ಎಲ್ಲ ಇದೆ ಅಂತ ನನಗೆ ಗೊತ್ತಿಲ್ಲ. ಹಾ, I mean, ಹೌದು. YouTube ಅಲ್ಲಿ ನೋಡಿದೆ ಎಸ್ ಎಸ್. ಓಕೆ, ಇಟ್ಸ್ ಟೈಮ್ ಟು ಲೀವ್ ದ ವರ್ಲ್ಡ್. ಇದೆಲ್ಲ ಕೇಳ್ಬಿಟ್ಟು ಫೈನಲಿ ಡಾಕ್ಟರ್ ನಮ್ಮ ಆಡಿಯನ್ಸ್ಗೆ ಗುಡ್ ಸೆಕ್ಸ್ಗೆ, ಗುಡ್ ಸೆಕ್ಷುವಲ್ ಹೆಲ್ತ್ಗೆ, ರಿಪ್ರೊಡಕ್ಟಿವ್ ಹೆಲ್ತ್ಗೆ ಒಂದು ಕ್ವಶನ್ ನನಗೆ ಬಂದೆ, ಸಾರಿ, ರಿಯಲಿ ಸಾರಿ. ಸೊ there is this saying of size of your reproductive organ. Does your size ತುಂಬಾ matter? ಜಾಸ್ತಿ ಆಗೋಯ್ತು. Does your size Reproductive matter? Does your ಅಲ್ಲ. size matter ಅಷ್ಟೇ. ಅಲ್ಲ, size matters ಅಲ್ಲ. They say 6 inch or 3 inch or 4 inch or whatever. The Okay. problem is people don't know whether it is a normal state ಅಲ್ಲಿ ಇದ್ದಾಗ ಇಲ್ಲ when they're aroused ಅಂತಾನು. So what is like Indian average size and why shouldn't men worry about size ಇಂದ ಅಂತ? See, 3 to 7 inches is normal. That is when it is Erected. erected. 3 to Yes. 7. Yes. Okay. ಈ ಮಧ್ಯದಲ್ಲಿ ಯಾವ್ದಾದ್ರು ಇದ್ರೂ ಓಕೆ. Okay. Okay. What So, if it is more than that? well and good, no, for you. Okay. King Kong. More than that is also not a problem. Okay. Okay. ಆದ್ರೆ ನಾವು ಹೇಳೋದು ಬಿಕಾಸ್ ನಾರ್ಮಲಿ ಅವರು ಪೀಪಲ್ ಆರ್ ಥಿಂಕಿಂಗ್ ದಟ್ ಇಟ್ ಶುಡ್ ಬಿ ಮೋರ್ ದೆನ್ 14 ಇಂಚಸ್, ನಾಟ್ ಲೈಕ್ ದಟ್. ಅದಕ್ಕೋಸ್ಕರ 3 to 7 ಇಂಚಸ್ ಅಥವಾ 3 to 8 ಇಂಚಸ್ ಆಲ್ಸೋ ಇಸ್ ಫೈನ್. ದೇರ್ ಒನ್ ಸೆಕೆಂಡ್ ಥಿಂಗ್ ಯು ಸೆಡ್ ಅಬೌಟ್ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಸಿ ನಾವು ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್, ಅದೂ ನಿಮ್ಮ ಪರ್ಸನಲ್ ಪರ್ಸ್ಪೆಕ್ಟಿವ್ ಮೇಲೆ ಡಿಪೆಂಡೆಡ್. ಬಿಕಾಸ್ ಸ್ವಲ್ಪ ಜನರಿಗೆ ಆಸ್ ಐ ಸೆಡ್ ವಜೈನಲ್ ಪ್ಯಾಸೇಜ್ ಮೇಲೆ ಡಿಪೆಂಡೆಡ್ ಆಗಿರುತ್ತೆ. ಒಬ್ಬೊಬ್ಬರಿಗೆ ಇಷ್ಟು 15-25 ಸೆಂಟಿಮೀಟರ್ಸ್ ಅಂತ ಪ್ಯಾಸೇಜ್ ಇರುತ್ತೆ. ಸೊ ಸಮ್ ಪೀಪಲ್ ಮೇ ನಾಟ್ ಫೀಲ್ ದಟ್ ಗ್ರೇಟ್, ಸಮ್ ಪೀಪಲ್ ವಿಲ್ ಫೀಲ್ ಇನಫ್, ಅಷ್ಟೇ ಸಾಕು. ಸಮ್ ಪೀಪಲ್ ವಾಂಟ್ ಡೀಪ್ ಪೆನಿಟ್ರೇಟಿವ್ ಸೆಕ್ಸ್ ಅಂತ ಹೇಳಿದ್ರೆ ಮೇ ಬಿ ಯೋರ್ ಇಂಚಸ್ ಆಫ್ ಸೈಜ್ ಮೇ ಮ್ಯಾಟರ್ ಅಂತ ಹೇಳ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ದ ಸೈಜಸ್ ಡಸಂಟ್ ಮ್ಯಾಟರ್. Okay. ಫಾರ್ ಎಕ್ಸಾಂಪಲ್, ನಿಮ್ಮ ಇಫ್ ಇಟ್ ಇಸ್ ಪ್ರಾಪರ್ಲಿ ಇರೆಕ್ಟೆಡ್ ಆಗಿ 3.5 ಅಥವಾ 4 ಇಂಚಸ್ ಇದ್ರೂ ಐ ಥಿಂಕ್ ದಟ್ಸ್ ಮೋರ್ ದೆನ್ ಎನಫ್ ಫಾರ್ ಅ ನಾರ್ಮಲ್ ಗುಡ್ ಸೆಕ್ಸ್ Okay. ಅಂತ ಹೇಳ್ಬೋದು. ಎಸ್. Okay, ನಾನು ಈ ಪಾಡ್ಕಾಸ್ಟ್ ಇಂದ ಒಂದು ಗೊತ್ತಾಗಿದ್ದೇನು ಅಂದ್ರೆ ಐ ಥಾಟ್ ಆಫ್ ಟೆಲ್ಲಿಂಗ್ ಇನ್ ದ ಬಿಗಿನಿಂಗ್ ಓನ್ಲಿ, ಮದ್ವೆ ಆಗಕ್ಕಿಂತ ಮುಂಚೆ ಜಾತಕ ಅದು ಇದು ಎಲ್ಲ ತಗೊಳಕ್ಕಿಂತ ಮುಂಚೆ ಫಸ್ಟ್ ನಿಂದೊಂದು STD ಸರ್ಟಿಫಿಕೇಟ್, ನಿಂದೊಂದು STD ಸರ್ಟಿಫಿಕೇಟ್ ಕೊಟ್ಟು ಅದನ್ನ ಮ್ಯಾಚ್ ಮಾಡಿ ಓಕೆ ಮುಂದೆ ನೋಡೋಣ ಅನ್ನೋದು ಮಾಡಿದ್ರೆ ಇಟ್ ಬಿ ಎಲ್ರಿಗೂ ಅದೇ ಗೊತ್ತಿಲ್ಲದೆ ಇರೋ ಇದೆಲ್ಲ ಪೇರೆಂಟ್ಸ್ ಹೇಳ್ಬೇಕು. ವೆರಿ ಆನೆಸ್ಟ್ಲಿ ಸ್ಪೀಕಿಂಗ್, Yes. ಪೇರೆಂಟ್ಸ್ ಇನ್ನ ಅದೇ ಮೈಂಡ್ ಸೆಟ್ ಅಲ್ಲಿ 1990 2000 ಅನ್ಕೊಂಡ್ಬಿಟ್ಟಿದ್ದಾರೆ. ಎಸ್ ಎಸ್. ಇಟ್ಸ್ ಚೇಂಜ್ಡ್ ಅ ಲಾಟ್. ಗೋ ವಾಚ್ ಟಿಕ್ ಟಾಕ್ ಅಥವಾ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ನೋಡಿದ್ರೆ ಜಗತ್ತೇ ಚೇಂಜ್ ಆಗಿದೆ ಅಂತ ಗೊತ್ತಿಲ್ಲ ಅವ್ರಿಗೆ. ಇಲ್ಲ, ಅವ್ರು ನೋಡ್ತಾರೆ ಬಟ್ ಆಲ್ಗರಿದಮ್ ಅವ್ರಿಗೆ ಏನ್ ಬೇಕೋ ಅದ್ ಕೊಡುತ್ತೆ. Correct. ಸೊ ಅವ್ರಿಗೆ ಗೊತ್ತಿಲ್ಲ, ಅದರಿಂದ ಆಚೆ ಬಂದಿಲ್ಲ. ಅದರಿಂದ ಆಚೆ ಬಂದು ಎಲ್ಲ ಪೇರೆಂಟ್ಸ್ಗೆ ಇದು ರಿಯಾಲಿಟಿ ಗೊತ್ತಾಗಬೇಕು. ಕರೆಕ್ಟ್. ಸೊ ಐ ಹೋಪ್ ಒಂದು ಸ್ವಲ್ಪ ಓಪನ್ ಆಗಿ ಆಲ್ಮೋಸ್ಟ್ ಎಲ್ಲ ವಿಷಯಗಳು ಮಾತಾಡಿದೀವಿ. ತುಂಬಾ ವಿಷಯಗಳು ನಾನೇ ಕವರ್ ಮಾಡೋಕ್ಕಾಗಿಲ್ಲ. ಐ ನೋ ದಟ್. ಡಾಕ್ಟರ್, ಫೈನಲ್ ಅಡ್ವೈಸ್ ನಮ್ಮ ಆಡಿಯನ್ಸ್ಗೆ ಗುಡ್ ಸೆಕ್ಷುವಲ್ ಹೆಲ್ತ್ಗೆ, ರಿಪ್ರೊಡಕ್ಟಿವ್ ಹೆಲ್ತ್ಗೆ, ಸೆಕ್ಸ್ ಲೈಫ್ಗೆ ಏನೇನು ಮಾಡಬೇಕು? ಫಸ್ಟ್ ಆಫ್ ಆಲ್, ಸೆಕ್ಷುವಲ್ ಹೆಲ್ತ್ ಅಂತ ಹೇಳಿದ ತಕ್ಷಣ ಆಸ್ ಐ ಸೆಡ್ ಫ್ರಮ್ ದ ಸ್ಟಾರ್ಟ್ ದಟ್ ಹ್ಯಾವಿಂಗ್ ಸೆಕ್ಸ್ ಇಸ್ ನಾಟ್ ಅ ಸಿನ್. ಓಕೆ, ನೆವರ್ ಅ ಪ್ರಾಬ್ಲಮ್. ನೀವು ಸೆಕ್ಸ್ ಮಾಡೋದ್ರಲ್ಲಿ ತಪ್ಪಂತೂ ಏನೂ ಇಲ್ಲ. ಬಟ್ ಬಿ ವೆರಿ ವೆರಿ ಕಾಷಿಯಸ್ ಅಬೌಟ್ ಯುವರ್ ಹೆಲ್ತ್. ಓಕೆ, ನಾಳೆಗೋಸ್ಕರ ನೀವು ಚೆನ್ನಾಗಿರಬೇಕು ಅಂತ ಒಂದೇ ಒಂದು ಕಾರಣಕ್ಕೆ, ಆಸ್ ಐ ಸೆಡ್, ಗೆಟಿಂಗ್ ಯುವರ್ ಸೆಲ್ಫ್ ಟೆಸ್ಟೆಡ್ ಒನ್ಸ್ ಇನ್ 3 months ಇಫ್ ಯು ಆರ್ ಸೆಕ್ಷುವಲಿ ಆಕ್ಟಿವ್. ವರ್ಷದಲ್ಲಿ ಒಬ್ವಿಯಸ್ಲಿ ಅದು 3 ಸರಿ ಆಗುತ್ತೆ. ಬಟ್ ನೀವು ಸೆಕ್ಷುವಲಿ ಆಕ್ಟಿವ್ ಅಂತ ಹೇಳಿದ ತಕ್ಷಣ ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್. ಇಟ್ ಈಸ್ ವೆರಿ ಕ್ಲಿಯರ್.
You can get in contact with any of the sexual health organizations, as is Cupid Clinics. You can have have my number, which will be there in my website also. ನೀವು ಬಂದು ಮಾತಾಡ್ಬೋದು ಅಥವಾ ಫೋನ್ ಕಾಲ್ಸಲ್ಲಿ ಕೂಡ ಮಾತಾಡ್ಬೋದು. ಯು ಕ್ಯಾನ್ ಜಸ್ಟ್ ಗೆಟ್ ಟು ನೋ ವೆನ್ ಟು ಗೆಟ್ ಟೆಸ್ಟೆಡ್ ಆ್ಯಂಡ್ ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್. ನೀವು ಡಾಕ್ಟರ್ ಅವಶ್ಯಕತೆ ಕೂಡ ಇಲ್ಲ ಇನ್ ಆರ್ಸ್. ಓಕೆ, ಯು ಕ್ಯಾನ್ ಜಸ್ಟ್ ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್ ನೋಯಿಂಗ್ ವಿಂಡೋ ಪೀರಿಯಡ್. ವಿಂಡೋ ಪೀರಿಯಡ್ ಅಂದರೆ ಫ್ರಮ್ ದ ಡೇ you have had your last sexual activity. ನಿಮ್ಮ last sexual activity in the last day of testing, the day of testing ಗೆ. Okay, that is very important for a good sex life. Do not think about sizes, do not think about anything that's mattering basically that people are telling. ಪಾನು ಈ ಥರ ಇರಬೇಕು, ಇದೇ ಇಂಚಸ್ ಇರಬೇಕು, ಇದೇ ಸೈಜ್ ಇರಬೇಕು, ಈ ಥರ ಇರಬೇಕು. ಇದನ್ನ ಬಿಟ್ಟು ಜಸ್ಟ್ ಬಿ ಎಟ್ ದ ಮೊಮೆಂಟ್ ಅಂತ ಹೇಳ್ತಾರೆ, ಲಿವ್ ದ ಮೊಮೆಂಟ್ ಅಂತ ಹೇಳ್ತಾರೆ. ಜಸ್ಟ್ ಡೂ ದ್ಯಾಟ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ if you're not living at the moment, you will not have your best sex. You cannot have your best sex. So leave everything from your mind. Just be the way you are. ಹೇಗೆ ಆಗ್ತಿದೆ ಅದನ್ನ ಲಿವ್ ಮಾಡಿ. ಐ ಆಮ್ ಶ್ಯೂರ್ ಯು ವಿಲ್ ಹ್ಯಾವ್ ಯೋರ್ ಬೆಸ್ಟ್ ಸೆಕ್ಸ್ ಆಫ್ ಯೋರ್ ಲೈಫ್. ದಟ್ ಈಸ್ ದ ಬಿಗ್ಗೆಸ್ಟ್ ರೆಸಿಪಿ ಟು ದ ಬೆಸ್ಟ್ ಸೆಕ್ಸ್ ಅಷ್ಟೇ. ಆ್ಯಂಡ್ ಗಿವಿಂಗ್ ಹೆಲ್ತ್ ಅಡ್ವೈಸಸ್, ಐ ಕ್ಯಾನ್ ಓನ್ಲಿ ಸೇ ಒನ್ ಥಿಂಗ್, ದಟ್ ಯೂಸ್ ಕಾಂಡಮ್ಸ್. Just be cautious about what you're doing, okay, in the right way ಅಷ್ಟೇ. ಅಡಿಕ್ಷನ್ ಅಂತ ಮಾಡಕ್ ಹೋಗಬೇಡಿ. Know what you're doing is right or wrong. Even if it is wrong, there's no problem, but make sure that you're taking care of your health ಅಷ್ಟೇ. That is the most important part right now. ಥ್ಯಾಂಕ್ ಯು ಸೊ Thank ಮಚ್ you ಡಾಕ್ಟರ್. so much. Welcome. ಒಟ್ನಲ್ಲಿ ಇವತ್ತು ಗೊತ್ತಾಗಿದ್ದು ಸೆಕ್ಸ್ ಒಂದು ಅಪರಾಧ ಅಲ್ಲ, Yes. ಜನರೇಷನ್ಗೆ ಇವತ್ತು ಗೊತ್ತಾಗಿದೆ. Yes. ಬಟ್ ನಿಮ್ಮ ಒಂದು ಚೌಕಟ್ನ ಮೀರಿ ಹೋಗ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ ಯೋಚನೆ Correct. ಮಾಡಿ, Exactly. ಎಕ್ಸಸೈಸ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಕರೆಕ್ಟಾಗಿ ಕ್ಲೀನ್ ಆಗಿರಿ, ಎಲ್ಲದು ಚೆನ್ನಾಗಾಗತ್ತೆ. ಅಂಡ್ ಒಳ್ಳೆ ಇಂಟೆನ್ಷನ್ಸ್ ಹೋದ್ರೆ ಒಳ್ಳೇದೇ ಬರುತ್ತೆ. ಗಿವ್ ಅಂಡ್ ಟೇಕು ಕರೆಕ್ಟಾಗಿ ಆಗುತ್ತೆ. Yes. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ದುರ್ಗಾಶ್ರೀ ಶೆಟ್ಟಿ. Thank you. ಇಂಟ್ರೆಸ್ಟಿಂಗ್ Thank you. ವಿಷಯದ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ, ತುಂಬಾ ನಗ್ನಗ್ತಾ, ನಮ್ಗೇನು ಆಕ್ವರ್ಡ್ನೆಸ್ ಫೀಲ್ ಮಾಡಿದೆ, ಈವನ್ ಅವರ್ ಆಡಿಯನ್ಸ್ ಆಲ್ಸೋ ಕನೆಕ್ಟ್ ಆದ್ರಿ. ಥ್ಯಾಂಕ್ ಯು ಸೋ ಮಚ್. ಮೋರ್ ಪವರ್ ಟು ಯು. ಥ್ಯಾಂಕ್ ಯು. Thank you. ತುಂಬಾ ಬೋಲ್ಡ್ ಟಾಪಿಕ್ಸ್ ಮಾತಾಡಿದ್ವಿ. ಏನಕ್ಕೆ ಮಾತಾಡಿದ್ವಿ ಅಂದ್ರೆ ಈ ಒಂದು ವಿಷಯದ ಬಗ್ಗೆ ಜನಕ್ಕೆ ಎಜುಕೇಟ್ ಮಾಡಬೇಕು ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಸೋ ಮಚ್ ಲವ್. ನಮ್ಮ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ಯು ಡೋಂಟ್ ಮಿಸ್ ಆನ್ ಲಾಟ್ ಆಫ್ ಕಾಂಟೆಂಟ್ಸ್ ಲೈಕ್ ದಿಸ್. ಥ್ಯಾಂಕ್ ಯು.